ಜಗವೇ ನೀನು ಗೆಳತಿಯೇ ನನ್ನ. ಉಮೇಶ್ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಕೆಲವು ಜನಕ್ಕೆ ನನ್ನ ಒರಿಜಿನಲ್ ಹೆಸರು ಗೊತ್ತಿರೋದು, ಅದರಲ್ಲಿ ನೀವು ಖುಷಿಯೆಲ್ಲ ಕಲೆ ಹಾಕಿ ನಿನಗ. ಅದ್ಯಾಕೆ ಚೇಂಜ್ ಆಯಿತು? ಅದು ನಮ್ಮ ಗುರುಗಳು ಚೇಂಜ್ ಮಾಡಿದ್ದು, ಹಂಸಲೇಖ ಅವರು. ಇದು ಹೇಗೆ ಹಂಸಲೇಖ ಗುರುಗಳ ಜೊತೆ ಬಂದಿರೋದು, ಹೇಗೆ ಅದು ಅವರ ಕಾಂಟ್ಯಾಕ್ಟ್? ನಮ್ಮ ಸ್ಕೂಲ್ ಡೇಸಲ್ಲೆಲ್ಲ ಅವರು ರವಿಚಂದ್ರನ್ ಅವರು, ಹಂಸಲೇಖ ಅವರು ಅಂದರೆ ನಮಗೆ ಪ್ರಾಣ, ಹುಚ್ಚು ಅಭಿಮಾನಿಗಳು ಅವ್ರ ಸಾಂಗಿಗೆ, ಇವರ ಫಿಲ್ಮ್ಗಳಿಗೆ. ಅವರು ಕೊಟ್ಟಿದ್ದ ಅವಕಾಶ ಫಸ್ಟು ಮೊಗ್ಗಿನ ಮನಸ್ಸು ಕತೆಗೆ. ಯಾರು 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 ಹಿಂಗೆ ಹುಡುಕುವಾಗ ಒಂದು ದಿವಸ ಸೀರಿಯಲಲ್ಲಿ ಯಶ್ನ ನೋಡಿದ್ದು ನಾನು. ಈ ಹುಡುಗ ಯಾರು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನಲ್ಲ ಅಂತೇಳಿ ಅಲ್ಲಿಂದ ಯಶ್ನ ಕಾಂಟ್ಯಾಕ್ಟ್ ಮಾಡಿ ಕರೆಸ್ಕೊಂಡು, ಇವನು ಈ ಹುಡುಗ ಸ್ಟಾರ್ ಆಗೇ ಆಗ್ತಾನೆ ಅದಂತೂ ಗೊತ್ತಿತ್ತು, ಯಾಕೆಂದರೆ ಹೈಲಿ ಟ್ಯಾಲೆಂಟೆಡು. ಬಟ್ ಏನೋ ನಮ್ಮ ಹುಡುಗಿಗೆ ನಾನು ಇಷ್ಟ ಆಗ್ಬಿಟ್ಟಿದ್ದೆ, ನನಗೆ ಅವಳು ಇಷ್ಟ ಆಗಿದ್ಲು, ಅವಳಿಗೆ ನಾನು ಇಷ್ಟ ಆಗಿದ್ದೆ. ಅವಳು ಆಟ ಹಿಡಿದಿದ್ದು, ಬಿಡ್ತಾರಲ್ಲ ಹುಡುಗ ಹುಡುಗಿ ಮಾತಾಡೋಕೆ ಬಿಟ್ಟಾಗ ನಾವೆಲ್ಲ ಫುಲ್ ಗೊತ್ತಲ್ಲ ಸಿನಿಮಾದವ್ರ ಮೊದಲೇ ಕಲರ್ ಹಾಕೋದ್ರಲ್ಲಿ ಎಕ್ಸ್ಪರ್ಟ್. ಬ್ರೈಟ್ ಏನದು? Your son is a brat, Mr. ಮಹದೇವಯ್ಯ. ಬ್ರಾಟ್ ಅಂದ್ರೆ ಟೀಚರ್ ಹಾಳಾಗೋಗಿದ್ದಾನೆ ಅಂತ. ಆ ಕ್ಯಾರೆಕ್ಟರ್ ಬೇಸಿಕಲಿ ಬ್ರ್ಯಾಟ್ ಅವನು. ಸೊ ಅದು ಕನ್ನಡದಲ್ಲಿ ಇಡಕ್ಕೆ ಹೋದ್ರೆ ಆಲ್ರೆಡಿ ಎಲ್ಲ ಬಂದ್ಬಿಟ್ಟಿದೆ. ತರ್ಲೆ ನನ್ನ ಮಗ ಬಂದ್ಬಿಟ್ಟಿದೆ, ಪೊರ್ಕಿ ಬಂದ್ಬಿಟ್ಟಿದೆ, ಅಯೋಗ್ಯ ಬಂದ್ಬಿಟ್ಟಿದೆ. ನಮ್ಮ ಅಪ್ಪ ಆನೆಸ್ಟ್ ಪೊಲೀಸ್, ಆದರೆ ನಾನು ಮಾತ್ರ ಪಕ್ಕಾ ಬ್ರ್ಯಾಟ್. ಸುದೀಪ್ ಅವರನ್ನು ಬಚ್ಚನ್ ಸಿನಿಮಾದಲ್ಲಿ ಹೇಗೆ ನೀವು ಸುಧಾರಿಸಿದ್ರಿ? ಕಷ್ಟ ಅವ್ರನ್ನ ಹ್ಯಾಂಡ್ಲ್ ಮಾಡೋದು, ಎಲ್ಲದರಲ್ಲೂ ಇಂಟರ್ಫಿಯರ್ ಆಗ್ತಾರೆ ಅವರು. ಈ ವಾಸ್ ಅನ್ ಆ್ಯಕ್ಟರ್, ನಾನು ಡೈರೆಕ್ಟರ್ ಅಷ್ಟೇನೆ. ಬೆಳಗ್ಗೆಯಿಂದ ರಾತ್ರಿ 3 ಗಂಟೆ 4 ಗಂಟೆವರೆಗೂ ಕೆಲಸ. ಈಗ ಪೋಸ್ಟ್ ಪ್ರೊಡಕ್ಷನ್ನು ತುಂಬ ಹೆಕ್ಟಿಕ್ ಇವಾಗೆಲ್ಲ, ಎಲ್ಲವೂ ಕುತ್ತಿಗೆಗೆ ಬಂದಾಗ ಬರುತ್ತೆ ಎಲ್ಲ. ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್ಸ್. ನಮಗೆ ಪ್ರತಿ ವಾರದ ಅತಿಥಿಗಳು ಸಿಗೋದು ಎಲ್ಲರೂ ಬಿಯಾಂಡ್ ಲಿಮಿಟ್ಸೇ, ಅದಕ್ಕೊಂದು ಲಿಮಿಟೇಷನ್ ಏನಿಲ್ಲ, ಬಿಯಾಂಡ್ ಲಿಮಿಟ್ಸ್. ಸೊ ಇವತ್ತು ಒಬ್ಬರು ಅತಿಥಿಗಳು ಬಂದಿದ್ದಾರೆ, ತುಂಬ ಕಷ್ಟ ಬಿದ್ದವರನ್ನು ಇಲ್ಲಿ ಕರ್ಕೊಂಡ್ಬಂದಿದ್ದೀನಿ. ಫಸ್ಟ್ ಪ್ರಶ್ನೆ ಕೇಳಿಬಿಡ್ತೀನಿ, ಅಲ್ಲಿಂದಲೇ ಶುರು ಮಾಡೋಣ. ಉಮೇಶ್ ಅವರೇ, ವೆಲ್ಕಮ್. ನಮಸ್ಕಾರ ಸರ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಕೆಲವು ಜನಕ್ಕೆ ನನ್ನ ಒರಿಜಿನಲ್ ಹೆಸರು ಗೊತ್ತಿರೋದು, ಅದರಲ್ಲಿ ನೀವೊಬ್ಬರು. ಅದ್ಯಾಕೆ ಚೇಂಜ್ ಆಯಿತು? ಅದು ನಮ್ಮ ಗುರುಗಳು ಚೇಂಜ್ ಮಾಡಿದ್ದು, ಹಂಸಲೇಖ ಅವರು. ಅಂದರೆ ನಾನು ಯಾವಾಗ 98ಅಲ್ಲಿ ಡೈರೆಕ್ಷನ್ಗೆ ಅಂತ ಓಡಾಡ್ತಾ ಇದ್ದೆ. ನಮ್ಮ BC ಪಾಟೀಲ್ ಅವರು ಇದಾರಲ್ಲ, ಅವರೇ ಒಂದು ಫಿಲ್ಮ್ ಆಫರ್ ಕೊಟ್ಟಿದ್ರು ಡೈರೆಕ್ಷನ್ ಮಾಡಿ ಅಂತ. ಅವ್ರದ್ದು ಕೌರವ ಫಿಲಮ್ಗೆ ನಾನು ಕೋ ಡೈರೆಕ್ಟರ್ ಆಗಿದ್ದೆ. ಆವಾಗ ನಾನು ಡೈರೆಕ್ಟರ್ ಇನ್ನೇನು ಆ ಮಾತುಕತೆ ನಡೆಯುವಾಗ ಹಂಸಲೇಖ ಅವರು, ಆಲ್ರೆಡಿ ಉಮೇಶ್ ಅಂತ ಒಬ್ರು ಡೈರೆಕ್ಟರ್ ಇದ್ದಾರೆ ಕಣೋ, ಉಮೇಶ್ ಅಂತ ಒಬ್ರು, ಪಾಪ ಅವರು ಒಂದು ಇತ್ತೀಚೆಗಷ್ಟೇ ತೀರ್ಕೊಂಡ್ರು ಸರ್. ಅವರು ಆಲ್ರೆಡಿ ಅವತ್ತಿಗೆ ಹೆಸರು ಮಾಡಿದ್ದಂಥ ಡೈರೆಕ್ಟ್ರು, ಆಲ್ರೆಡಿ ಒಬ್ರು ಇದ್ದಾರೆ ಆ ಹೆಸರಲ್ಲಿ, ಮತ್ತೆ ನೀನು ಅದೇ ಬಂದರೆ ಕನ್ಫ್ಯೂಷನ್ನು, ಏನಾದ್ರು ಚೇಂಜ್ ಮಾಡ್ಕೋ ಹೆಸರು ಅಂದರು. ಸರಿ ನೀವೇ ಹೇಳಿ ಗುರುಗಳೇ, ಏನು ಹೆಸರು ಇಟ್ಕೊಳ್ಳೋಣ ಹೇಳಿ ಅಂದೆ. ಅವರು ಅಂದರೆ ಇನ್ಸ್ಟೆಂಟಾಗಿ ಹೇಳಿದ್ರು, ಯಾವಾಗಲೂ ನಗ್ತಾ ಇರ್ತೀಯ, ನೋಡೋಕ್ಕೆ ಒಳ್ಳೆ ಮೂನ್ ಥರ ಇದೆಯಾ, ಶಶಾಂಕ್ ಅಂತ ಇಟ್ಕೊಂಡ್ರು. ನನಗೂ ಇಷ್ಟ ಆಯಿತು. ನೆಕ್ಸ್ಟ್ ಡೇನೇ ಹೋಗಿ, ಅಂದರೆ ನೆಕ್ಸ್ಟ್ 1 ವೀಕ್ ಒಳಗಡೆ ಅಫಿಷಿಯಲ್ ಡಾಕ್ಯುಮೆಂಟಲ್ಲೆಲ್ಲ ಚೇಂಜ್ ಮಾಡಿಸ್ಬಿಟ್ಟೆ ನಾನು, ಶಶಾಂಕ್ ಅಂತಾನೆ. ಈಗ ನಂದೆಲ್ಲ ಮತ್ತೇನು ಚೆಕ್ ಮೇಲೆ ಸೈನ್ ಮಾಡೋ ಒಂದು ಹೆಸರು, ಸ್ಕ್ರೀನ್ ಮೇಲೆ ಒಂದು ಹೆಸರು, ಅದೆಲ್ಲ ಇಲ್ಲ. ಪಾಸ್ಪೋರ್ಟಿಂದ ಹಿಡಿದು ಎಲ್ಲ ಕಡೆನೂ ಶಶಾಂಕ್ ಅಷ್ಟೇನೆ. ಅಂದರೆ ನನಗೂ ಪರ್ಸ್ನಲಿ ಇಷ್ಟ ಆಯಿತು ಹೆಸರು. ಆಮೇಲೆ ಗುರುಗಳು ಹೇಳಿದ್ದು, ಹಾಗಾಗಿ ಚೇಂಜ್. ಅಪ್ಪ ಅಮ್ಮನೂ ಕೇಳಿಲ್ಲ, ಅಪ್ಪ ಅಮ್ಮ ಹೆಸರು ಉಮೇಶ್. ಹೌದು. ಬಟ್ ಹೆಸರು ಚೇಂಜ್ ಮಾಡಿದ ಮೇಲೆ ಅದೃಷ್ಟ ಏನಾದರೂ ಕುಲಾಯಿಸ್ತಾ?
ಆ ಥರ ಅದು ಹೆಸರು ಚೇಂಜಾ ಯಾವಾಗ ಅಲ್ಲ ಸರ್, ನಾನು ಚೇಂಜ್ ಮಾಡಿದ್ದು 2002ನಲ್ಲಿ 1ನಲ್ಲಿ ಚೇಂಜ್ ಮಾಡಿದ್ದು. ಡೈರೆಕ್ಟರ್ ಆಗಕ್ಕೆ 7 ವರ್ಷ ಆಯಿತು. ಅದೃಷ್ಟ ಕುಲಾಯಿಸಲ್ಲ. ಉಲ್ಟಾ ಹೊಡಿತ ನೀವು. 7 years ಕಾದ್ರಿ 7 years. ಚೇಂಜ್ ಅದಕ್ಕೆ ಅದ್ರಲ್ಲೆಲ್ಲ ನನಗೆ ನಂಬಿಕೆನೇ ಈಗ ತಮಾಷೆ ಕೇಳೋದು ನಾನು ಎಲ್ಲ ಇದೇನು ಆ ಥರ ಹೆಸರು ಹಂಗೆ ಎಲ್ಲ ಅಲ್ವೇ ಇಲ್ಲ. ಹೀಗೆ ಗುರುಗಳು ಕೊಟ್ಟಿದೆ ಹೆಸರು. ಹೌದು ಅಲ್ವಾ? ಗುರುಗಿಂತ ದೊಡ್ಡವ್ರು ಯಾರಿದ್ದಾರೆ ಅರಿ ಅಲ್ವಾ? ಅದಕ್ಕೆ ಅವ್ರು ಹೇಳಿದ ತಕ್ಷಣ ಚೇಂಜ್ ಮಾಡ್ಕೊಂಬಿಟ್ಟೆ ಜಾತಕ ಹೆಸರು ಅದು. ಅದೇ ಆಮೇಲೆ ಫಸ್ಟ್ ಆಫ್ ಆಲ್ ನನ್ನ ಜಾತಕನೇ ಯಾರು ಜಗತ್ತಿನಲ್ಲಿ ಯಾವ ಅಸ್ಟ್ರಾಲಜರ್ ನೋಡೋಕ್ಕಾಗಲ್ಲ ನನ್ನ ಜಾತಕ. ಯಾಕೆ? ಜಾತಕ ನೋಡೋಕ್ಕೆ ಡೇಟ್ ಆಫ್ ಬರ್ತ್ ಬೇಕು. ಇಲ್ವಾ? ಅಂದ್ರೆ ಒರಿಜಿನಲ್ ಡೇಟ್ ಆಫ್ ಬರ್ತ್ ಇಲ್ಲ, ಒಂದು ಯಾವುದೋ ಒಂದು ಇದೆ ಸ್ಕೂಲಲ್ಲಿ. ಅದು ಅವಾಗ ಮುಂಚೆ ನಿಮ್ಗೆ ಗೊತ್ತಿರುತ್ತೆ, ಮಕ್ಕಳನ್ನ ಸ್ಕೂಲಿಗೆ ಸೇರ್ಸಕ್ಕೆ ಅಂತ ಹೋದಾಗ ಈ ತರ್ಲೆಗಳು ಒಂದೊಂದು ಸ್ವಲ್ಪ ಚಿಕ್ಕ ವಯಸ್ಸಲ್ಲೇ ತರ್ಲೇನೆ ಸ್ವಲ್ಪ ಬೇಗ ಸ್ಕೂಲಿಗೆ ಸೇರಿಸ್ಬಿಡ್ಬೇಕು ಅಂತ. ಅವಾಗ 6 ವರ್ಷ ಆದ್ಮೇಲೆ ಸ್ಕೂಲಿಗೆ ಸೇರ್ಸ್ಕೊಂತಾ ಇದ್ದಿದ್ದು. ತರ್ಲಾಗಿರೋದು 6 ವರ್ಷ ಆದ್ಮೇಲೆನೆ. ಬಟ್ ಅವಾಗೆಲ್ಲ ಇಷ್ಟೊಂದು ಈಗ ಆಧಾರು ಹಿಂಗೆಲ್ಲ ಇರ್ಲಿಲ್ವಲ್ಲ, ಸ್ವಲ್ಪ ಸುಳ್ಳು ಪಳ್ಳೆ ಎಲ್ಲ ಹೇಳಿ ಏನೇನೋ ಬರ್ಸ್ಬಿಟ್ಟಿರೋ ಇದು. ಸೊ ನಮ್ಗೆ ಇನ್ನೂ 6 ವರ್ಷ ಆಗಿರ್ಲಿಲ್ವಂತೆ. ಆಗಿದೆ ಅಂತ ಸುಳ್ಳು ಹೇಳಿ ಒಂದು ಡೇಟ್ ಹಾಕ್ಬಿಟ್ರು, 24/6/72 ಅಂತ. ಅದನ್ನ ಕ್ರಾಸ್ ಚೆಕ್ ಮಾಡ್ತಾ ಇದ್ದಿದ್ದು ಎಲ್ಲ ಟೀಚರ್ಗಳೆಲ್ಲ. ಅವ್ರಿಗೆ ಗೊತ್ತು ಅಪ್ಪ ಅಮ್ಮಂದ್ರೆಲ್ಲ ಸುಳ್ಳು ಹೇಳಿ ಸೇರ್ಸ್ಬಿಡ್ತಾರೆ ಅಂತ. ಎಲ್ಲ ಹಿಂಗ್ ಕೈ ಹಿಂಗ್ ಹಿಡಿಯೋ ಅನ್ನೋರು, ಹಿಂಗ್ ಕೈ ಹಾಕಿದಾಗ ಇಲ್ಲಿ ಟಚ್ ಆದ್ರೆ ಇವ್ರಿಗೆ 6 ವರ್ಷ ಆಗಿದೆ ಅಂತ. ಈ ತರ ಒಂದು ಟೆಕ್ನಿಕ್ ಅವಾಗ. ನಾನು ಸ್ವಲ್ಪ ಹೈಟ್ ಗೀಟ್ ಎಲ್ಲ ಇದ್ನಲ್ಲ, ಹಿಂಗ್ ಟಚ್ ಆದ್ರೆ ಹಿಂಗ್ ಸಿಕ್ತು. ನಮ್ಮ ಅಪ್ಪ ಹೇಳಿದ್ರು, ಒಂದ್ 3 ತಿಂಗಳು 4 ತಿಂಗಳು ಪ್ರೀಪೋನ್ ಮಾಡಿ ಹೇಳ್ಬಿಟ್ರು. ಓಕೆ ಅಂತ 24/6/72 ಅಂತ ಮಾಡ್ಬಿಟ್ರು. ಅಂದ್ರೆ ಆಕ್ಚುಲ್ ಡೇಟ್ ಆಫ್ ಬರ್ತು. ಆಮೇಲೆ ನೋಡಿದ್ರೆ ಅದು ಗೊತ್ತೂ ಇಲ್ಲ ನಮ್ಮ ಮನೇಲಿ. ನಮ್ಮ ತಂದೆ ಎಲ್ಲೋ ನೋಟ್ ಮಾಡಿ ಮರ್ತೋಗ್ಬಿಟ್ಟಿದ್ದಾರೆ. ಹಂಗಾಗಿ ಹಿಂಗ್ ನೋಡ್ತೀರಾ ನೀವು? ಇದು ಹೇಗೆ ಹಂಸಲೇಖ ಗುರುಗಳ ಜೊತೆ ಬಂದಿರೋದು ಹೇಗೆ? ಅದು ಅವರ ಕಾಂಟ್ಯಾಕ್ಟ್? ನಾನು ಅವ್ರದ್ದೊಂದು ಅವ್ರ ಮಗನಿಗೊಂದು ಫಿಲ್ಮ್ ಮಾಡಿದ್ರಲ್ಲ ಅವ್ರು, ಸುಗ್ಗಿ ಅಂತ. ಆ ಫಿಲಮ್ಗೆ ನಾನು 5ನೇ ಅಸಿಸ್ಟೆಂಟ್ ಡೈರೆಕ್ಟರ್. ಅದ್ರ ಬಗ್ಗೆ ಬರ್ದಿರೋದು ನಾವು ಸಿಕ್ಕಾಪಟ್ಟೆ ಬರೆದ್ಬಿಟ್ಟೆ ಸುಗ್ಗಿ ಬಗ್ಗೆ. ನಮ್ಮ ಹಂಸಲೇಖ ಅವರ ಮಗನ ಸಿನಿಮಾ ಅಂತ. ಹೌದು. ನಾನು ಬೇಸಿಕಲಿ ಮಹೇಂದರ್ ಅವರ ಶಿಷ್ಯ. ಅವ್ರ ಜೊತೆನಲ್ಲಿ ನಾನು ಶುರು ಆಗಿದ್ದು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ. ಆಮೇಲೆ ಅವರೊಬ್ಬರ ಜೊತೆನೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿರೋದು, ಬೇರೆ ಯಾವ ಡೈರೆಕ್ಟರ್ ಜೊತೆ ಕೆಲಸ ಮಾಡಿಲ್ಲ. ಸುಗ್ಗಿಗೆ ಮಹೇಂದರ್ ಅವರೇ ಡೈರೆಕ್ಟ್ರು. ಸೊ ನಾನು ಅವಾಗ ಇನ್ನೂ 1-2-3 ಫಿಲಮ್ ಮಾಡಿದ್ದೆ ಅಷ್ಟೇನೆ. ಸೊ ಸುಗ್ಗಿ ತುಂಬ ದೊಡ್ಡ ಕ್ಯಾನ್ವಾಸ್ ಪಿಕ್ಚರ್ ಅಲ್ಲ ಅವತ್ತಿಗೆ. ಅದು ಇವತ್ತಿಗೆ 100 ಕೋಟಿ ಫಿಲಮ್ ಇದ್ದಂಗೆ ಅವತ್ತಿಗೆ ಅದು. ಸೊ ಸಿಕ್ಕಾಪಟ್ಟೆ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಎಲ್ಲದಕ್ಕೂ ಒಂದು 10 ಜನ ಇದ್ರು. ಅದರಲ್ಲಿ ನಾನು 5ನೇವನು. ಸೊ ಹಂಗಾಗಿ ಆ ಫಿಲಮ್ ಕೆಲಸ ಮಾಡುವಾಗ ನನಗೆ ಹಂಸಲೇಖ ಸರ್ ಪರಿಚಯ ಆಗಿದ್ದು. ಅದಕ್ಕೆ ಮುಂಚೆ ನಾವು ಅವ್ರನ್ನ ಅಭಿಮಾನಿ ಆಗಿದ್ದವರು. ನಮ್ಮ ಸ್ಕೂಲ್ ಡೇಸಲ್ಲೆಲ್ಲ ಅವರು ರವಿಚಂದ್ರನ್ ಅವರು, ಹಂಸಲೇಖ ಅವರು ಅಂದರೆ ನಮಗೆ ಪ್ರಾಣ, ಹುಚ್ಚು ಅಭಿಮಾನಿಗಳು ಅವ್ರ ಸಾಂಗಿಗೆ, ಇವರ ಫಿಲಮ್ಗಳಿಗೆ. ಸೊ ಅಂಥವ್ರ ಜೊತೆ ಅಲ್ಲಿ ಇಂಟ್ರ್ಯಾಕ್ಷನ್, ಸುಗ್ಗಿ ಸಿನಿಮಾದಲ್ಲಿ ಇಂಟ್ರ್ಯಾಕ್ಷನ್ನು ಅದು ಸ್ಟಾರ್ಟ್ ಆಗಿ ಆಮೇಲೆ ಆ ಫಿಲ್ಮ್ ಕಂಪ್ಲೀಟ್ ಆಗೋ ಅಷ್ಟರೊಳಗಡೆ ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಓಡೋಗ್ಬಿಟ್ಟಿದ್ರು, ಯಾರೂ ಇರಲಿಲ್ಲ. ನಾನು ಒಬ್ಬನೇ ಉಳ್ಕೊಂಡಿದ್ದು ಕೊನೆಗೆ. ಸೊ ಫಿಲ್ಮ್ ಕಂಪ್ಲೀಟ್ ಮಾಡಿಕೊಟ್ಟಿದ್ದು ನಾನೇ ಎಲ್ಲ ಕೆಲಸಗಳನ್ನು. ರಿಲೀಸ್ ಆಗಿದೆ? ರಿಲೀಸ್ ಆಗಲಿಲ್ಲ. ರಿಲೀಸ್ ಆಗಲಿಲ್ಲ. ಅದು ತುಂಬ ಏನೇನೋ ಕನ್ಫ್ಯೂಷನ್ನು, ಗೊಂದಲ, ಘರ್ಷಣೆ ಎಲ್ಲ ಆಗಿ ಕೊನೆಗೇನು ಅವ್ರಿಗೇನು ಸಮಾಧಾನ ಅಂತ ಅನ್ನಿಸ್ಲಿಲ್ಲ ಹಂಸಲೇಖ ಸರ್ಗೆ. ಬೇಡ ಈ ಫಿಲ್ಮ್ ರಿಲೀಸ್ ಮಾಡೋದು ಅಂತೇಳಿ ಅವರು ರಿಲೀಸೇ ಮಾಡಲಿಲ್ಲ ಆ ಫಿಲಮನ್ನು. ಬಟ್ ಕಾಪಿ ತೆಗೆದ್ರು ಅದನ್ನು ಫುಲ್. ಫಸ್ಟ್ ಕಾಪಿವರೆಗೂ ಬಂತು. ಫಸ್ಟ್ ಕಾಪಿವರೆಗೂ ಎಲ್ಲ ಇದ್ದು ನಾನೇ ಎಲ್ಲ, ಅಂದರೆ ನಮ್ಮ ಡ್ಯೂಟಿ ಏನು, ನಮ್ಗೆ ವಹಿಸಿರೋ ಕೆಲಸ ಮಾಡೋದು, ಎಲ್ಲ ಕೆಲಸ ಮಾಡಿಕೊಟ್ಟೆ. ಆವಾಗ ಒಂದು 2-3 ವರ್ಷ ಅವ್ರ ಜೊತೆನಲ್ಲೇ ಇದ್ದೆ ನಾನು. ಅಂದರೆ ಅದು ಒಂದು 3 ವರ್ಷದ ಪ್ರಾಜೆಕ್ಟು. ಈಗೆಲ್ಲ ಮಾಡ್ತಾರಲ್ಲ ಪ್ಯಾನ್ ಇಂಡಿಯಾ ಅಂತ 3 ವರ್ಷ, ಆ ಥರ ಅವತ್ತಿಗೆ ನಾವು 3 ವರ್ಷ ಮಾಡಿದ್ದೀವಿ. ಸೊ ಆ ಜರ್ನಿನಲ್ಲಿ ನಾನು ತುಂಬ ಅವರಿಗೆ ಕ್ಲೋಸ್ ಆಗಿದ್ದೆ. ಸೊ ನಾನು ಕೆಲಸ ಮಾಡೋ ರೀತಿ ಅದು ಇದು ಎಲ್ಲ ಅವ್ರಿಗೆಲ್ಲ ಇಷ್ಟ ಆಗಿತ್ತು. ಸೊ ಒಂದು ಫಿಲಮ್ ಮಾಡ್ತೀನಿ ನಿನಗೆ, ನೀನು ಡೈರೆಕ್ಷನ್ ಮಾಡು, ನಾನು ಸ್ಕ್ರಿಪ್ಟ್ ಎಲ್ಲ ಮಾಡ್ಕೊಡ್ತೀನಿ ಅಂತ. ಅವತ್ತಿಗೆ ನನಗೆ ಸ್ಕ್ರಿಪ್ಟ್ ಮಾಡೋದು ಅದು ಎಲ್ಲ ಏನು ಗೊತ್ತಿರಲಿಲ್ಲ ನಮಗೆ. ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಟೆಕ್ನಿಕಲ್ ನಾಲೆಡ್ಜ್ ಇತ್ತು ಅಷ್ಟೇ. ಸ್ಕ್ರಿಪ್ಟ್ ಮಾಡೋದು ಹೆಂಗೆ, ಡೈಲಾಗ್ ಬರೆಯೋದು ಹೆಂಗೆ, ಇದೆಲ್ಲ ಅಷ್ಟು ಅಂದರೆ ಇನ್ನೂ ಲರ್ನಿಂಗ್ ಪ್ರಾಸೆಸ್ಸಲ್ಲಿ ಇದ್ವಲ್ಲ ನಾವು. ಸೊ ಖುಷಿ ಆಗ್ಬಿಡ್ತು ನನಗೆ. ಗುರುಗಳು ಅವರೇ ಮಾಡಿಕೊಟ್ರೆ ಇನ್ನೇನಿದೆ, ಹೋಗಿ ಆ್ಯಕ್ಷನ್ ಕಟ್ ಹೇಳೋದು ಅಷ್ಟೇ ಅಲ್ಲ ನಾವು ಅಂತ. ಸೊ ಹಂಗೆ ಆಗೋದಿತ್ತು. ಅದು ಅವರೇ ಒಂದು ಮಾಡಿ ಪ್ರೊಡಕ್ಷನ್, ನಾನು ಡೈರೆಕ್ಷನ್ ಅಂತ ಏನೇನೋ ಕಾರಣಗಳಿಂದ ಅದು ಆಗಲಿಲ್ಲ ಅಲ್ಲ. ಅದರಲ್ಲಿ ನಾನು ಹೇಳಿದೆ, ಬಿ ಸಿ ಪಾಟೀಲ್ ಅವರು ಒಂದು ಆಫರ್ ಕೊಟ್ಟಿದ್ರು ಆವಾಗ, ಅದು ಆಗಲಿಲ್ಲ, ನಾನೇ ಮಾಡಲಿಲ್ಲ ಅದನ್ನು.
ಬೇರೆ ಕೆಲವೊಂದು ಕಾರಣಗಳಿಂದ. ಸೊ ಹಂಗೆ ಅಲ್ಲಿ ಹಂಸಲೇಖ ಅವರು ತುಂಬ ನಮಗೆ ಕ್ಲೋಸ್ ಆಗಿದ್ದಿದ್ದು. ಒಂದು 5 ವರ್ಷ ಟ್ರಾವೆಲ್ ಮಾಡಿದ್ದೀನಿ ಅವ್ರ ಜೊತೆ. ಅಂದರೆ ಈ ಥರ ಪ್ರಾಸೆಸ್, ನಾನೊಬ್ಬ ರೈಟರ್ ಆಗಿ ಅವ್ರ ಜೊತೆಲಿದ್ದೆ. ಓಕೆ, ಅಂದರೆ ಒಂದು ಫಿಲ್ಮ್ ಡೈರೆಕ್ಷನ್ ಮಾಡಬೇಕು ಅನ್ನೋ ಕಾರಣಕ್ಕೆ. ಆಮೇಲೆಲ್ಲ ಆಗೋದಿಲ್ಲ, ಅಲ್ಲಿ ಏನೇನೋ ಸಮಸ್ಯೆಗಳಿದೆ ಅಂದಮೇಲೆ ನಾನು ಆಚೆ ಬಂದು ಮತ್ತೆ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದೆ. ಆಮೇಲೆ ರಾಮೋಜಿರಾವ್ ಅವರು ಕರೆದು ಅವಕಾಶ ಕೊಟ್ಟರು. ಅವರು ಕೊಟ್ಟಿದ್ದ ಅವಕಾಶ ಫಸ್ಟು ಮೊಗ್ಗಿನ ಮನಸ್ಸು ಕತೆಗೆ. ಯಾರು? ರಾಮೋಜಿರಾವ್ ಅವರು 2002 ನನಗೆ ಡೈರೆಕ್ಷನ್ ಅವಕಾಶ ಸಿಕ್ತು. ಓಕೆ ಓಕೆ. ಅದಕ್ಕೆ ಮುಂಚೆ ಸಾಕಷ್ಟು ಬರ್ತಾ ಇತ್ತು. ನಾನು ಹೇಳಿದ ಸುಗ್ಗಿ ಫಿಲಮ್ಮು 98 ಅದು. ಅದಾದ್ಮೇಲೆ ನನಗೆ ಅಲ್ಲಿ ಅಷ್ಟೊತ್ತಿಗೆ ಆಲ್ರೆಡಿ ನಾನು ಕೋ ಡೈರೆಕ್ಟರ್ ಅಂತಕ್ಕೆ ಬಂದಿದ್ನಲ್ಲ. ಸೊ ಆಮೇಲೆ 1-2 ಫಿಲಮ್ ಯಾವುದೋ ಮಾಡಿದೆ. ನಾನು ಎಲ್ಲಿ ಫಿಲಮ್ ಮಾಡಿದ್ರು ಆ ಪ್ರೊಡ್ಯೂಸರ್ಗಳು, ಈಗ ಲೈಕ್ ಜಯಶ್ರೀದೇವಿ ಅವರು, BC ಪಾಟೀಲ್ ಅವರು, ನಮ್ಮ BN ಗಂಗಾಧರ್ ಅವರು, ಈ ಎಲ್ಲರೂ ಅವ್ರು ಯಾರ್ಯಾರು ಕಂಪ್ನಿಯಲ್ಲಿ ಕೆಲಸ ಮಾಡಿದ್ರು ಎಲ್ಲರೂ ನನಗೆ ಒಂದು ಫಿಲ್ಮ್ ಡೈರೆಕ್ಷನ್ ಮಾಡು ಅಂತ ಆಫರ್ ಕೊಡೋರು. ಪ್ರಾಬ್ಲಮ್ ಏನು ಅಂದರೆ ನಿಮಗೆ ಗೊತ್ತು, ಅವತ್ತಿಗೆ ರೀಮೇಕ್ ಅವಳಿ ಜಾಸ್ತಿ. ರಿಮೇಕ್ ಮಾಡಿಕೊಡೋದು, ರೀಮೇಕ್ ಮಾಡು, ಒಂದು CD ಕೊಟ್ಬಿಡೋರು, ಈ ಫಿಲಮ್ ಡೈರೆಕ್ಷನ್ ಮಾಡ್ಬಿಡೋ ಉಮೇಶ, ಚೆನ್ನಾಗಿದೆ, ನೀನು ಹೆಂಗೋ ಡೈರೆಕ್ಷನ್ ಎಲ್ಲ ಗೊತ್ತು ನಿನಗೆ, ಮಾಡ್ಬಿಡೋ. ನಮ್ಗೆ ಅದು ಇಷ್ಟ ಇಲ್ಲ. ಇಲ್ಲ ಇಲ್ಲ, ನನ್ನ ಹತ್ರ ಒಂದು ಕತೆ ಇದೆ ಹೇಳ್ತೀನಿ ಕೇಳಿ. ನಿನ್ನ ಕತೆ ಎಲ್ಲ ಬೇಡಮ್ಮ, ಈ ಕತೆ ಮಾಡ್ತೀಯಾ, ಡೈರೆಕ್ಷನ್ ಚಾನ್ಸ್ ಕೊಡ್ತೀನಿ ಅಂತ. ಇಲ್ಲ ಇಲ್ಲ, ನಾನು ಡೈರೆಕ್ಟರ್ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ, ರೀಮೇಕ್ ಮಾಡೋದಿಲ್ಲ. ಇದು ಮೊದಲಿಂದ ನಿಲ್ಲುವಲ್ಲ? ಮೊದಲಿಂದನೂ ಅಂದರೆ ನಮ್ಮ ಗುರುಗಳೇ ಹೇಳ್ಕೊಟ್ಟಿದ್ದು. ಅದಕ್ಕೂ ಕಾರಣ ಹಂಸಲೇಖ ಅವರೇ. ಅವರು ಯಾವಾಗಲೂ ನಮ್ಮನ್ನು ಮೋಟಿವೇಟ್ ಮಾಡ್ತೀವಿ, ಸ್ವಂತಿಕೆ ಇರೋ ಸಿನಿಮಾಗಳನ್ನು ಮಾಡಬೇಕು, ಕನ್ನಡತನ ಇರೋ ಸಿನಿಮಾಗಳನ್ನು ಮಾಡಬೇಕು, ಆಮೇಲೆ ನೀನು ಕ್ರಿಯೇಟ್ ಮಾಡಬೇಕು. ಅಲ್ಲ, ಬಾಲಚಂದರ್ ಥರ, ಪುಟ್ಟಣ್ಣ ಕಣಗಲ್ ಥರ, ರಾಜ್ ಕಪೂರ್ ಥರ, ಮಣಿರತ್ನಂ ಥರ ಯಾರೋ ಮಾಡಿ ಸಿನಿಮಾ ಕಾಪಿ ಮಾಡೋದಕ್ಕೆ ಏನಕ್ಕೆ ಡೈರೆಕ್ಟರ್ ಆಗಬೇಕು ಅದಕ್ಕೆ ಅನ್ನೋರು ಅವರು. ನಮಗೂ ಕರೆಕ್ಟ್ ಅನ್ನಿಸ್ತಾ ಇತ್ತು. ನಾನು ಬಂದಿರೋದು ಡೈರೆಕ್ಟರ್ ಆಗಬೇಕು ಅಂತ. ಐ ವಾಂಟ್ ಟು ಟೆಲ್ ಎ ಸ್ಟೋರಿ, ನನ್ನ ಕತೆ ಹೇಳಬೇಕು, ನನ್ನ ವಿಚಾರಗಳನ್ನು ಜನಕ್ಕೆ ಹೇಳಬೇಕು ಅಂತ. ಯಾರ್ದನ್ನ ತೊಗೊಂಡು ಬಂದು ಹಿಂಗೆ ಮಾಡಿ ಅದು ಅಂದರೆ ಒಂದು ಉದ್ಯೋಗದ ಥರ ನೋಡೋದು. ಅದು ಹಂಗೆ ನೋಡೋಕ್ಕೆ ನನಗೆ ಯಾವತ್ತಿಗೂ ಇಷ್ಟ ಇರಲಿಲ್ಲ, ಇವತ್ತಿಗೂ ಇಷ್ಟ ಇಲ್ಲ. ಸೊ ಹಂಗಾಗಿ ಅವೆಲ್ಲ ರಿಜೆಕ್ಟ್ ಮಾಡ್ಕೊಂಡು ಬರ್ತಾಯಿದ್ದೆ. ಆಮೇಲೆ ನಿನಗಾಗಿ ಅಂತ ಒಂದು ಫಿಲಮ್ಮು, ಮತ್ತೆ ಹೇಗೆ ನಮ್ಮ ಮಹೇಂದರ್ ಸರ್ ಡೈರೆಕ್ಟರ್, ಅದಕ್ಕೆ ವಿಜಯ ರಾಘವೇಂದ್ರ ಹೀರೋ ಆಗಿದ್ದು ಫಸ್ಟ್ ಪಿಕ್ಚರ್. ಅದು ರಾಮೋಜಿರಾವ್ ಪ್ರೊಡ್ಯೂಸರು, ನಾನೇ ಕೋ ಡೈರೆಕ್ಟರ್ ಆ ಫಿಲಮ್ಗೆ. ಸೊ ಮತ್ತೆ ಹೇಗೆ ಅಲ್ಲಿ ಹೋಗಿ ಆ ಕಂಪ್ನಿ ಕೆಲಸ ಮಾಡಿದ ತಕ್ಷಣ ಆ ಕಂಪ್ನಿಯವರು ಆಫರ್ ಮಾಡಿದ್ರು ಡೈರೆಕ್ಷನ್ ಮಾಡಿ ಅಂತ. ಸೊ ಆವಾಗ ಅವ್ರಿಗೆ ಹೋಗಿ ಹೇಳಿದ ಕಥೆನೇ ಮೊಗ್ಗಿನ ಮನಸ್ಸು. ಅದು ಕೇಳಿ ಎಲ್ಲ ಚೆನ್ನಾಗಿದೆ ಕತೆ ಅಂತ ಹೇಳಿ ಓಕೆ ಆಯಿತು. ನಮ್ಗೆ ಅಡ್ವಾನ್ಸ್ ಕೊಟ್ಟು ಎಲ್ಲ ಆಗಿ ಇನ್ನೇನು ನಾನು ಒಂದು 6 ತಿಂಗಳು ಸ್ಕ್ರಿಪ್ಟ್ ಎಲ್ಲ ವರ್ಕ್ ಮಾಡಿ ಹೈದ್ರಾಬಾದಲ್ಲಿ ಕೂತು ಸಿನಿಮಾ ಶುರು ಆಗಬೇಕು ಅನ್ನೋಷ್ಟರೊಳಗಡೆ ಅಲ್ಲಿ ಕಂಪನಿನಲ್ಲಿ ಏನೋ ಇಂಟರ್ನಲ್ ಸಮಸ್ಯೆಗಳಿಂದಾಗಿ ಅವರು ಪ್ರೊಡಕ್ಷನ್ ಮಾಡಲಿಲ್ಲ. ಅಂದರೆ ಟೋಟಲಾಗಿ ಪ್ರೊಡಕ್ಷನ್ನೇ ನಿಲ್ಲಿಸ್ಬಿಟ್ರು ಅವರು. ಸೊ ಮತ್ತೆ ನಾವು ಮತ್ತೆ ಫುಟ್ಪಾತು ಬೆಂಗಳೂರಿಗೆ ವಾಪಸ್ಸು. ಬೆಂಗಳೂರಲ್ಲಿ ಬಂದರೆ ಇಲ್ಲಿ ಯಾರು ಇಲ್ಲಿ ಹೋದ್ರೆ ಬರೀ ರೀಮೇಕ್ ಕೇಳೋರು. ಫುಟ್ಪಾತ್ ಅಂತ ಹೇಳೋದು ಎಷ್ಟು ಖುಷಿ ಆಗ್ತಿರಲ್ಲ. ಅಲ್ಲ, ಅವಾಗ ಹಂಗೆ ಪರಿಸ್ಥಿತಿ ಆಗಿತ್ತು. ಇದ್ರ ಮಧ್ಯದಲ್ಲಿ ಈಗ ಒಂದು ಸ್ಟೇಜಿಗೆ ಬಂದಿರೋದ್ರಿಂದ ಆಗಿನ ಫುಟ್ಪಾತ್ ಆಗಿನ ಕಷ್ಟಗಳನ್ನು ಹೇಳ್ಕೊಡೋದ್ರಲ್ಲಿ ಅದೇನು ಯಾವಾಗ್ಲೂ ಅಷ್ಟೇ. ಒಂದು ಹಂತ ದಾಟದ ಮೇಲೆ ಎಲ್ಲಾ ಕಷ್ಟನೂ ಜೋಕ್ ಆಗ್ಬಿಡುತ್ತೆ. ಬರೀ ಸಿನಿಮಾ ಅಂತಲ್ಲ, ಎಲ್ಲ ಲೈಫೇ ಹಂಗೆ. ಅಲ್ಲ, ಹಂಗೆ ನೋಡ್ಬೇಕು ನಾವು. ಈಗ ಅಲ್ವಾ, ಆವತ್ತೇನೋ ಕಷ್ಟಪಟ್ಟಿದ್ದೆ ಅಂತ ನಾನು ಇವತ್ತು ಅಂತ ಹೇಳ್ಕೊಂಡ್ ಕೂತೀನಿ. ಅಟ್ಲೀಸ್ಟ್ ಅದನ್ನ ದಾಟ್ ಬಂದಿದೀವಲ್ವಾ, ಆ ಒಂದು ಖುಷಿ ಇರ್ಬೇಕಷ್ಟೇ. ಮತ್ತೆ ಸಿಕ್ಸರ್ ಅಲ್ಲ, ಅದೇ ಮೊಗ್ಗಿನ ಮನಸ್ಸು ಅದು ಡ್ರಾಪ್ ಆಯ್ತಲ್ಲ. ಡ್ರಾಪ್ ಆದ್ಮೇಲೆ ಮತ್ತೆ ಬೆಂಗಳೂರಿಗೆ ಬಂದು ಮತ್ತೆ ಇಲ್ಲಿರೋ ಅಷ್ಟು ಸಮಯ ಹೈದರಾಬಾದ್ನಲ್ಲೇ ಇದ್ರಾ? ಅಲ್ಲ, ಒಂದು 6 ತಿಂಗಳು 8 ತಿಂಗಳಿದ್ದೆ ನಾನು ಹೈದರಾಬಾದಲ್ಲಿ. 2002ನಲ್ಲೇನೋ. ಓಕೆ, 2002ನಲ್ಲಿ ಅಲ್ಲಿದ್ದೆ. ಸ್ಟಾರ್ಟ್ ಆಗಬೇಕಿತ್ತು ಫಿಲ್ಮು. ಅದೇ ಅವ್ರ ಕಂಪ್ನಿನೇ ಪ್ರೊಡಕ್ಷನ್ನೇ ಸ್ಟಾಪ್ ಮಾಡಿದ್ರು. ಈಗ ಮಾಡಲ್ಲ ಈಗ ಸದ್ಯಕ್ಕೆ ಅಂತ ಅಂದರು. ವಾಪಸ್ ಬೆಂಗಳೂರಿಗೆ ಬಂದು ಇಲ್ಲಿ ಯಾರು ಬೇರೆ ಪ್ರೊಡ್ಯೂಸರ್ ಹುಡುಕ್ಬೇಕಲ್ಲ. ಅಲ್ಲಿ ಎಲ್ಲೋದ್ರು ಮತ್ತೆ ರಿಮೇಕ್ ಅವಳಿ. ಅದು ನಮ್ಗೆ ಇಷ್ಟ ಇಲ್ಲ. ನಮ್ಮ ಕತೆ ಕೇಳೋಕ್ಕೆ ಯಾರು ರೆಡಿ ಇರಲಿಲ್ಲ. ಸರಿ, ಹಿಂಗೆ ಒಂದು 2 ವರ್ಷ ಹೋಯ್ತು. ಮತ್ತೆ ಯಾರು ಪ್ರೊಡ್ಯೂಸರ್ ಇಲ್ಲ, ಅಲ್ದಾಟ ಅದು ಇದು ಎಲ್ಲ ಹೋದ್ಮೇಲೆ ಮತ್ತೆ ಹೇಗೇನು ಅವರೇ ಫೋನ್ ಮಾಡಿದ್ರು. ಅದೇ ಕಂಪ್ನಿಯವರು, ರಾಮೋಜಿರಾವ್ ಕಂಪ್ನಿಯವರು. ಅಂದರೆ ಅವ್ರ ಕಂಪ್ನಿದೆಲ್ಲ ಏನು ಪ್ರಾಬ್ಲಮ್ ಸಾಲ್ವ್ ಆಯಿತು. ನಾವು ಮತ್ತೆ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತಾ ಇದೀವಿ, ನಿಮ್ಮ ಜೊತೆ ಒಂದು ಫಿಲ್ಮ್ ಮಾಡಬೇಕು ಅಂದ್ಕೊಂಡು ಬನ್ನಿ ಮಾತಾಡೋಣ ಅಂತ. ಖುಷಿ ಆಯ್ತಪ್ಪ, ಸದ್ಯ ನೆನ್ಪಿಟ್ಕೊಂಡು ಕರೆದಿದಾರಲ್ಲ ಅಂತ. ಅಲ್ಲಿ ಹೋದ್ರೆ ಒಂದು ಟ್ವಿಸ್ಟ್ ಕೊಟ್ಟರು ಅವರು. ಇದು ನೀವು ಅವಾಗ ಹೇಳಿದ್ರಲ್ಲ ಕತೆ, ಆ ಕತೆ ಬೇಡ. ಯಾಕೆಂದ್ರೆ ಅದು ಸ್ವಲ್ಪ ಬಜೆಟ್ ಜಾಸ್ತಿ. ಅದು ಅವತ್ತಿಗೆ ಬಜೆಟ್ ಜಾಸ್ತಿ ಕತೆ, ಅದು ಬಜೆಟ್ ಜಾಸ್ತಿ ಆಗುತ್ತೆ. ನಮ್ಮ ಹತ್ರ ಒಂದು ಕತೆ ಇದೆ, ನಮ್ಮ ತೆಲುಗು ರೈಟ್ರ್ ಒಬ್ರು ಒಂದು ಕತೆ ಹೇಳಿದ್ದಾರೆ, ನಮ್ಗೆ ಇಷ್ಟ ಆಗಿದೆ, ನಿಮ್ಗೆ ಇಷ್ಟ ಆದರೆ ಆ ಕತೆ ಫಿಲ್ಮ್ ಮಾಡ್ತೀವಿ ನಾವು ಅಂದರು.
ಹಾಂ ಸರಿ ಓಕೆ ಸರ್, ನನಗೇನು ಪ್ರಾಬ್ಲಮ್ ಇಲ್ಲ, ನಂದೇ ಕತೆ ಆಗಬೇಕು ಅಂತ ಏನಿಲ್ಲ ಹೇಳಿ ಅಂದರೆ ಅವ್ರ ಕತೆ ಹೇಳಿದ್ರು. ಕೇಳಿ ನನಗೆ ತಲೆ ತಿರುಗಿ ಬಿದ್ದೋಗಂಗೆ ಆಗಿತ್ತು. ಯಾಕಪ್ಪ? ಸ್ವಲ್ಪ ಅಂದರೆ ಅದು ಕ್ಲೈಮ್ಯಾಕ್ಸ್ ತನಕ ಓಕೆ, ಆ ಕ್ಲೈಮ್ಯಾಕ್ಸು ನನಗೆ ಡೈಜೆಸ್ಟ್ ಆಗಲಿಲ್ಲ. ಅಲ್ಲಿ ಕ್ಲೈಮ್ಯಾಕ್ಸಲ್ಲಿ ಚಿರಂಜೀವಿ ಎಲ್ಲ ಬಂದ್ಬಿಡೋರು. ಅಂದರೆ ಒಬ್ಬ ಸ್ಟಾರು, ಅವ್ರು ತೆಲುಗು ರೈಟರ್ ಅಲ್ವಾ, ಚಿರಂಜೀವಿ ಗಾರು వచ్చేస్తారు. ನನಗೆ ಇದು ಯಾವುದಪ್ಪ ಇದು, ಈ ಥರದ ಕತೆ, ಇದನ್ನು ಚೆನ್ನಾಗಿಲ್ವೇ ಕ್ಲೈಮ್ಯಾಕ್ಸು? ಆ ಕ್ಲೈಮ್ಯಾಕ್ಸ್ವರೆಗೂ ಚೆನ್ನಾಗಿದೆ, ಕ್ಲೈಮ್ಯಾಕ್ಸ್ ಚೆನ್ನಾಗಿಲ್ಲ. ಹೆಂಗೆ ಹೇಳೋದು ಅವ್ರಿಗೆ? ಅವಕಾಶಕ್ಕೂ ಬೇರೆ ಕೊಡ್ತಾ ಇದ್ದಾರೆ. ಸರ್ ಒಂದು ದಿವಸ ನನಗೆ ಟೈಮ್ ಕೊಡಿ, ಯೋಚನೆ ಮಾಡಿಬಿಟ್ಟು ಹೇಳ್ತೀನಿ ಅಂತೇಳಿ ಅವ್ರಿಗೆ ಎಷ್ಟು ಹೊಸಲ್ಲೇ ಇದ್ದೀನಿ. ಆಯಿತು ಬೆಳಗ್ಗೆ ಹೇಳಿ ಪರವಾಗಿಲ್ಲ ಅಂದರು. ಸರಿ, ಅವತ್ತು ರಾತ್ರಿ ನಾನು ಅಲ್ಲಿಂದನೇ STD ಕಾಲ್, ಅವಾಗೆಲ್ಲ ಹಂಸಲೇಖ ಸರ್ಗೆ ಫೋನ್ ಮಾಡಿದೆ. ಹೀಗಾಗಿದೆ, ಈ ಥರ ಆಗಿದೆ ಸರ್, ಅವಕಾಶ ಕೊಡ್ತೀನಿ ಅಂತ ಕರೆದ್ರು. ಫುಲ್ ಖುಷಿಯಾಗಿ ಬಂದೆ. ಇಲ್ಲಿ ಬಂದರೆ ಈ ಥರ ಒಂದು ಕತೆ ಹೇಳ್ಬಿಟ್ಟಿದ್ದಾರೆ, ನನಗೆ ಡೈಜೆಸ್ಟ್ ಆಗ್ತಾ ಇಲ್ಲ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ನನಗೆ, ಏನು ಮಾಡೋದು ಈಗ? ನಿಮ್ಗೇನು ಅನ್ಸುತ್ತೆ, ನಿಮ್ಮ ಅಡ್ವೈಸ್ ಏನು ಅನ್ಸುತ್ತೆ ಅಂದರೆ, ಬಡ್ಡಿ ಮಗನೇ ಫಸ್ಟು ಬಂದಿರೋದನ್ನ ಒಪ್ಕೋ. ಇಲ್ಲಿ ಫುಟ್ಪಾತಲ್ಲಿ ಅಲಿತಾ ಇದೆಯಾ, ಚಾನ್ಸ್ ಕೊಡೋರ್ ಗತಿ ಇಲ್ಲ ನಿಮಗೆ. ಫಸ್ಟು ಅವಕಾಶ ಯಾವಾರೊಬ್ರು ಕೊಡ್ತಾ ಇದ್ದಾರೆ, ಅದು ಒಪ್ಕೋ. ಯಾಕೆಂದ್ರೆ ನಿನಗೆ ಬೇಕಿರೋದು ಈಗ ಒಂದು ವಿಸಿಟಿಂಗ್ ಕಾರ್ಡ್, ಡೈರೆಕ್ಟರ್ನ ವಿಸಿಟಿಂಗ್ ಕಾರ್ಡ್ ಬೇಕು ನಿನಗೆ. ಫಸ್ಟು ಆ ವಿಸಿಟಿಂಗ್ ಕಾರ್ಡ್ ತಗೋ. ಆಮೇಲೆ ಎರಡನೇ ಪಾಯಿಂಟಿಗೆ ನಾನು ಕನ್ವಿನ್ಸ್ ಆಗಿದ್ದೆ. ವಿಸಿಟಿಂಗ್ ಕಾರ್ಡ್ ತಗೊಳ್ಳೋದು ದೊಡ್ಡ ವಿಷಯ ಆಗಿರಲಿಲ್ಲ ನನಗೆ, ಯಾವತ್ತೋ ತಗೋಬೋದಾಗಿತ್ತು. ರೀಮೇಕ್ ಸಿನಿಮಾ ಮಾಡೋದಾಗಿದ್ರೆ ಸಿಕ್ಬಿಡೋದು. ಅವ್ರು ಎರಡನೇ ವಿಷಯ ಹೇಳಿದ್ರಲ್ಲ, ನೋಡೋ ರಿಪೇರಿ ಮಾಡೋಕ್ಕಾಗ್ದಲೇ ಇರೋಂಥ ಕತೆ ಯಾವುದೂ ಇಲ್ಲ ಕಣೋ. ಅವ್ರು ಹೇಳಿದ್ದಕ್ಕೆಲ್ಲ ಎಸ್ ಅಂತ ಹೇಳ್ಬಿಟ್ಟು ಬಾ, ನಿನಗೇನು ಕ್ಲೈಮ್ಯಾಕ್ಸ್ ಕನ್ವಿನ್ಸ್ ಆಗಿಲ್ಲ ಅಲ್ವಾ, ಆ ಕ್ಲೈಮ್ಯಾಕ್ಸನ್ನ ಇಲ್ಲ ಒಂಚೂರು ಏನೋ ಒಂದು ಕನ್ನಡಕ್ಕೆ ಸೂಟ್ ಆಗಲ್ಲ, ನಾನು ಸ್ವಲ್ಪ ಚೇಂಜ್ ಮಾಡ್ಕೊಳ್ತೀನಿ ಹಂಗೆ ಹಿಂಗೆ ಅಂತ ಏನೋ ಹೇಳ್ಬಿಟ್ಟು ಬಾ, ಆ ಇಡೀ ಕತೆನೇ ತಿರುಗಿಸ್ಬಿಡೋಣ ಅಂದರು. ನನಗೆ ಅದು ಕರೆಕ್ಟ್ ಅನ್ನಿಸ್ತು. ಆಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆ ಹೋಗ್ಬಿಟ್ಟು ಅವರು ಅಂದರೆ ಅವ್ರ ಟೀಮು ಒಂದು 4-5 ಜನ, ಅವರು ಅಂದರೆ ಎಲ್ಲ ಮಹಾನ್ ಬುದ್ಧಿವಂತರು, ಸ್ಟೋರಿ ಕೇಳೋಕೆ ಅಂತಲೇ ಒಂದು ವಿಂಗ್ ಇರ್ತಾ ಇತ್ತು. ಅವ್ರ ಜೊತೆ ಇದೆಲ್ಲ ಡಿಸ್ಕಷನ್. ಅವ್ರಿಗೋಗಿ ಸರ್ ಎಲ್ಲ ಕತೆ ತುಂಬ ಚೆನ್ನಾಗಿದೆ, ಕ್ಲೈಮ್ಯಾಕ್ಸು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ಬಟ್ ಕನ್ನಡಕ್ಕೆ ವರ್ಕೌಟ್ ಆಗಲ್ಲ ಇದು. ತೆಲುಗಲ್ಲಿ ಈ ಕ್ಲೈಮ್ಯಾಕ್ಸು ಸೂಪರಾಗಿ ವರ್ಕೌಟ್ ಆಗುತ್ತೆ, ಚಿರಂಜೀವಿ ಗಾರು వచ్చేసారు ಅದು ಇದು ಅಂದರೆ. ಕನ್ನಡದಲ್ಲಿ ಇಲ್ಲೇದು ರಾಜ್ಕುಮಾರ್ ಉನ್ನಾರ್ ಕದಾ ಅಂದ್ರು ಅವರು. ಅವಾಗಿದ್ರು ಅಣ್ಣ ಅವರು, ರಾಜ್ಕುಮಾರ್ గారు ఉన్నారు కదా, ఆయన ఒప్పుకోలేదంటే విష్ణువర్ధన్ గారు ఉన్నారు కదా ಅಂದರು. ನಾನು ಏನೋ ನಮ್ಮ ಅವ್ರನ್ನ ನೋಡೇ ಇಲ್ಲ ಅದುವರೆಗೂ. ಇನ್ನು ನಾನು ಹೋಗಿ ಕೇಳಿದ್ರೆ ಅವ್ರು ಬಂದು ಗೆಸ್ಟ್ ಆಮೇಲೆ ಮಾಡಿದ್ರು ಚೆನ್ನಾಗಿರ್ತಾ ಇರಲಿಲ್ಲ. ಅಂದರೆ ಇಟ್ ವಾಸ್ ವೆರಿ ಆರ್ಟಿಫಿಷಿಯಲ್. ಸರ್ ಇಲ್ಲ, ಆ ಥರ ಕಲ್ಚರ್ ಎಲ್ಲ ನಮ್ಮಲ್ಲಿ ಇಲ್ಲ ಸರ್ ಅದು ಅಂಥೇಳಿ. ಆಮೇಲೆ ಆ ಸಿನಿಮಾದಲ್ಲಿ ಅವ್ರ ಒರಿಜಿನಲ್ ಮೂಲ ಕಥೆಯಲ್ಲಿ ಹೀರೋ ಬಂದು ಒಬ್ಬ ದೊಡ್ಡ ಸ್ಟಾರ್ ಫ್ಯಾನು, ಚಿರಂಜೀವಿ ಫ್ಯಾನು, ಅವನದೇ ಕತೆ ಅದು. ಹಂಗೆ ಇಲ್ಲಿ ರಾಜ್ಕುಮಾರ್ ಅವ್ರ ಫ್ಯಾನು, ಅವನದೊಂದು ಕತೆ ಅಂತ ಅವ್ರು ಹೇಳ್ತಾ ಇದ್ದಿದ್ದು. ಮತ್ತು ಒಳಗಡೆ ವಿಷಯಗಳು ಒಂದಷ್ಟು ಚೆನ್ನಾಗಿತ್ತು. ಸರ್ ಇದು ಈ ಸ್ಟಾರ್ ಫ್ಯಾನು ಈ ಥರದ್ದೇ ವರ್ಕೌಟ್ ಆಗಲ್ಲ ಕನ್ನಡದಲ್ಲಿ. ತುಂಬ ಸೆನ್ಸಿಬಲ್ ಆಡಿಯನ್ಸ್ ನಮ್ಮವರು. ಎಂಟರ್ಟೈನ್ಮೆಂಟ್ ಫಿಲ್ಮ್ ಆದರೂ ಒಂಚೂರು ಸೆನ್ಸಿಬಲ್ ಆಗಿರಬೇಕದು. ಸೊ ನನಗೆ ಕ್ಲೈಮ್ಯಾಕ್ಸ್ ಬದಲಾಯಿಸ್ಕೊಳಕ್ಕೆ ನೀವು ಅವಕಾಶ ಕೊಡ್ತೀರಾ ಅಂದರೆ ನಾನು ಮಾಡ್ತೀನಿ ಇದನ್ನು. ಅಂದ್ರೆ ಅವ್ರಿಗೆ ಏನಿಸ್ತು ಗೊತ್ತಿಲ್ಲ, ಕನ್ನಡದಲ್ಲಿ ವರ್ಕೌಟ್ ಆಗಲ್ಲ ಅಂದರೆ ಓಕೆ, ಏನು ವರ್ಕೌಟ್ ಆಗೋದು ಅದು ತಾನೇ ಮಾಡಬೇಕು. ಆಯಿತು, ಚೇಂಜ್ ಮಾಡಿ, ನಿಮ್ಗೆ ಏನು ಬೇಕು ಕ್ಲೈಮ್ಯಾಕ್ಸು, ಕತೆನೇ ಚೇಂಜ್ ಮಾಡಿಬಿಡಿ, ಕ್ಲೈಮ್ಯಾಕ್ಸ್ ಬೇಕಾದ್ರೆ ಚೇಂಜ್ ಮಾಡ್ಕೊಂಡು ಸರ್ ಕತೆ ಹಂಗೆ ಇರುತ್ತೆ, ಕ್ಲೈಮ್ಯಾಕ್ಸ್ ಮಾತ್ರ ಚೇಂಜ್ ಮಾಡ್ತೀನಿ ಅಂತ ಬಂದು ಒಪ್ಕೊಂಡ್ಬಿಟ್ಟು ಬಂದು ಆಮೇಲೆ ಆ ಕತೆನ ಸಂಪೂರ್ಣವಾಗಿ ತಿದ್ದಿ ಅವನು ಫ್ಯಾನ್ ಅನ್ನೋದೇ ತೆಗೆದು ಬಿಸಾಕಿ ಅವನೊಬ್ಬ ಕ್ರಿಕೆಟರ್ ಅಂತ, ಅಂದರೆ ಕ್ರಿಕೆಟರ್ ಆಗಬೇಕು ಅಂತ ಆಸೆ ಇರೋ ಒಬ್ಬ ಹುಡುಗನ ಕಥೆಯಾಗಿ ಮಾಡಿ ನಾನು ಬೇರೆ ಕ್ಲೈಮ್ಯಾಕ್ಸ್ ಎಲ್ಲ ಮಾಡಿ ಅವ್ರನ್ನ ಒಪ್ಪಿಸ್ಬೇಕಿತ್ತು. ಹೌದು, ಕನ್ವಿನ್ಸ್ ಮಾಡಿ ಅವ್ರನ್ನ ಕನ್ವಿನ್ಸ್ ಮಾಡಿ ಸಿಕ್ಸರ್ ಸಿನಿಮಾ ಮಾಡಿದ್ದು. ಹಿಂಗೆ ನಾವು ಇಷ್ಟು ಪ್ರಾಸೆಸ್ ನಡಿ ಅಷ್ಟೊತ್ತಿಗೆ 2 ವರ್ಷ ಆಯಿತು. ಕತೆ ಕೇಳಿದಾಗಿಂದ ಆ ಫಿಲಿಮ್ ರಿಲೀಸ್ ಆಗಕ್ಕೆ 2005ರಲ್ಲಿ ನಾನು ಒಪ್ಕೊಂಡಿದ್ದು. ಸಿನಿಮಾ ರಿಲೀಸ್ ಆಗೋ ಅಷ್ಟೊತ್ತಿಗೆ 2007 ಆಯಿತು. ಇನ್ ಬಿಟ್ವೀನ್ ಈ ಜೀವನಕ್ಕೆ ಏನು ಮಾಡ್ತಾ ಇದ್ರಿ? ಜೀವನಕ್ಕೆ ಏನಿಲ್ಲ, ನಾನು ಹೇಳಿದ್ನಲ್ಲ ಅಲ್ಲಿವರೆಗೂ ಫ್ರೆಂಡ್ಸು ಸಹಾಯ ಮಾಡ್ತಾಯಿದ್ರು. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ಪೇಮೆಂಟ್ ಬರ್ತಾ ಇತ್ತು, ನಡೀತಾ ಇತ್ತು. ಆಮೇಲೆ ಬ್ಯಾಚುಲರ್ ನಾನು ಅಲ್ಲಿವರೆಗೂ. ನಾನು ಫಸ್ಟ್ ಹೇಳಿದ್ನಲ್ಲ, ಫಸ್ಟ್ ಕರೆದು ಅಡ್ವಾನ್ಸ್ ಕೊಟ್ರಲ್ಲ ಮುಗ್ಗಿನ ಮನಸ್ಸು ಕತೆಗೆ, ದುಡ್ಡು ಕೊಟ್ಟ ತಕ್ಷಣ ನಾವು ಭೂಮಿ ಮೇಲೆ ನಿಂತಿಲ್ಲ, ಫುಲ್ ಸ್ಟಾರ್ಟ್ ಅಲ್ಲಿಂದನೇ ಫ್ಲೈಯಿಂಗು, ಟೇಕ್ ಆಫ್ ಆಯಿತು ಫ್ಲೈಟು ಅಂತ. ಅಷ್ಟರೊಳಗೆ ಸ್ವಲ್ಪ 30 ದಾಟ್ಬಿಟ್ಟಿತ್ತು. ನಾನು ಒಬ್ಬನೇ ಮಗ, ಬೇರೆ ನಮ್ಮ ಅಪ್ಪ ಅಮ್ಮ ಅವರು ಒಂದು ಮದುವೆ ಮಾಡ್ಕೊಳ್ಳೋ ಅಂತ ನಮ್ಮ ತಾಪತ್ರ ಅವ್ರಿಗೆ ಗೊತ್ತಾಗಲ್ಲ. ಪಾಪ ತುಂಬ ಇನ್ನೋಸೆಂಟು ನಮ್ಮ ಪೇರೆಂಟ್ಸು.
ಸೊ ಅದು ಹೇಳ್ತಾನೆ ಇದ್ರು ಸುಮ್ಮನೆ ಆರಾಮ ನೀನು ಹಂಗೆ ಹಿಂಗೆ ಅನ್ಕೊಂಡು ನಾವು ತಳ್ಕೊಂಡು ಬರ್ತಾ ಇದ್ವಿ. ಆಮೇಲೆ ಯಾವಾಗ ಒಂದು ಅಡ್ವಾನ್ಸ್ ಚೆಕ್ ಎಲ್ಲ ಬಂದ್ಬಿಡ್ತಲ್ಲ, ಡೈರೆಕ್ಟರ್ ಆಗ್ಬಿಡ್ತೀನಿ. ನನಗೇನು ಆಸೆ ಡೈರೆಕ್ಟರ್ ಆಗಿ ಮದುವೆ ಆಗಬೇಕು ಅಂತ. ಈ ಅಗ್ರಿಮೆಂಟ್ ಸೈನ್ ಆಗಿ ಚೆಕ್ ಬಂದ ತಕ್ಷಣ ಡೈರೆಕ್ಟರ್ ಆದೆ ಅಂತ ಅನ್ಕೊಂಡ್ಬಿಟ್ಟು ಒಂದು ಹುಡುಗಿ ಎಲ್ಲ ನೋಡಿ, ನಮ್ಮ ಅಪ್ಪ ಅಮ್ಮ ಹುಡುಗಿ ತೋರಿಸಿದ ಹುಡುಗಿನ ನೋಡಿ ಒಪ್ಕೊಂಬಿಟ್ಟೆ ಮದುವೆಗೆ. ಅದಾದಮೇಲೆ ಪ್ರಾಜೆಕ್ಟ್ ಡ್ರಾಪ್ ಆಗಿದ್ದು ಮೊಗ್ಗಿನ ಮನಸ್ಸು, ಅವ್ರ ಕಂಪ್ನಿ ಇಂಟರ್ನಲ್ ಇಶ್ಯೂ ಆಗಿ. ಇದ್ರ ಮಧ್ಯದಲ್ಲಿ ಪ್ರಾಜೆಕ್ಟ್ ಡ್ರಾಪು, ಅದ್ರ ಜೊತೆ ಹುಡುಗಿ ಒಪ್ಕೊಂಬಿಟ್ಟಿದ್ದೀನಿ, ಮದುವೆ ಆಗಲೇಬೇಕು. ನಮ್ಮ ತಂದೆ ಇದು ರಿಟೈರ್ಮೆಂಟ್ ದುಡ್ಡಲ್ಲಿ ನಾನು ಮದುವೆ ಆಗಿದ್ದು. ಅವ್ರೇನೋ ಪಾಪ ರಿಟೈರ್ಮೆಂಟ್ ದುಡ್ಡು. ನನಗೆ ಆಶ್ಚರ್ಯ ಏನಂದರೆ, ಇದು ಸಿನಿಮಾದ ಹೊರತಾದ ಇದಾದರೂ ಕೂಡ ನಿಮ್ಮ ಲೈಫ್ ಆಗಿರೋದ್ರಿಂದ, ಡೈರೆಕ್ಟರ್ ಲೈಫ್ ಆಗಿರೋದ್ರಿಂದ ಹುಡುಗಿ ಮನೆಯವರು ಹೇಗೆ ಒಪ್ತಾರೆ? ಏನು ಕೆಲಸ ಇಲ್ಲದ ಹುಡುಗ ಅಂತ? ಅವ್ರ ಅಪ್ಪ ಅಮ್ಮ ಎಲ್ಲ ಒಪ್ಪಿಲ್ಲ. ಅವ್ರು ಹೋದಾಗ ಅವ್ರ ಅಪ್ಪ ಕೇಳಿದ್ದೆ ಫಸ್ಟ್, ಏನು ಕೆಲಸ ಮಾಡ್ತೀರಾ? ಹೌದಾ? ಅಲ್ಲ, ಅಸಿಸ್ಟೆಂಟ್ ಡೈರೆಕ್ಟರ್. ಏನು ಹಂಗಂದ್ರೆ ಅಂದ್ರು ಅವರು. ಫಸ್ಟ್ ಅವ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಯಾವ ಡಿಪಾರ್ಟ್ಮೆಂಟಲ್ಲಿ ಅಂದರು. ಅವ್ರು ಎಲ್ಲೋ PWನೋ ಡೈರೆಕ್ಟರ್ ಅಲ್ಲ, ಕಮಿಷನರ್, ಯಾವ್ದು ಗೌರ್ಮೆಂಟ್ ಇದರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಅಂತ. ಇಲ್ಲ, ನಾನು ಈ ಥರ ಸಿನಿಮಾಗಳಲ್ಲಿ ಡೈರೆಕ್ಟರ್ಗೆ ಅಸಿಸ್ಟೆಂಟ್ ಸಂಬಳ ಎಷ್ಟು ಬರುತ್ತೆ ಅಂದ್ರು. ಸಂಬಳ ಅಂತ ಏನಿಲ್ಲ, ಒಂದು ಪಿಕ್ಚರ್ಗೆ ಇಷ್ಟು ಅಂತ ಕೊಡ್ತಾರೆ ಪೇಮೆಂಟು ಅಂತ ಹೇಳಿದೆ. ಅವ್ರಿಗೆ ಅಲ್ಲೇ ಗೊತ್ತಾಯ್ತು ಡುಬಾಕೋರು ಅಂತ. ಆಮೇಲೆ ನಾನು ಹುಡುಗಿನ ನೋಡಿದೆ, ನಾನು ನೋಡಿದ್ವಿ, ಇಬ್ರು ಖುಷಿ ಖುಷಿಯಾಗಿ ಮಾತಾಡಿದ್ವಿ. ಆಮೇಲೆ ಬಂದ ಮೇಲೆ ಅವ್ರು ಬೇಡ ಅಂತ ಹೇಳಿದ್ದಾರೆ. ಅವ್ನಿಗೇನು ಕೆಲಸ ಇಲ್ಲ ಏನಿಲ್ಲ, ಅವನ ಡೈರೆಕ್ಟರ್ ಆಗ್ತಾನಂತೆ, ಅವನು ನಂಬ್ಕೊಂಡೇನಂತ. ಬಟ್ ಏನೋ ನಮ್ಮ ಹುಡುಗಿಗೆ ನಾನು ಇಷ್ಟ ಆಗ್ಬಿಟ್ಟಿದ್ದೆ. ಅದು ಯವ್ವನ, ನನಗೆ ಅವಳು ಇಷ್ಟ ಆಗಿದ್ಲು, ಅವಳಿಗೆ ನಾನು ಇಷ್ಟ ಆಗಿದ್ದೆ. ಅವಳು ಆಟ ಹಿಡ್ದಿದ್ದು. ಇಲ್ಲ, ನಾವು ಎಲ್ಲ ಫುಲ್ಲು ಈ ಮಾತುಕತೆ ಅಂತ ಬಿಡ್ತಾರಲ್ಲ, ಹುಡುಗ ಹುಡುಗಿ ಮಾತಾಡೋಕೆ ಬಿಟ್ಟಾಗ ನಾವೆಲ್ಲ ಫುಲ್ ಗೊತ್ತಲ್ಲ, ಸಿನಿಮಾದವ್ರ ಮೊದಲೇ ಕಲರ್ ಹಾಕೋದ್ರಲ್ಲಿ ಎಕ್ಸ್ಪರ್ಟ್. ಇಲ್ಲ ಹಂಗೆ ಅವಳಿಗೂ ಗೊತ್ತಿಲ್ಲ ಆ್ಯಕ್ಚುಲಿ ಅಸಿಸ್ಟೆಂಟ್ ಡೈರೆಕ್ಟ್ರು ಅದು ಇದಿಲ್ಲ ಅಂತ. ನಾವೇನಂದ್ರೆ ಇಲ್ಲ, ನಾನು ಎಷ್ಟು ಈ ಥರ ಡ್ರೀಮ್ಸ್ ಇದೆ, ಡೈರೆಕ್ಟರ್ ಆಗಬೇಕು, ದೊಡ್ಡ ಡೈರೆಕ್ಟರ್ ಆಗಬೇಕು. ಅವಾಗೆಲ್ಲ ದೊಡ್ಡ ದೊಡ್ಡ ಡೈರೆಕ್ಟರ್ ಅಂತ ಅನ್ಸ್ಕೊಂಡು ಅವ್ರ ಹೆಸರಲ್ಲಿ ಹೇಳ್ಬಿಟ್ಟು ಆ ಥರ ನಾನು ಡೈರೆಕ್ಟರ್ ಆಗ್ತೀನಿ ಅಂತ. ಬಟ್ ಅಂದರೆ ಒಂದು ರಿಯಾಲಿಟಿನೂ ಹೇಳಿದ್ದೆ. ಈಗ ಡೈರೆಕ್ಟರ್ ಆಗಿ ಸಕ್ಸಸ್ ಆದರೆ ರಾಯಲ್ ಆಗಿರ್ತೀವಿ, ಒಳ್ಳೆ ಲೈಫು, ಕಾರು ಗೀರು ಬಂಗ್ಲೆ ಅದು ಇದು ತಗೊಂಡು ಜಾಲಿಯಾಗಿ ಓಡಾಡ್ಕೊಂಡಿರ್ಬೋದು, ನೀನು ಎಷ್ಟು ಹಂಗೆ ಖುಷಿಯಾಗಿರ್ಬೋದು. ಸಪೋಸ್ ನಾನು ಡೈರೆಕ್ಟರ್ ಆಗಿ ಫೇಲ್ಯೂರ್ ಆದರೂ ಕೂಡ ನೀನು ಚೆನ್ನಾಗಿ ನೋಡ್ಕೊತೀನಿ. ಏನೋ ನಾನು ಡಿಪ್ಲೊಮಾ ಸಿವಿಲ್ ಇಂಜಿನಿಯರಿಂಗ್ ಓದಿದ್ದೆ, ಬದುಕೋಕೆ ಏನೋ ಒಂದು ಕೆಲಸ ಮಾಡೇ ಮಾಡ್ತೀನಿ. ಬಟ್ ನನ್ನ ಡ್ರೀಮ್ ಇದು, ನಾನು ಡೈರೆಕ್ಟರ್ ಆಗಬೇಕು ಅನ್ನೋ ಡ್ರೀಮು. ಸೊ ನೀನು ಎರಡಕ್ಕೂ ರೆಡಿ ಇರಬೇಕು ಅಂತ ಹೇಳಿದೆ. ಆ್ಯಕ್ಚುಲಿ ಅವಳಿಗೆ ಆ ಆನೆಸ್ಟಿನೇ ಇಷ್ಟ ಆಗಿದ್ದು. ಓಪನ್ ಆಗಿ ನಾನೇ ಹೇಳ್ಬಿಟ್ನಲ್ಲ. ಆದರೆ ಹಂಗಿರ್ತೀವಿ, ಇಲ್ಲ ಅಂದರೂ ಏನು ನಥಿಂಗ್ ಟು ವರಿ, ನಿನ್ನಂತೂ ಚೆನ್ನಾಗಿ ನೋಡ್ಕೊತೀನಿ ನಾನು, ಸಾಕು. ಬಟ್ ಅದಕ್ಕೆ ನೀನು ಮೆಂಟಲಿ ರೆಡಿ ಇರಬೇಕು ಅಂತ. ಅದು ಅವಳಿಗೆ ಖುಷಿ ಆಗ್ಬಿಟ್ಟು ಅವ್ರ ಅಪ್ಪ ಬೇಡ ಅಂದ್ರೆ ಅವಳು ಆಟ ಹಿಡಿದ್ಲು. ಅವಳು ಆಟ ಹಿಡ್ದಿದ್ರಿಂದಾಗಿ ಇನ್ನೇನು ಮಗಳು ಆಟ ಹಿಡಿದ್ಮೇಲೆ ಅಪ್ಪ ಇನ್ನೇನು ಮಾಡ್ತಾರೆ, ತುಂಬ ಮುದ್ದಿನ ಮಗಳು, ಹಾಳಾಗಿ ಹೋಗು ಅಂತ ಅಂದ್ಬಿಟ್ಟು ಬಿಟ್ರು. ಇಲ್ಲಾಂದ್ರೆ ಓಡ್ಗಿಡ್ ಹೋಗ್ಬಿಟ್ಟಾಳು ಅಂತ ಅವ್ರ ಭಯ. ಇವನು ಓಡಿಸ್ಕೊಂಡು ಹೋಗ್ಬಿಟ್ಟು ಒಂದು ಸಿನಿಮಾದೊಂದು ಬೇರೆ, ಅದ್ರ ಬದಲು ನಾವೇ ಸುಮ್ಮನೆ ಮರ್ಯಾದನಾರು ಉಳಿತದಲ್ಲ ಅಂತ. ಇದು ಮದುವೆ ಕತೆ. ಮುಗ್ಗಿನ ಮನಸ್ಸು. ಈಗ ಮದುವೆ ಆಯ್ತು, ಆದ್ಮೇಲೆ ಇಮಿಡಿಯೇಟ್ ಒಂದು ಹಿಟ್ ಸಿಕ್ಕಿದೆ ಯಾವುದು? ಅಲ್ಲ, ಮದುವೆ ಆದ್ಮೇಲೆ ಈ ಫಿಲ್ಮ್ ಬಂದಿದ್ದು ನನಗೆ. ಮತ್ತೆ ರಾಮೋಜಿರಾವ್ ಅವ್ರು ಮತ್ತೆ ವಾಪಸ್ ಕರೆದಿದ್ದು. ಸಿಕ್ಸರ್. ಓಕೆ. ಮದುವೆ ಆಗಿ ಮಗು ಆದ್ಮೇಲೆ. ಓಕೆ. ಮದುವೆ ಆದ್ಮೇಲೆ ಅದೇ ಅವಾಗೆಲ್ಲ ನೀವು ಕೇಳಿದ್ರ ಜೀವನಕ್ಕೆ ಏನ್ ಮಾಡ್ತಿದ್ದೆ? ಬರೀ ಸಾಲ ಮಾಡ್ತಿದ್ದೆ. ಏನಂದ್ರೆ ಸಾಲ, ಪ್ರತಿ ತಿಂಗಳು ಸಾಲ. ಯಾರೋ ಒಬ್ಬರು ಕೊಡೋರು ಇದ್ರ ಗೆಳೆಯರು ಏನ್ ಮಾಡ್ತಾರೆ, ಅವ್ರಿಗೂ ಬಿಸ್ಕೆಟು. ನನ್ನ ಮಕ್ಕಳ ಏನು ಅನ್ಕೊಂಡಿರೋ, ನಾನು ಅಷ್ಟು ದೊಡ್ಡ ಡೈರೆಕ್ಟರ್ ಆಗ್ತೀನಿ, ನನ್ನ ಮಗನ 5,000 ರೂಪಾಯಿಗೆ ಏನು ಹಿಂಗಾಡ್ತೀಯ ಅಂತ. ಅವರೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಸಿವಿಲ್ ಇಂಜಿನಿಯರ್ಸು, ಎಲೆಕ್ಟ್ರಿಕಲ್ ಓದಿರೋರು, ಇಂಜಿನಿಯರ್ಸು, ಅವ್ರಿಗೆಲ್ಲ ಒಂದು 25,000 30,000 ಎಲ್ಲ ಬರೋದು. ನಾವು ಅವ್ರು ಪೋಸ್ಟ್ ಕೊಡೋದು. ಹೋಗಿ ಏನು ಸಾಯ್ತೀವಿ ದುಡ್ಡು ಅಂತ ಕೊಡ, ಲಕ್ಷಗಟ್ಟಲೆ ಯಾವ್ದ ಜಿಜಿಬಿ ಕೆಲಸ ಮಾಡ್ಕೊಂಡು ನಿಂಗೆ ಅಂತೆ ಹೊಡೆದ ಅಂದ್ರೆ ಒಂದು ಜಾಕ್ ಪಾಟ್, ನಾನು ಲಕ್ಷಗಟ್ಟಲೆ ದುಡ್ಡು ಬರುತ್ತೆ, ಒಂದು ಶಾರ್ಟಲ್ಲಿ ತರ ತಿರ್ಸ್ತೀನಿ ನಿಂದು ಅಂತ. ಅಲ್ಲೂ ಕೊಬ್ಬು. ಅವ್ರಿಗೂ ಏನಂದ್ರೆ ಆಯ್ತು, ಮೇಲ್ನೋಟಕ್ಕೆ ನಾವೇನೇ ಹೇಳ್ಸಿದ್ರು ಒಳಗಡೆ ಅವ್ರಿಗೆ ಫ್ರೆಂಡು ಪಾಪ ಏನೋ ಒದ್ದಾಡ್ತಾ ಇದ್ದಾನೆ, ಟ್ರೈ ಮಾಡ್ತಾ ಇದ್ದಾನೆ, ನಾಳೆ ಅವ್ನು ಡೈರೆಕ್ಟರ್ ಆದರೆ ನಮಗೂ ನಮ್ಮ ಫ್ರೆಂಡ್ ಒಬ್ಬ ಡೈರೆಕ್ಟರ್ ಆದ ಅಂತ ಒಂದು ಇದಿರುತ್ತಲ್ಲ ಅಂತ ಕೇಳಿದಾಗೆಲ್ಲ ಸಾಲ ಕೊಡೋರು. ಆಮೇಲೆಲ್ಲ ತೀರ್ಸಿದೀವಿ. ಅದೇ ಆಮೇಲೆ ಅದೇ ಆ ಸಾಲ ಮಾಡ್ಕೊಂಡು ಹಂಗೆ ಬದುಕ್ತಾ ಇದ್ದಿದ್ದು. ಆಮೇಲೆ ಮತ್ತೆ ಇವರು ವಾಪಸ್ ಕರೆದ್ರಲ್ಲ ಸಿಕ್ಸರ್ಗೆ, ಅಲ್ಲಿಂದ ಲೈಫು ಸ್ವಲ್ಪ ಒಂಚೂರು ಟ್ರ್ಯಾಕಿಗೆ ಬಂತು ಲೈಫು ಅಷ್ಟೇ. ಮೊಗ್ಗಿನ ಮನಸ್ಸು ಹೇಗೆ ಅದು? ಮೊದಲನೇ ಸಿಕ್ಸರ್ ಮಾಡಿದ್ನಲ್ಲ. ಹೌದು,
ಸಿಕ್ಸರ್ ಆದಮೇಲೆ ಅದು ರಿಲೀಸ್ ಆಗಿ ಅದು ಚೆನ್ನಾಗಾಯಿತು, ನನಗೆ ಹೆಸರು ಬಂತು, ಏನೇನೋ ಫಿಲ್ಮ್ಸು ಆಫರ್ ಬೇರೆ ಎಲ್ಲ ಬರ್ತಾ ಇತ್ತು, ಅಂದರೆ ಅದೇ ಥರ ಕಮರ್ಷಿಯಲ್ ಫಿಲ್ಮ್ಸ್ತು. ಬಟ್ ನನಗೆ ಆ ಕಥೆ ಮಾಡಬೇಕು ಅಂತ ತುಂಬ ಆಸೆ ಇತ್ತು, ಮೊಗ್ಗಿನ ಮನಸ್ಸು. ಸೊ ಅದು ಹೆಂಗೆ ಮಾಡೋದು, ಯಾರಿಗೆ ಹೇಳಿದ್ರು ಒಪ್ತಾ ಇರಲಿಲ್ಲ. ಅದು ತುಂಬ ಜನಕ್ಕೆ ಆಲ್ರೆಡಿ ಹೇಳಿ ರಿಜೆಕ್ಟ್ ಆಗಿದ್ದಂಥ ಕತೆ ಕನ್ನಡ ಇಂಡಸ್ಟ್ರಿಲಿ. ಅದು ಯಾರು ಹೀರೋ ಯಾರು ಅನ್ನೋರು, ಹೀರೋ ಇಲ್ಲ ಸರ್, ಎಲ್ಲ ಹೀರೋಯಿನ್. ಹುಡುಗಿರ್ ನೋಡೋಕೆ ಯಾವನ್ರಿ ಬರ್ತಾನೆ ಫಿಲಮ್ಗೆ ಅಂತ, ಹುಡುಗಿರ್ ನೋಡೋಕೆ ಬರೋದು ಸರ್ ಅಂತ ನಾನು. ಹುಡುಗಿರ್ ಬಗ್ಗೆ ತಿಳ್ಕೊಬೇಕು ಅಂತಾನೆ ಹುಡುಗರಿಗೆ ಆಸಕ್ತಿ ಜಾಸ್ತಿ. ಅದೇ USB ಪಿಕ್ಚರ್ದು ವರ್ಕ್ ಆಗುತ್ತೆ, ಹುಡುಗಿರ್ನೆಲ್ಲ ಗ್ಲಾಮರಸ್ ಆಗಿ ತೋರಿಸ್ತೀನಿ ನಾನು ಅಂತ. ಬಟ್ ಅವ್ರಿಗೆ ನಂಬಿಕೆ ಬರ್ತಾ ಇರಲಿಲ್ಲ. ಸರಿ, ಆಮೇಲೆ ಈ ಸಿಕ್ಸರ್ ಆದಮೇಲೆ ಹೆಂಗೂ ನನಗೊಂಚೂರು ಎಕ್ಸ್ಪೀರಿಯನ್ಸ್ ಆಗಿತ್ತು, ಒಂದು ಹೆಸರು ಎಲ್ಲ ಬಂದಿತ್ತಲ್ಲ. ಅದೇ ಟೈಮಲ್ಲಿ ಮುಂಗಾರು ಮಳೆ ರಿಲೀಸ್ ಆಗಿದ್ದು. ಮುಂಗಾರು ಮಳೆ ಡಿಸೆಂಬರ್ 28, ಸಿಕ್ಸರು ಜನವರಿ 5, ಒಂದೇ ವಾರ ಗ್ಯಾಪಲ್ಲಿ ರಿಲೀಸ್ ಆಗಿರೋ ಪಿಕ್ಚರ್ಗಳೆರಡು. ಸೊ ಅದು ಚೆನ್ನಾಗಿ ಓಡ್ತಾ ಇತ್ತಲ್ಲ. ಕೃಷ್ಣಪ್ಪ ಅವ್ರದ್ದು ಎಲ್ಲೋ ಒಂದು ಇಂಟರ್ವ್ಯೂನಲ್ಲಿ ನೋಡಿದೆ ನಾನು. ನನಗೆ ಸಮಾಜಕ್ಕೆ ಮೆಸೇಜ್ ಕೊಡೋವಂಥ ಸಿನಿಮಾಗಳನ್ನು ಮಾಡಬೇಕು ಅಂತ ಆಸೆ ಅಂತ ಅವರು ಹೇಳಿದ್ದನ್ನು ನೋಡಿದೆ ನಾನು. ಈ ವ್ಯಕ್ತಿನ ಅಪ್ರೋಚ್ ಮಾಡಿದ್ರೆ ಇದು ಮೆಸೇಜ್ ಓರಿಯೆಂಟೆಡ್ ಫಿಲಮ್ ಅಲ್ವಾ, ಮೊಗ್ಗಿನ ಮನಸ್ಸು, ಮೋಸ್ಟ್ಲಿ ಒಪ್ಕೋಬೋದು ಅಂದ್ಬಿಟ್ಟು, ಅಂದರೆ ಆ ಥರದ್ದೊಂದು ಆಸೆ ಅಷ್ಟೇ. ಆಮೇಲೆ ಚೆನ್ನಾಗಿ ದುಡ್ಡು ಬೇರೆ ಬಂದಿದೆಯಲ್ಲ, ಮುಂಗಾರು ಮಳೆ ಹಂಗೆ ದುಡ್ಡು ಸುರಿಮಳೆ ಆಗಿತ್ತಲ್ಲ. ಸೊ ಜಾಸ್ತಿ ತೀರಾ ತಲೆ ಕೆಡಿಸ್ಕೊಡಲ್ಲ, ಬಜೆಟ್ ಬೇರೆ ಬೇಕು ಆ ಫಿಲಮ್ಗೆ ಅಂಥೇಳಿ ನಾನು ಹಾಗೆ ಹುಡ್ಕೊಂಡು ಹೋಗಿ ಕೃಷ್ಣಪ್ಪ ಅವ್ರನ್ನ ಅಪ್ರೋಚ್ ಮಾಡಿದ್ವಿ. ಹೋಗಿ ಅವ್ರಿಗೆ ಹೇಳಿದ್ರೆ ಅವ್ರಿಗೂ ಕತೆ ಇಷ್ಟ ಆಯಿತು. ಇಷ್ಟ ಆಗಿ ಅವ್ರಿಗೂ ಆನೆಸ್ಟಾಗಿ ಅದನ್ನೇ ಹೇಳಿದೆ ನಾನು. ಇದು ಅಂದರೆ ಆ ರೈಟ್ಸ್ ನನ್ನ ಹತ್ರ ಇರಲಿಲ್ಲ ಮೊಗ್ಗಿನ ಮನಸ್ಸದು. ಅಂದರೆ ಅವರು ಉಷಾ ಕಿರಣ್ ಮೂವೀಸ್ ಮಾಡೋದು ಅಂತ ಇತ್ತಲ್ಲ, ಅಗ್ರಿಮೆಂಟ್ ಎಲ್ಲ ಮಾಡಿಸ್ಕೊಂಡು ಬಿಟ್ಟಿದ್ರಲ್ಲ. ಅಗ್ರಿಮೆಂಟ್ ಮಾಡಿಸ್ಕೊಂಡು ನನಗೆ ಅಡ್ವಾನ್ಸು ಎಲ್ಲ ಕೊಟ್ಟಿದ್ರಲ್ಲ, ಹಂಗಾಗಿ ಅದು ಹಂಗೆ ಇತ್ತು. ಈಗ ಅದನ್ನ ಅಂದರೆ ತುಂಬ ಲೀಗಲ್ ಆಗಿ ಅಂದರೆ ಅದನ್ನು ಬಿಡಿಸ್ಕೊಬೇಕಿತ್ತು. ಅವ್ರು ಸಿನಿಮಾ ಮಾಡಿಲ್ಲ ನಿಜ, ಬಟ್ ರೈಟ್ಸ್ ಅವ್ರ ಹತ್ರನೇ ಇತ್ತು. ಸೊ ಅದನ್ನೆಲ್ಲ ಇವ್ರಿಗೆ ಕೃಷ್ಣಪ್ಪ ಅವ್ರಿಗೆ ಹೇಳಿ ಹಿಂಗಾಗಿತ್ತು ಸರ್, ಅಲ್ಲಿದೆ ಬಿಡಿಸ್ಕೋಬೇಕು ಅದನ್ನು. ಏಕೆಂದರೆ ನಮ್ಗೆ ಅವರು ಅವತ್ತಿಗೆ ಸಿನಿಮಾ ಮಾಡಿದ್ರು ಬಿಟ್ಟರು ನಮಗೆ ಅಡ್ವಾನ್ಸ್ ಕೊಟ್ಟು ಅಟ್ಲೀಸ್ಟ್ ಏನೋ ಮಾಡಿದರು ಅಂತೇಳಿ ಆ ರೈಟ್ಸ್ನೆಲ್ಲ ಬಿಡಿಸ್ಕೊಂಡು, ಆಮೇಲೆ ಯಾಕೆ ಮಾಡಲಿಲ್ಲ ಫಿಲಮ್ ಅಂತ ಕೇಳಿದ್ರು. ಹೌದೇನ್ರಿ, ಅವ್ರು ಯಾಕೆ ಮಾಡಲಿಲ್ಲ ಹಂಗಾರೆ ಅಂದರು. ಮತ್ತೆ ಇಲ್ಲ, ಅವ್ರ ಕತೆ ಇಷ್ಟ ಆಗಿತ್ತು, ಆದರೆ ಕುತೂಹಲ ಅವ್ರಿಗೆ. ಅವಾಗಲೂ ನಾನು ನಿಜಾನೇ ಹೇಳಿದೆ ಅವ್ರಿಗೆ, ಸರ್ ಬಜೆಟ್ ಕಾರಣಕ್ಕೆ ಡ್ರಾಪ್ ಮಾಡಿದ್ರು ಅದನ್ನ. ಅವರು ಒಂದು 60 ಲಕ್ಷ 70 ಲಕ್ಷದಲ್ಲಿ ಮಾಡಬೇಕು ಅಂತ ಇದ್ರು. ಈ ಕಥೆಗೆ ಅವತ್ತಿಗೆ ನಾನು 1 ಕೋಟಿ ಹೇಳಿದ್ದೆ, ಯಾವಾಗ 2002ನಲ್ಲಿ. ಈ ಕೃಷ್ಣಪ್ಪ ಅವ್ರ ಹತ್ರ ಮಾತಾಡುವಾಗ 2008 ಅಲ್ವಾ. ಸೊ ಅವತ್ತಿಗೆ ಹೇಳಿದ್ದೆ, ಬಟ್ ಇವತ್ತಿಗೆ ಒಂದು 2 ಕೋಟಿ ಬೇಕಾಗುತ್ತೆ ಅಂತ ಅಂದೆ ನಾನು. ಅವರು ಗಾಬರಿ 2 ಕೋಟಿನಾ ರೇ, ಮುಂಗಾರು ಮಳೆನ 1 ಕೋಟಿನಲ್ಲಿ ಮಾಡಿದ್ವಿ ನಾವು ಅಂದ್ರು ಅವರು. ಅದಕ್ಕಿಂತ ಒಳ್ಳೆ ಏನ್ರಿ ಪಿಕ್ಚರ್ ಮಾಡ್ತೀರಾ ನೀವು ಅಂದರು. ಸರ್ ಅದೆಲ್ಲ ಅಲ್ಲ, ಆ ಕತೆ ಬೇರೆ, ಈ ಕತೆ ಬೇರೆ. ಈ ಕಥೆಯ ರಿಕ್ವೈರ್ಮೆಂಟು ಇಷ್ಟು, ಅದನ್ನು ಲಾಜಿಕಲಿ ಎಕ್ಸ್ಪ್ಲೇನ್ ಮಾಡಿದೆ ಯಾಕೆ ಬಜೆಟ್ ಜಾಸ್ತಿ ಆಗುತ್ತೆ ಅಂತ. ಬಟ್ ಅವತ್ತಿಗೆ ನಮ್ಮ ಗಂಗಾಧರ್ ಅಂತ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ಮುಂಗಾರು ಮಳೆಗೆ, ಆಮೇಲೆ ನಂದು ಮುಂಗಾರು ಮಳೆ 2 ಮಾಡಿದ್ದು ಅವರೇನೆ. ಸೊ ಅವರೆಲ್ಲ ಯಾರೂ ಓಕೆ ಡೈರೆಕ್ಟ್ರ್ ಏನೋ ಹೇಳ್ತಾ ಇದ್ದಾರೆ, ಒಂದು ಪಿಕ್ಚರ್ ಮಾಡಿದ್ದಾರೆ ಅಷ್ಟೇ, ಅವ್ರಿಗೆ ಏನು ಗೊತ್ತು ಬಜೆಟ್ದೆಲ್ಲ ಹೇಳ್ತಾ ಇದ್ದಾರೆ, ಬಿಡು ನಮ್ಮ ಕೈಯಲ್ಲಿ ತಾನೇ ಇರೋದು ಕಂಟ್ರೋಲ್ ಮಾಡೋದು ಬಜೆಟು ಅಂದ್ಬಿಟ್ಟು. ಆಯ್ತು ಬಿಡಿ, ನೀವೇನು ತಲೆ ಕೆಡ್ಸ್ಕೊಬೇಡಿ, ಮಾಡಿ ನೀವು ಫಿಲಮ್ ಮಾಡಿ, ನಮ್ಗೆ ಗೊತ್ತು ಬಜೆಟಲ್ಲಿ ಹೆಂಗೆ ಕಂಟ್ರೋಲ್ ಮಾಡೋದು ಅಂತ ಒಪ್ಕೊಂಡು ಫಿಲ್ಮ್ ಮಾಡಿದ್ರು ಅಷ್ಟೇ. ಕೊನೆಗೆ 2 ಕೋಟಿನೇ ಆಗಿದ್ದದು. ಅಂದರೆ ನಾನು ಪ್ರಾಕ್ಟಿಕಲ್ ಆಗಿ ಇದ್ದೆ, ಅಂದರೆ ಅವರೇ ಕಲಿಸಿದ್ದು ಅದನ್ನು ನಮಗೆ. ಆ ಡಿಸಿಪ್ಲೀನು, ಪ್ರೊಡಕ್ಷನ್ನಲ್ಲಿ ಡಿಸಿಪ್ಲಿನನ್ನು ಕಲ್ತಿದ್ದು ನಾನು ರಾಮೋಜಿರಾವ್ ಅವ್ರ ಕಂಪ್ನಿನಲ್ಲಿ. ಯಾಕೆಂದರೆ ಅವ್ರಿಗೆ ನೀವು ಏನೇ ಮಾಡಿದ್ರು ಪೇಪರ್ ಮೇಲೆ ಹಾಕಬೇಕು. ಕತೆ ಹೇಳಿದ್ರಿ ಅಂದರೆ ಫುಲ್ ಸ್ಕ್ರೀನ್ ಪ್ಲೇ ಡೈಲಾಗ್ ಸಮೇತ ಪೇಪರ್ ಮೇಲೆ ಬರಬೇಕು, ಅವ್ರಿಗೆ ರೀಡಿಂಗ್ ಕೊಡಬೇಕು, ಶೂಟಿಂಗ್. ಆಮೇಲೆ ಶೂಟಿಂಗ್ ಹೋಗೋಕ್ಕೆ ಮುಂಚೆ ಸ್ಕ್ರಿಪ್ಟ್ ಇಟ್ಕೊಂಡು ಬಜೆಟಿಂಗ್ ಆಗಬೇಕು. ಪ್ರತಿ ಸೀನ್ ಟು ಸೀನ್ ಬಜೆಟಿಂಗ್ ಮಾಡಬೇಕು. ಆರ್ಟಿಸ್ಟ್ ಯಾರು, ಅದ್ಯಾರು, ಇದ್ಯಾರು, ಇದೆಲ್ಲ ಹೆಂಗೆ ಯಾವ ರೇಂಜಿಗೆ ಫಿಕ್ಸ್ ಮಾಡೋರು ಅಂದರೆ, ಈಗ ನಮ್ಮ ಸಿಕ್ಸರ್ ಫಿಲಮ್ಗೆ ಹೊಸ ಹೀರೋಯಿನ್ ಹುಡುಕ್ತಾ ಇದ್ದೀವಿ, ಯಾರೂ ಸೆಟ್ ಆಗೇ ಇಲ್ಲ ಇನ್ನು ಸರ್. ಅದು ನಾನು ಯಾರೋ ಒಂಚೂರು ಆವಾಗ ಹೆಸರು ಮಾಡಿದ್ರು, ಸರ್ ಇವ್ರನ್ನ ಹಾಕೊಂಬಿಡೋಣ ಅದು ಇದು ಅಂದರೆ, ಹಾಕ್ಕೊಳ್ಳಿ ಪರವಾಗಿಲ್ಲ, ನಮ್ಮ ಬಜೆಟ್ ಇಷ್ಟು ಅಂತ ಅವ್ರು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. 50,000 ಹೀರೋಯಿನ್ ಪೇಮೆಂಟು ಬಜೆಟು. ನೀವು 50,000 ರೂಪಾಯಿಗೆ ಐಶ್ವರ್ಯ ರೈ ಕರ್ಕೊಂಬಂದು ಮಾಡಿಸಿ, ನಮ್ದೇನು ಪ್ರಾಬ್ಲಮ್ ಇಲ್ಲ ಅನ್ನೋ, ನಮ್ಮ ಬಜೆಟ್ ಇಷ್ಟು ಅನ್ನೋರು. ಈ ಥರ ಅವ್ರ ಕಂಪ್ನಿ ಅಂದರೆ ಅಷ್ಟು ಡಿಸಿಪ್ಲೀನು, ಅದನ್ನು ಮೀರಂಗಿಲ್ಲ ಅಂತ. ಸೊ ಅದೆಲ್ಲ ಅವಾಗ ಅಲ್ಲಿ ಕಲ್ತಿದ್ರಿಂದಾಗಿ ನಾನು ಈಗ ಮೊಗ್ಗಿನ ಮನಸ್ಸು ಮಾಡುವಾಗಲೂ ಕ್ಲೀನಾಗಿ ಹಂಗೆ ಹೇಳಿದ್ದೆ, ಯಾಕೆ ಬಜೆಟ್ ಜಾಸ್ತಿ ಆಗುತ್ತೆ ಅಂತ. ಅದು ಇವತ್ತಿಗೂ ನಾನು ಅದೇ ಡಿಸಿಪ್ಲಿನೇ ಫಾಲೋ ಮಾಡೋದು. ಅವ್ರು ನಮ್ಗೆ ಅವತ್ತೇನು ಕಲಿಸಿದ್ರು, ಪ್ರತಿ ಸಿನಿಮಾಗೂ ಮುಂಚೆ ಎಲ್ಲ
ಬೌಂಡೆಡ್ ಸ್ಕ್ರಿಪ್ಟು, ಅದಾದಮೇಲೆ ಅದಕ್ಕೊಂದು ಬಜೆಟಿಂಗು ಅದೆಲ್ಲ ಮಾಡಿಕೊಂಡೇ ಸಿನಿಮಾ ಮೇಕಿಂಗಿಗೆ ಹೋಗೋದು. ಆಮೇಲೆ ವೇರಿ ಆಗುತ್ತೆ, ಒಂದು 10 to ಅಪ್ ಟು ಒಂದು 25%ವರೆಗೂ ವೇರಿ ಆಗೇ ಆಗುತ್ತೆ. ಅನ್ಎಕ್ಸ್ಪೆಕ್ಟೆಡಾಗಿ ಏನೋ ಮಾಡ್ತೀಯ ಅಷ್ಟು ಓಕೆ. ಯಶಾಗಿ ಬಂದರು ಯಶು ಹೀಗೆ ಹುಡುಕಾಟದಲ್ಲಿನೇ. ಈ ಮೊಗ್ಗಿನ ಮನಸ್ಸು ಫಿಲಮ್ ಅಂದರೆ ಫಸ್ಟು ರಾಧಿಕಾ ಎಲ್ಲ ಸೆಲೆಕ್ಟ್ ಆಗಿಬಿಟ್ರು. ರಾಧಿಕಾನು ಇದೇ ಥರ ಆಡಿಷನ್ಗೆ ಬಂದಿದ್ದು. ಯಾವುದೋ ಒಂದು ಮ್ಯಾಗ್ಝಿನಲ್ಲಿ ಹುಡುಗಿ ಫೋಟೋ ನೋಡಿ ನಮ್ಮ ಪ್ರತಾಪರಾವ್ ಅಂತ ಕರ್ಕೊಂಬಂದಿದ್ರು. ನೋಡಿ ಆಡಿಷನ್ ಮಾಡಿ ಯಶು ರಾಧಿಕಾ ಶುಭ ಪುಂಜ ಎಲ್ಲರನ್ನು ಫೈನಲ್ ಮಾಡಿದ್ದೆ. ಹೀರೋ ಪಾತ್ರ ಅಂತ ಬಂದಾಗ ಅದಕ್ಕೂ ಒಂದು ಹುಡುಗ ಫೈನಲ್ ಆಗಿದ್ದ, ಒಬ್ಬ ಹೊಸ ಹುಡುಗ ಅವತ್ತಿಗೆ. ಓಕೆ, ಅವನ್ನ ಇಟ್ಕೊ. ಅವನು ಫಸ್ಟ್ ಏನಂದರೆ ಆ್ಯಕ್ಚುಲಿ ಯಶ್ ಕ್ಯಾರೆಕ್ಟ್ರು ಸೆಕೆಂಡ್ ಹಾಫಲ್ಲಿ ಬರೋದು ಪಿಕ್ಚರಲ್ಲಿ. ಸೊ ನಾನು ಫಸ್ಟ್ ಹಾಫ್ ಆರ್ಡ್ರಲ್ಲಿ ಶೂಟ್ ಮಾಡ್ತಾ ಇದ್ದೆ. ಆ ಪಿಕ್ಚರ್ ಎಲ್ಲ ಹೊಸಬ್ರಲ್ಲ, ಯಾರ್ದು ಡೇಟ್ ಸಮಸ್ಯೆ ಇರಲಿಲ್ಲ. ಸೊ ಫಸ್ಟ್ ಹಾಫನ್ನೇ ಫಸ್ಟ್ ಶೂಟ್ ಮಾಡ್ತಾ ಇದ್ನಲ್ಲ, ಸೆಕೆಂಡ್ ಶೆಡ್ಯೂಲಿಂದ ಬರೋದಿದ್ದು ಹೀರೋ ಕ್ಯಾರೆಕ್ಟ್ರು ಆ ಹುಡುಗಂದು. ಆ ಫಿಕ್ಸ್ ಆಗಿದ್ದ ಹುಡುಗ ಇನ್ನೇನು ಆ ಶೆಡ್ಯೂಲ್ ಸ್ಟಾರ್ಟ್ ಆಗೋಕ್ಕೆ ಒಂದು 15 ದಿವಸ ಮುಂಚೆ ಬೈಕಿಂದ ಬಿದ್ದು ಕಾಲು ಮುರ್ಕೊಂಬಿಟ್ಟ. ಆಮೇಲೆ ಸರಿ ಅದು ಲಾಸ್ಟ್ ನಾವು ಅದ್ರ ಶೂಟಿಂಗ್ ಹತ್ರ ಬರೋರ್ಗು ವೆಯ್ಟ್ ಮಾಡಿದ್ವಿ, ಪಾಪ ಅವ್ರು ರಿಕವರ್ ಆಗ್ತಾನೇನೋ ಹಂಗೆ ಹಿಂಗೆ ಅಂತ. ಆಮೇಲೆ ಅವನು ರಿಕವರ್ ಆಗಿದ್ದೀನಿ ಅಂತ ಹೇಳಿನೂ ಬಂದೇ ಬಿಟ್ಟ ಆ ಶೂಟಿಂಗಿಗೂ. ಆಮೇಲೆ ಒಂದು ದಿವಸ ಶೂಟಿಂಗ್ ಮಾಡಿದ್ರಲ್ಲೇ ಗೊತ್ತಾಗೋಯ್ತು ಅವ್ನಿಗೆ ಅವ್ನು ರಿಕವರಿ ಆಗಿಲ್ಲ, ಅವ್ನು ನಡೆಯೋಕ್ಕೆ ಆಗ್ತಾಯಿಲ್ಲ ಕರೆಕ್ಟಾಗಿ. ಆಮೇಲೆ ಅದರಲ್ಲಿ ಅವ್ನ ಕ್ಯಾರೆಕ್ಟರ್ ಬೇರೆ, ಅವನು ಸಿಂಗರು ಡ್ಯಾನ್ಸರು. ಇವನ್ನ ಇಟ್ಕೊಂಡು ಎಲ್ಲಿ ಡ್ಯಾನ್ಸ್ ಗಿನ್ಸ್ ಮಾಡೋದು ಅಂತ ಅವ್ನು ಹೇಳಿ, ಇಲ್ಲಪ್ಪ ಆಗಲ್ಲ, ಈ ಕ್ಯಾರೆಕ್ಟರ್ ಜಸ್ಟಿಫೈ ಮಾಡೋಕ್ಕಾಗಲ್ಲ ಅಂತೇಳಿ ಅವನ್ನ ಬಿಟ್ಟು ಆಮೇಲೆ ಮತ್ತೆ ಹುಡುಕಾಟ ಸ್ಟಾರ್ಟ್ ಆಯ್ತು. ಶೆಡ್ಯೂಲ್ ಬ್ರೇಕ್ ಮಾಡಿ ಮತ್ತೆ ಯಾರು ಹಿಂಗೆ ಹುಡುಕುವಾಗ ಒಂದು ದಿವಸ ಸೀರಿಯಲಲ್ಲಿ ಯಶ್ನ ನೋಡಿದ್ದು ನಾನು. ಅದು ಒಂದು ಸೀರಿಯಲ್ ಹೆಸರು ಮರ್ತೋದೆ. ಅನಂತ್ನಾಗ್ ಸರು, ನಮ್ಮ ಅಚ್ಯುತ್ ಕುಮಾರ್ ಅವರು ಮತ್ತೆ ಯಶು ಅಣ್ಣ ತಮ್ಮ. ಅದರಲ್ಲಿ ನಮ್ಮ ವಿನು ಬಳಂಜ ಅವರು ಡೈರೆಕ್ಟ್ ಮಾಡಿದ ಸೀರಿಯಲ್ ಅದು. ಸೊ ಆ ಸೀರಿಯಲಲ್ಲಿ ಯಶ್ನ ನೋಡಿದೆ ಒಂದು ದಿವಸ. ಈ ಹುಡುಗ ಯಾರು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನಲ್ಲ ಅಂತೇಳಿ ಅಲ್ಲಿಂದ ಯಶ್ನ ಕಾಂಟ್ಯಾಕ್ಟ್ ಮಾಡಿ ಕರೆಸ್ಕೊಂಡು ಮಾತಾಡಿ ಅವನಿಗೆಲ್ಲ ಎಕ್ಸ್ಪ್ಲೈನ್ ಮಾಡಿ ಅಲ್ಲಿ ಅವತ್ತಿಗೆ ದಾಡಿ ಬಿಟ್ಕೊಂಡಿದ್ದೆ ಯಶು. ಅದು ಸೀರಿಯಲ್ಗೋಸ್ಕರ. ಓಕೆ, ನಮ್ಮ ಸಿನಿಮಾಗೆ ದಾಡಿ ಬೇಕಿರಲಿಲ್ಲ. ನಮ್ಮ ಸ್ವಲ್ಪ ಚಾಕ್ಲೇಟ್ ಬಾಯ್ ಥರ ಅದರಲ್ಲಿ ದಾಡಿ ಇತ್ತು, 2 ಶೇಡ್ ಇತ್ತು. ಕ್ಲೈಮ್ಯಾಕ್ಸಿಗೆ ದಾಡಿ ಬೇಕಿತ್ತು ಅಷ್ಟೇ. ಸೊ ಆ ಥರ ದಾಡಿ ತೆಗೆದ್ರೆ ಮಾತ್ರ ಈ ಸಿನಿಮಾ ಮಾಡೋಕ್ಕಾಗೋದು ಅನ್ನೋ ಕಂಡೀಷನ್ ಮೇಲೆ ಆ ಸಿನಿಮಾ ಒಪ್ಕೊಂಡು. ಅವನಿಗೆ ಕತೆ ಇಷ್ಟ ಆಯಿತು, ಎಲ್ಲ ಚೆನ್ನಾಗಿ ದೊಡ್ಡ ಪ್ರೊಡಕ್ಷನ್ ಹೌಸು, ನಮ್ದು 2ನೇ ಪಿಕ್ಚರು, ಕತೆ ಚೆನ್ನಾಗಿದೆ, ಕ್ಯಾರೆಕ್ಟರ್ ಚೆನ್ನಾಗಿದೆ. ಹೀರೋ ಅಲ್ವಾ, ಹೀರೋ ಆ ಪಿಕ್ಚರ್ಗೆ ಅವನೇ ಹೀರೋ ಅಲ್ಲ, ಹೀರೋಯಿನ್ ಓರಿಯೆಂಟೆಡ್ ಆದ್ರೂ ಮೇಲ್ ಕ್ಯಾರೆಕ್ಟ್ರಲ್ಲಿ ಹೀರೋ ಅಂತ ಗುರುತಿಸ್ಕೊಳ್ಳೋಂಥ ಕ್ಯಾರೆಕ್ಟರ್ ಅವನದೇ. ಆಮೇಲೆ 2 ಸಾಂಗ್ ಇತ್ತು, ಒಳ್ಳೆ ಕ್ಯಾರೆಕ್ಟರ್ ಅದು. ಸೊ ಅವ್ನಿಗೆ ಅರ್ಥ ಆಯ್ತು, ಅದು ಸ್ಕ್ರಿಪ್ಟ್ ರೀಡಿಂಗ್ ಕೊಟ್ಟ ತಕ್ಷಣ ಅರ್ಥ ಆಯಿತು. ಅರ್ಥ ಆಗಿ ಆಯಿತು, ನಾನು ಡೈರೆಕ್ಟರ್ ಹತ್ರ ಮಾತಾಡ್ಕೊಂಡು ಬರ್ತೀನಿ ಅಂತೇಳಿ ಹೋಗಿ ಅವನೇ ಡೈರೆಕ್ಟ್ರಿಗೆ ಕನ್ವಿನ್ಸ್ ಮಾಡಿ, ಅಂದರೆ ಸೀರಿಯಲ್ ಗ್ಯಾಪ್ ಮಾಡಿಕೊಂಡು ಬಂದು ದಾಡಿ ಎಲ್ಲ ತೆಗೆದು ಆ್ಯಕ್ಟ್ ಮಾಡಿ ಆ ಥರ ಅಡ್ಜಸ್ಟ್ ಮಾಡ್ಕೊಂಡು ಬಂದ ಅವನು. ಆ ಥರ ಅವರು ಹೀರೋ. ಈ ಮಟ್ಟಕ್ಕೆ ಬೆಳೆಯುವ ಒಂದು ಲಕ್ಷಣ ಏನಾದ್ರು ಇತ್ತಾಗ? ಈ ಮಟ್ಟಕ್ಕೆ ಬೆಳಿತಾನೆ ಅಂತ ಆನೆಸ್ಟ್ಲಿ ನನಗೂ ಗೊತ್ತಿರಲಿಲ್ಲ. ಬಟ್ ಅಲ್ಲ, ಅವನು ಒಳ್ಳೆ ಆ್ಯಕ್ಟ್ರು, ಅವ್ನು ಸ್ಟಾರ್ ಆಗ್ತಾನೆ ಅನ್ನೋದು ಗೊತ್ತಿತ್ತು. ಡಿಸಿಪ್ಲಿನ್ ಅದಲ್ಲಿತ್ತು. ಸೊ ಟೆರಿಫಿಕ್ ಅವನು. ಅಲ್ಲ, ಅವ್ನು ಸ್ಟಾರ್ ಮೆಟೀರಿಯಲ್ ಅನ್ನೋದು 100% ಗೊತ್ತಿತ್ತು. ಓಕೆ. ಇವನು ಈ ಹುಡುಗ ಸ್ಟಾರ್ ಆಗೇ ಆಗ್ತಾನೆ ಅದಂತೂ ಗೊತ್ತಿತ್ತು. ಯಾಕೆಂದರೆ ಹೈಲಿ ಟ್ಯಾಲೆಂಟೆಡ್. ಅವ್ನು ನಮ್ಮ ಸಿನಿಮಾಗೆ ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಸೀರಿಯಲ್ ಮಾಡಿದ್ದ, ಆಮೇಲೆ ಥಿಯೇಟ್ರಲ್ಲಿ ವರ್ಕ್ ಮಾಡಿದ್ದ. ಆ್ಯಕ್ಟಿಂಗ್ ವಿಚಾರದಲ್ಲಿ ವಾಸ್ ವೆರಿ ಪರ್ಫೆಕ್ಟ್. ಆಮೇಲೆ ತುಂಬ ಚೆನ್ನಾಗಿ ಇಂಪ್ರೂವೈಸ್ ಮಾಡ್ತಾ ಇದ್ದ, ನಾವೇನಾದರೂ ಹೇಳಿದ್ರೆ. ಆಮೇಲೆ ಫೋಕಸ್ಡ್ ಆಗಿದ್ದ. ಅದೆಲ್ಲ ನೋಡಿದಾಗ ಈ ಹುಡುಗ ಬೆಳಿತಾನೆ ಅನ್ನೋದು 100% ಗೊತ್ತಿತ್ತು. ಈ ಮಟ್ಟಕ್ಕಂತ ಈ ನ್ಯಾಷನಲ್ ಲೆವೆಲ್ಗೆ ಹೋಗ್ತಾನೆ, ಅದೆಲ್ಲ ಅದು ಯಾರು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಅಲ್ವಾ. ಒಬ್ಬ ನಟ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾನೆ, ಅವ್ನಿಗೆ ಒಳ್ಳೆ ಫ್ಯೂಚರ್ ಇದೆ, ನಾಳೆ ಅವ್ರು ಸ್ಟಾರ್ ಆಗ್ತಾನೆ, ಅಷ್ಟು ಮಾತ್ರ. ಯಾವ ಮಟ್ಟದ ಸ್ಟಾರ್ ಆಗ್ತಾನೆ ಅನ್ನೋದು ಅವ್ರು ತಗೊಳ್ಳೋ ನಿರ್ಧಾರಗಳ ಮೇಲೆ ಇರುತ್ತೆ. ಅವ್ನು ಎಂಥ ಕತೆ ಚೂಸ್ ಮಾಡ್ತಾನೆ, ಏನು ಡಿಸಿಷನ್ ತೊಗೊಳ್ತಾನೆ, ಅವ್ನ ಕೆರಿಯರ್ ಅವ್ನು ಹೆಂಗೆ ಬಿಲ್ಡ್ ಮಾಡ್ತಾನೆ, ಅದ್ರ ಮೇಲೆ ಇರುತ್ತೆ ಅದಷ್ಟೇ. ಟ್ಯಾಲೆಂಟ್ ಇದ್ದವರೆಲ್ಲ ಸ್ಟಾರ್ ಆಗಲ್ಲ ಅಲ್ವಾ. ಅವ್ರು ತಗೊಳ್ಳೋ ನಿರ್ಧಾರಗಳು. ಇವತ್ತು ಯಶ್ವ ಅಷ್ಟು ಎತ್ತರಕ್ಕೆ ಹೋಗಿದ್ದಾನೆ ಅಂದರೆ ಅದು ಅವನ ಜಡ್ಜ್ಮೆಂಟು. ಅವನು ಎಂಥವ್ರ ಜೊತೆ ಕೆಲಸ ಮಾಡಬೇಕು, ಎಂಥ ಕಥೆ ಮಾಡಬೇಕು, ಹೆಂಗೆ ಸಿನಿಮಾ ಮಾಡಬೇಕು, ಅದನ್ನು ರೈಟ್ ಡಿಸಿಷನ್ಸ್ ತೊಗೊಂಡು ಹೋಗಿದ್ದಾನೆ. ಅದನ್ನ ಹಂಗಾಗಿ ಅಲ್ಲಿಗೆ ಹೋಗಿದ್ದಾನೆ ಅಷ್ಟೇ. ಈಗ ಹೋಗಿ ಕಾಲ್ ಶೀಟ್ ಕೇಳಿದರೆ ಈಗ ಹೋಗಿ ಕಾಲ್ ಶೀಟ್ ಕೇಳಿದ್ರೆ, ಈಗ ಫಸ್ಟು ನಾನು ಯಾರಾದರೂ 2,000 ಕೋಟಿ ಹಾಕೋ ಪ್ರೊಡ್ಯೂಸರ್ ಹುಡುಕ್ಬೇಕು, ಆಮೇಲೆ ಹೋಗಿ ಕಾಲ್ ಶೀಟ್ ಕೇಳಬೇಕು. ಅಲ್ಲ, ರಿಯಾಲಿಟಿನಲ್ಲಿ ನಿಮ್ದು ಯೂಟ್ಯೂಬ್ ಚಾನಲ್ ಹೆಸರಿದೆಯಲ್ಲ ಸರ್, ಬಿಯಾಂಡ್ ಲಿಮಿಟ್. ಬಿಯಾಂಡ್ ಲಿಮಿಟ್ ಅಲ್ವಾ. ಆತ ಬೆಳೆದಿದ್ದಾನೆ, ಅಷ್ಟು ಎತ್ತರ ಬೆಳೆದಿದ್ದಾನೆ. ಹಂಗಿದ್ದಾಗ ನಾವು ಎಷ್ಟೇ ಕ್ಲೋಸ್ ಇರ್ಬೋದು, ಏನೇ ಇರ್ಬೋದು, ವೈಯಕ್ತಿಕವಾಗಿ ನಾವು ಎಷ್ಟೇ ಕ್ಲೋಸ್ ಇರ್ಬೋದು, ಪ್ರೊಫೆಷನ್ ಅಂತ ಬಂದಾಗ
ಯಾರು ಎಲ್ಲೆಲ್ಲಿದ್ದಾರೋ ಆಯಾ ಸ್ಟ್ಯಾಂಡರ್ಡ್ಗೆ ಅದನ್ನೆಲ್ಲ ನೋಡ್ತಾ ಇರ್ತಾರೆ. ಅವ್ರ ಸ್ಟ್ಯಾಂಡರ್ಡ್ಗೆ ಅವ್ರು ಫಿಲ್ಮ್ ಮಾಡಬೇಕು ಅಲ್ವಾ, ಆ ಥರದ ಬಜೆಟು ಆ ಥರದ್ದೆಲ್ಲ ಸೋ ಮಚ್ ಕ್ರೈಟೀರಿಯಾಸ್ ಇರುತ್ತೆ. ಆ ಕ್ರೈಟೀರಿಯಾಸಲ್ಲಿ ಯಾವಾಗಾದ್ರು ಸೆಟ್ ಆದಾಗ ಫಿಲ್ಮ್ ಮಾಡ್ಬೋದು, ಗೊತ್ತಿಲ್ಲ. ನಾನು ಸುಮ್ಮನೆ ಹೋಗಿ ಒಂದು ಡೇಟ್ ಕೊಡೋದು ನಾನು ಕೇಳೋಕ್ಕಾಗುತ್ತಾ? ಈಗ ನಾನು ಪ್ರೊಡ್ಯೂಸರ್ ಆದರೆ ನನ್ನ ಹತ್ರ 2,000 ಕೋಟಿ ಇದ್ದರೆ ಬಾಪ ಏನು ಪೇಮೆಂಟು ಮಾಡೋಣ ಫಿಲ್ಮ್ ಅನ್ಬೋದು. ಇಲ್ವಲ್ಲ, ನಾನು ಯಾರೋ ಒಬ್ಬರು ಹುಡುಕ್ಬೇಕಲ್ವ ಆ ಥರದವ್ರನ್ನ. ಆಮೇಲೆ ಆ ಥರದ ಅವನಿಗೂ ಕನ್ವಿನ್ಸ್ ಆಗಬೇಕಾದೆಲ್ಲ ಆ ಥರ. ಮತ್ತು ಬಚ್ಚನ್ ಹೇಗಾಯಿತು? ಸೂಪರ್ ಸ್ಟಾರ್ ಆಲ್ರೆಡಿ ಸುದೀಪ್. ಹಾಂ, ಅದು ಆಮೇಲೆ ಮೊಗ್ಗಿನ ಮನಸ್ಸು ಇಟ್ಟಾಯಿತು, ಅದಾದಮೇಲೆ ಕೃಷ್ಣನ್ ಲವ್ ಸ್ಟೋರಿ ಇಟ್ಟಾಯಿತು. ಈಗ ಅಲ್ಲಿಗೆ 3 ಫಿಲ್ಮು ವರ್ಕ್ ಆಯ್ತಲ್ಲ. ಅವತ್ತಿಗೆ ನಮ್ಗೆ ಸ್ವಲ್ಪ ಹೆಸರು ಬಂದಿತ್ತಲ್ಲ, ಡೈರೆಕ್ಟ್ರಾಗಿ ಹೆಸರು ಬಂದಿತ್ತಲ್ಲ. ಹೆಸರು ಬಂದಮೇಲೆ ನಮ್ಮ ಉದಯ್ ಮೆಹ್ತಾ ಅವರು ಪ್ರೊಡ್ಯೂಸರು, ಅವರ ಆಸೆ ಅದು, ಇಲ್ಲ ನೆಕ್ಸ್ಟು ಯಾರಾದರೂ ಸ್ಟಾರ್ ಜೊತೆ ಫಿಲಮ್ ಮಾಡೋಣ ಅಂತ. ಮುಖ್ಯ ಕೃಷ್ಣನ್ ಲವ್ ಸ್ಟೋರಿ ಆದಮೇಲೆ ಕೃಷ್ಣನ್ ಲವ್ ಸ್ಟೋರಿ ಅವರೇ ಪ್ರೊಡಕ್ಷನ್ ಮಾಡಿದ್ದು. ಸೊ ಅದು ಸಕ್ಸಸ್ ಆಗಿತ್ತಲ್ಲ, ಸರ್ ನೆಕ್ಸ್ಟ್ ಪಿಕ್ಚರ್ ಸ್ಟಾರ್ ಜೊತೆ ಮಾಡೋಣ ಅಂತ. ಹಾಂ ಓಕೆ ಸರ್, ನಾನು ಮಾಡೋಣ, ನಮಗೇನಿಲ್ಲ, ನನಗೇನು ಆ ಥರ ಏನಿರಲಿಲ್ಲ. ಬಿಗಿನಿಂಗಲ್ಲಿ ಸ್ವಲ್ಪ ಅಳಕಿತ್ತು ನನಗೆ ಸ್ಟಾರ್, ಯಾಕೆಂದರೆ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಎಲ್ಲ ಎಷ್ಟೋ ಜನ ಸ್ಟಾರ್ಗಳಿಗೆ ಕತೆ ಹೇಳಿದ್ದೆ ಹೋಗಿ. ಅವತ್ತಿಗೆ ಸ್ಟಾರ್ ಅನ್ಸ್ಕೊಂಡಿದ್ದವ್ರಿಗೆ ನಾವು ಹೊಸಬ್ರು ಅನ್ನೋ ಕಾರಣಕ್ಕೋ ಏನಕ್ಕೋ ಅವರು ಕತೆ ಆಗಲಿ ಅಂದರೆ ಒಂದು ಕ್ವಶನ್ ಮಾರ್ಕಲ್ಲಿ ನೋಡೋರು. ತಪ್ಪೇನಿಲ್ಲ, ಯಾಕೆಂದ್ರೆ ನಾವೇನು ಪ್ರೂವ್ ಮಾಡಿರಲಿಲ್ವಲ್ಲ. ಹಂಗಾಗಿ ನಾವೇನಾದ್ರು ಪ್ರೂವ್ ಮಾಡಿ ಹೋದರೆ ಸ್ಟಾರ್ಗಳು ಡೇಟಲ್ಲಿ ಇಮಿಡಿಯೇಟ್ ಕೊಡ್ತಾರೆ ಅಂತ ನಾನು ಮೆಂಟಲಿ ಫಿಕ್ಸ್ ಆಗಿಬಿಟ್ಟಿದ್ದೆ. ಅದಕ್ಕೆ ಫಸ್ಟ್ 3 ಸಿನಿಮಾ ನಾನು ಹೊಸಬ್ರ ಜೊತೆನೇ ಮಾಡಿದ್ದು. ಈಗ ನನಗೆ 3 ಪಿಕ್ಚರ್ ಇಟ್ಕೊಟ್ಟಿದ್ದೀನಲ್ಲ, ಈಗ ಓಕೆ, ನಾವು ಯಾವ ಸ್ಟಾರ್ ಹತ್ರ ಹೋದ್ರು ಸ್ವಲ್ಪ ನಾವೇನಾದ್ರು ಹೇಳಿದ್ರೆ ಕೇಳ್ತಾರೆ ಅಂತ ಒಂದು ಕಾನ್ಫಿಡೆನ್ಸ್ ಬಂದಿದ್ದು. ಹಂಗಾಗಿ ಇವರು ಉದಯ್ ಮೆಹ್ತಾ ಅವರು ಹೇಳಿದ ತಕ್ಷಣ ಆಯಿತು ಮಾಡೋಣ ಅಂದರೆ, ಅವರು ಯಾರ ಜೊತೆ ಮಾಡೋಣ ಅನ್ನುವಾಗ ನನಗೆ ವೈಯಕ್ತಿಕವಾಗಿ ಸುದೀಪ್ ಅವ್ರ ಜೊತೆ ಫಿಲ್ಮ್ ಮಾಡಬೇಕು ಅಂತ ಆಸೆ ಇತ್ತು. ಅಂದರೆ ಆ್ಯಸ್ ಎನ್ ಆ್ಯಕ್ಟರ್ ಅವ್ರನ್ನ ನಾನು ತುಂಬ ಇಷ್ಟಪಡ್ತಾ ಇದ್ದೆ, ಆ್ಯಕ್ಟ್ರಾಗಿ ಅವರು ಇಷ್ಟ ಆಗ್ತಿದ್ರಲ್ಲ. ಹಂಗಾಗಿ ಸುದೀಪ್ ಅವ್ರ ಜೊತೆ ಮಾಡ್ಬೋದಾ ಸಾರ್ ಅಂತ ಕೇಳಿದೆ. ಅವರು ಉದಯ್ ಮೆಹ್ತಾ ಅವರು ಓಕೆ ಅಂದರು. ಆಮೇಲೆ ನಾವು ಹೋಗಿ ಸುದೀಪ್ ಅವ್ರನ್ನ ಅಪ್ರೋಚ್ ಮಾಡಿದ್ದು. ಅಪ್ರೋಚ್ ಮಾಡಿದಾಗ ಅವರು ಇಷ್ಟ ಆಯಿತು ಅವ್ರಿಗೆ. ಈ ಥರ ನನ್ನ ಫಿಲ್ಮ್ ನೋಡಿದರು, ಕೃಷ್ಣ ಲವ್ ಸ್ಟೋರಿ ಅದೆಲ್ಲ ನೋಡಿದರು. ಅವ್ರಿಗೂ ನನ್ನ ಜೊತೆ ಕೆಲಸ ಮಾಡೋಕ್ಕೆ ಆಸೆ ಇತ್ತು. ಆಯಿತು ಹೇಳಿ ಕತೆ ಅಂದರು. ಆವಾಗ ಕತೆ ಹೇಳಿದೆ. ಆ್ಯಕ್ಚುಲಿ ಒಂದು 2-3 ಕತೆ ಹೇಳಿದೆ ನಾನು. ಓಕೆ, ಅದರಲ್ಲಿ ಅವ್ರಿಗೆ ಬಚ್ಚನ್ ತುಂಬ ಇಷ್ಟ ಆಯಿತು. ಆಯಿತು ಈ ಕತೆ ಮಾಡೋಣ ಅಂದರು. ಹಾಗೆ ಬಚ್ಚನ್ ಸ್ಟಾರ್ಟ್ ಆಗಿದ್ದಷ್ಟೇ. ಅದು ಅಷ್ಟೊಂದು ಇದಾಗಿಲ್ಲ, ಓಡ್ತಾ ಚೆನ್ನಾಗಾಯಿತು. ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿದ ರೇಂಜಿಗೆ ಆಗಲಿಲ್ಲ. ಹಾಂ, ನಿರೀಕ್ಷಿತ ಗೆಲುವನ್ನು ತಂದು ಕೊಡಲಿಲ್ಲ. ಗೆಲುವನ್ನು ತಂದು ಕೊಡ್ತು, ನಿರೀಕ್ಷಿತ ಗೆಲುವು ಬರಲಿಲ್ಲ. ಪ್ರೊಡ್ಯೂಸರ್ಗೆ ಏನು ಇದಾಗಿಲ್ಲ. ಇಲ್ಲ, ಇಟ್ ಈಸ್ ಎ ಪ್ರಾಫಿಟಬಲ್ ಪ್ರಾಜೆಕ್ಟ್. ಪ್ರಾಫಿಟ್ ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿದ ರೀತಿಗೆ ಆ ಮಟ್ಟಕ್ಕೆ ಹೋಗಲಿಲ್ಲ ಅಷ್ಟೇ. ಮತ್ತು ಅಜಯ್ ರಾವ್ನ ಕೃಷ್ಣ ಮಾಡಿದ್ದು ಅಲ್ಲ, ಅವ್ನು ಕೃಷ್ಣನ್ ಲವ್ ಸ್ಟೋರಿಯಲ್ಲಿ ಆಗ್ಬಿಟ್ಟು ನಾನು 2ನೇ ಫಿಲಮ್ಗೆ ಅಜಯ್ ಬಂದಿದ್ದಲ್ಲ. ಅಂದರೆ ಅದು ಕೂಡ ಉದಯ್ ಮೆಹ್ತಾ ಅವರು ಬಂದಿದ್ದು. ಪಾಪ ಅವರು ಮೊಗ್ಗಿನ ಮನಸ್ಸು ನೋಡಿ ತುಂಬ ಇಂಪ್ರೆಸ್ ಆಗಿದ್ದರು. ಅವರು ನನ್ನ ಜೊತೆ ಒಂದು ಫಿಲಮ್ ಮಾಡಬೇಕು ಅಂತ ಆಸೆ ಇತ್ತು. ಅವ್ರಿಗೆ ಒಂದು ನಮ್ಮ ಯೋಗೇಶ್ ಸ್ಟುಡಿಯೋಸ್ ಅಂತ ಡೈರೆಕ್ಟ್ ಇದ್ದರು, ಅವ್ರ ಮುಖಾಂತರ ಅಪ್ರೋಚ್ ಮಾಡಿದರು. ನಾನು ಅವಾಗ ಅವ್ರಿಗೆ ಹೋಗಿ ಕತೆ ಇತ್ತು ನನ್ನ ಹತ್ರ, ಈ ಕೃಷ್ಣನ್ ಲವ್ ಸ್ಟೋರಿ ಕತೆ. ಆ ಕತೆ ಹೇಳಿದ್ದೆ, ನೋಡಿ ಈ ಕತೆ ಇದೆ ನನ್ನ ಹತ್ರ, ಒಂದು ನಿಮ್ಗೆ ಇಷ್ಟ ಆದರೆ ಮಾಡ್ಬೋದು ಅಂತ. ಅವ್ರಿಗೂ ಇಷ್ಟ ಆಯಿತು ಕತೆ. ಅದು ಆ ಕತೆ ಇಷ್ಟ ಆದಮೇಲೆ ಹೀರೋ ಯಾರು ಅಂತ ಹುಡ್ಕೋವಾಗ ಆಗಷ್ಟೇ ಅಜಯ್ದು ತಾಜ್ ಮಹಲ್ ಹಿಟ್ಟಾಗಿತ್ತು. ತಾಜ್ ಮಹಲ್ ಸಿನಿಮಾ ಹಿಟ್ಟಾಗಿತ್ತು. ನಾನು ಅದನ್ನು ನೋಡಿದೆ, ಈ ಹುಡುಗ ಸೂಟ್ ಆಗ್ತೇನೆ ಅಂತ ಹೇಳಿದೆ. ಹಾಗಾಗಿ ಆಮೇಲೆ ನಾವು ಅಜಯ್ಗೆ ಹೋಗಿ ಹೇಳಿದ್ವಿ. ಅವನಿಗೂ ಎಲ್ಲ ಕತೆ ಗೀತೆ ಅದು ಇದೆಲ್ಲ ಇಷ್ಟ ಆಯಿತು. ಹಾಗಾಗಿ ಕೃಷ್ಣನ್ ಲವ್ ಸ್ಟೋರಿ. ಆಮೇಲೆ ರಾಧಿಕಾ ಪಂಡಿತ್ನ ರಿಪೀಟ್, ಅಂದರೆ ನಮ್ಮ ಉದಯ್ ಮೆಹ್ತಾ ಅವ್ರದ್ದೇ ಆಸೆ ಅದು. ಅಂದರೆ ಮೊಗ್ಗಿನ ಮನಸ್ಸುನಲ್ಲಿ ರಾಧಿಕಾಗೆ ಒಳ್ಳೆ ಹೆಸರು ಬಂದಿತ್ತು, ಸ್ಟೇಟ್ ಅವಾರ್ಡ್ ಎಲ್ಲ ಬಂದಿತ್ತು, ಫಿಲಮ್ ಫೇರ್ ಅವಾರ್ಡ್ ಬಂದಿತ್ತು. ಆಮೇಲೆ ಆಲ್ರೆಡಿ ಆಡಿಯನ್ಸು ಆಕೆನ ಅಕ್ಸೆಪ್ಟ್ ಮಾಡಿದರು, ತುಂಬ ಒಳ್ಳೆಯ ಕಲಾವಿದೆ ಅಂತ. ಆಮೇಲೆ ಇದು ಹೈಲಿ ಪರ್ಫಾರ್ಮೆನ್ಸ್ ಡಿಮ್ಯಾಂಡಿಂಗ್ ಕ್ಯಾರೆಕ್ಟರ್ ಅಲ್ಲ ಕೃಷ್ಣನ್ ಲವ್ ಸ್ಟೋರಿ. ನೋಡಿ ಸರ್, ಆಲ್ರೆಡಿ ನೀವು ಕೆಲಸ ಮಾಡಿದ್ದೀರಾ, ನೀವೇ ಇಂಟ್ರೊಡ್ಯೂಸ್ ಮಾಡಿರೋ ಹುಡುಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಳೆ, ಬೇರೆ ಹೀರೋಯಿನ್ ಹಾಕಬೇಕು. ಆಮೇಲೆ ಹೀರೋ ಡೈರೆಕ್ಟರ್ ಕಾಂಬಿನೇಷನ್ ಥರ ಹೀರೋಯಿನ್ನು ಡೈರೆಕ್ಟರ್ ಕಾಂಬಿನೇಷನ್ಗೂ ಒಂದು ಬೆಲೆ ಇದೆ. ಅವಳನ್ನೇ ರಾಧಿಕಾ ಅವ್ರನ್ನೇ ಹಾಕೋಣ ಅಂತ ಉದಯ್ ಅವ್ರು ಹೇಳಿದ್ದು. ನನಗೂ ಹೌದು ಕರೆಕ್ಟ್, ಆ ಪಾತ್ರಕ್ಕೆ ಮ್ಯಾಚ್ ಆಗ್ತಾಳ ಅಂತೇಳಿ ಮತ್ತು ರಾಧಿಕಾ ಅನ್ಬೋರ್ಡ್ ಬಂದಿದ್ದೆ ಅಷ್ಟೇ. ಅಲ್ಲಿಂದ ಕೃಷ್ಣ, ಅವನು ಅಜಯ್, ಆ ಫಿಲ್ಮ್ ಹಿಟ್ಟಾಗಿದ್ದಕ್ಕೆ ಅವನು ಅಜಯ್ ರಾವ್, ಕೃಷ್ಣ ಅಜಯ್ ರಾವ್ ಆದ ಅಷ್ಟೇ. ಅದು ಮೇಲೆ ಬಚ್ಚನ್ ಆದಮೇಲೆ ಅಗೇನ್ ಐ ವೆಂಟ್ ಬ್ಯಾಕ್ ಟು ಇದು ಏನೋ ಅಜಯ್ ಜೊತೆಗೇನೆ. ಅಂದರೆ ನಾನೊಂದು ಪ್ರೊಡಕ್ಷನ್ ಮಾಡುವ ಒಂದು ಆಸೆ ಇತ್ತು ನನಗೆ. ಓಕೆ, ಪ್ರೊಡ್ಯೂಸರ್ ಆಗಿ ನಂದೊಂದು ಪ್ರೊಡಕ್ಷನ್ ಕಂಪ್ನಿ ಮಾಡಬೇಕು, ಅಂದರೆ ನನ್ನ ಇಷ್ಟದ ಸಿನಿಮಾಗಳನ್ನು ಮಾಡಬೇಕು, ನನ್ನ ಇಷ್ಟದ ಕತೆಗಳನ್ನು ಸಿನಿಮಾ ಮಾಡಬೇಕು ಅಂತ. ಎಲ್ಲೋ ಹೋಗಿ CD ಇಟ್ಕೊಂಡು ಬರೋ ಥರ ಸಿನಿಮಾ ಅಲ್ಲ
ಅಲ್ಲ ಅದಕ್ಕೆ ಆ ಸಿ ಡಿ ಜಮಾನ ನಮಗೆ ಮುಗಿದೋಯ್ತು. ಯಾಕೆಂದ್ರೆ ನಾನು ಇಂಡಿವಿಜುವಲ್ ಆಗಿ ಪ್ರೂವ್ ಮಾಡಾಗೋಯ್ತು. ಹೌದು ನಮ್ಮದೇ ಕತೆಗಳನ್ನ ಸಿನಿಮಾ ಮಾಡಿ ಹಿಟ್ ಮಾಡಾಗೋಯ್ತು. ಯಾರು ನಮ್ಮ ಹತ್ರ ಬಂದು ರಿಮೇಕ್ ಮಾಡಿ ಅಂತ ಕೇಳ್ತಾ ಇರಲಿಲ್ಲ. ಸೊ ಬಟ್ ಕತೆಗಳನ್ನು ಹೇಳುವಾಗ ಈಗ ಯಾರೋ ಪ್ರೊಡ್ಯೂಸರ್ಗೆ ಅವ್ರದ್ದೇನೋ ಒಂದು ಟೇಸ್ಟ್ ಇರುತ್ತೆ, ಅಥವಾ ಯಾರೋ ಒಂದು ಹೀರೋ ಅವ್ರದ್ದೇನೋ ಟೇಸ್ಟ್ ಇರುತ್ತೆ. ಅದಕ್ಕೆ ಒಪ್ಕೊಂಡು ಏನೋ ನಾವು ಆ ಥರ ಸಿನಿಮಾ ಮಾಡಬೇಕು. ಕೆಲವೊಮ್ಮೆ ನಮಗೆ ಅಂಥದ್ದು ಏನಾದ್ರು ಸ್ವಲ್ಪ ಟ್ರ್ಯಾಕ್ ಬಿಟ್ಟು ಏನೋ ಹೊಸ್ದಾಗಿ ಮಾಡೋಣ ಅಂತ ಆಸೆ ಇರುತ್ತೆ. ಬಟ್ ಯಾರೋ ಕೆಲವರು ಪ್ರೊಡ್ಯೂಸರ್ಸ್ಗೆ ಇಲ್ಲ ಇದು ಇನ್ವೆಸ್ಟ್ಮೆಂಟ್ ದೃಷ್ಟಿಯಿಂದ ಇದು ಸೇಫ್ ಅಲ್ಲ ಅಂತ ಅನಿಸುತ್ತೆ. ಅವಾಗ ನಾವು ಅದನ್ನು ಒಪ್ಕೋಬೇಕಾಗತ್ತೆ. ಅದ್ರ ಬದಲು ನಾನೇ ಪ್ರೊಡ್ಯೂಸರ್ ಆಗಿಬಿಟ್ರೆ ನನ್ನ ಇಷ್ಟದ ಕಥೆ ಮಾಡ್ಬೋದಲ್ಲ. ಅದಕ್ಕೆ ನಾನೊಂದು ಪ್ರೊಡಕ್ಷನ್ ಹೌಸ್ ಮಾಡಬೇಕು ಅಂತ ಆಸೆ ಇತ್ತು ನನಗೆ. ಅದಕ್ಕೆ ಅಂತ ನಾನು ಕೃಷ್ಣಲೀಲಾ ಮಾಡೋಣ ಅಂತ ಹೊರಟಿದ್ದು. ಓಕೆ, ನಮ್ಮದೇ ಪ್ರೊಡಕ್ಷನಲ್ಲಿ ಮಾಡ್ಬಿಡೋಣ ಅಂತ. ಯಾಕೆಂದರೆ ಅದಕ್ಕೆ ಸ್ವಲ್ಪ ತುಂಬ ಕಡಿಮೆ ಬಜೆಟಲ್ಲಿ ಆಗುವಂಥ ಕಥೆಯದ್ದೇ ಡಿಮ್ಯಾಂಡ್ ಇರಲಿಲ್ಲ. ಸೊ ಅದಕ್ಕೆ ಮತ್ತೆ ಒಂದು ಸೆಕೆಂಡ್ ಅಜಯ್ ಸೂಟ್ ಆಗ್ತಾ ಇದ್ದಿದ್ದು ಆ ಕತೆಗೆ. ಹಾಗಾಗಿ ನಾನು ಅಜಯ್ಗೆ ಹೋಗಿ ಇಲ್ಲ ನಾನೊಂದು ಈ ಥರದ್ದೊಂದು ಕತೆ ಇದೆ, ನಾನೇ ಪ್ರೊಡಕ್ಷನ್ ಮಾಡ್ತೀನಿ ಅಂತ ಹೋಗಿ ಆ ಕತೆ ಹೇಳಿದೆ. ಅವ್ನ ಕತೆ ಕೇಳಿದ ತಕ್ಷಣ ಎಕ್ಸೈಟ್ ಆಗ್ಬಿಟ್ಟು ಇಲ್ಲ ಇದು ನಾನು ಪ್ರೊಡಕ್ಷನ್ ಮಾಡ್ತೀನಿ ಅಂತ. ನಾನು ನೀವಾದರೂ ಎಲ್ಲೂ ಹೇಳ್ಕೊಂಡಿಲ್ಲ ಸರ್ ನಾನು ಪ್ರೊಡಕ್ಷನ್ ಮಾಡ್ತೀನಿ ಅಂತ, ಊರೆಲ್ಲ ಹೇಳ್ಕೊಂಡ್ಬಿಟ್ಟಿದ್ದೀನಿ ನಾನು ಪ್ರೊಡಕ್ಷನ್ ಮಾಡ್ತೀನಿ ಅಂತ. ಇನ್ನೂ ಮಾಡೋಕ್ಕಾಗಿಲ್ಲ ನನಗೆ, ಯಾಕೆಂದರೆ ನನಗೆ ಒಳ್ಳೆ ಕತೆ ಸಿಕ್ಕಿರಲಿಲ್ಲ. ಇದಕ್ಕಿಂತ ಒಳ್ಳೆ ಕತೆ ಸಿಗಲ್ಲ, ಪ್ಲೀಸ್ ನನಗೆ ಕೊಟ್ಬಿಡಿ, ಪ್ರೊಡಕ್ಷನ್ ನಾನು ಮಾಡ್ತೀನಿ, ನೆಕ್ಸ್ಟ್ ನೀವು ಮಾಡಿ ಅಂತ. ಆಯಿತು ಬಿಡಪ್ಪ, ನಾವೇನು ಹೆಂಗಿದ್ರು ಫ್ರೆಂಡ್ಸ್ ಆಗಿದ್ವಿ, ನೀನು ಮಾಡಿದ್ರೆ ನಾನು ಮಾಡಿದ್ರೇನು ಓಕೆ, ನಾನು ವರ್ಕಿಂಗ್ ಪಾರ್ಟ್ನರ್ ಆಗಿರ್ತೀನಿ, ನಿನ್ನ ಕಂಪ್ನಿನಲ್ಲೇ ಮಾಡು ಅಂತ ವರ್ಕಿಂಗ್ ಪಾರ್ಟ್ನರ್ ಆಗಿ ಆ ಸಿನಿಮಾ ಮಾಡಿಕೊಟ್ಟೆ, ಕೃಷ್ಣಲೀಲಾ. ಮುಂಗಾರು ಮಳೆ ಟಚ್ ಮಾಡಿದೆ ಯಾಕೆ ನೀವು? ಅವಶ್ಯಕತೆ ಇತ್ತಾ ಇಷ್ಟೆಲ್ಲ ಮಾಡ್ತಾ ಇರುವಾಗ? ಅದು ರೀಮೇಕೆ ಯಾವುದು ಟೈಟ್ಲ್? ಇಲ್ಲ, ಅದು ಸಾಕಷ್ಟು ಸಲ ಹೇಳಿದ್ದೀನಿ. ಅದು ಒಂಥರ ಪ್ರೀತಿಯ ಒತ್ತಾಯಕ್ಕೆ ಮಣಿದದ್ದು ಅದು ಅಷ್ಟೇ. ಹೇಳಿದರೆ ಇನಿಷಿಯಲ್ ಆಗಿ ನನಗೇನು ಇಷ್ಟ ಇರಲಿಲ್ಲ. ಯಾಕೆ ಅದು ಯೋಗರಾಜ್ ಭಟ್ ಅವರ ಬ್ರ್ಯಾಂಡು, ಅವರೇ ಮಾಡಿದ್ರೆ ಚೆನ್ನಾಗಿರುತ್ತೆ, ನಮಗೂ ಅದಕ್ಕೂ ಸರಿ ಹೋಗಲ್ಲ ಅನ್ನೋದೇ ನನ್ನ ಇದ್ದಿದ್ದು. ಬಟ್ ಗಣೇಶು ನನ್ನ ಸಿನಿಮಾ ಮಾಡ್ದಲೇ ಇದ್ರು, ಅದುವರೆಗೂ ಮುಂಚೆಯಿಂದನೂ ಸ್ನೇಹಿತ ಗಣೇಶು. ಆಮೇಲೆ ನಮ್ಮ ಗಂಗಾಧರ್ ಅವರು ಮೊಗ್ಗಿನ ಮನಸ್ಸಿಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿದ್ದವರು. ಅವರು ಎಲ್ಲ ತುಂಬ ಕ್ಲೋಸ್ ಆಗಿದ್ವಿ ನಾವು. ಅವ್ರಿಗೆ ತುಂಬ ಆಸೆ ಇತ್ತು ಮುಂಗಾರು ಮಳೆ ಪಾರ್ಟ್ 2 ಮಾಡಬೇಕು ಅಂತ. ಬಟ್ ಅದೇನೋ ಅವರು ಯೋಗರಾಜ್ ಭಟ್ ಅವ್ರ ಜೊತೆ ಅವ್ರದ್ದೇನೋ ಟೈಮ್ ಇಲ್ಲ ಅನ್ನೋ ಕಾರಣಕ್ಕೆ, ಸದ್ಯಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕೆ ಇವ್ರು ಈಗಲೇ ಮಾಡಬೇಕು ಅಂತ ಆ ಥರದ್ದೇನೋ ಒಂದಷ್ಟು ಇದು ಸಂದರ್ಭಗಳು, ಇಲ್ಲ ನೀವು ಮಾಡಿಕೊಡ್ಲೇಬೇಕು ಅನ್ನೋ ಒಂದು ಇದು ಬಂತು. ಸೊ ಆ ಪ್ರೀತಿಗೆ ಆಮೇಲೆ ನನಗೂ ಎಲ್ಲೋ ಒಂದು ಕಡೆ ಯಾಕಾಗಬಾರ್ದು ಅಂತ ಅನ್ನಿಸ್ತು. ಇಷ್ಟು ಪ್ರೀತಿಯಿಂದ ಕೇಳ್ತಾ ಇದ್ದಾರೆ. ಅವಾಗಿನ್ನೂ ಕೃಷ್ಣಲೀಲಾ ರಿಲೀಸೇ ಆಗಿರಲಿಲ್ಲ, ಇನ್ನೂ ನಡೀತಾ ಇತ್ತು ಪ್ರೊಡಕ್ಷನ್ನು. ಸರಿ ನೋಡೋಣ, ಒಂದು ಹೊಸ ಪ್ರಯೋಗ ಮಾಡೋಣ ಅಂತ ಆ ಪ್ರೀತಿಗೋಸ್ಕರ ಒಪ್ಕೊಂಡಿದ್ದು. ಆಮೇಲೆ ಆ ಕತೆ ಆ್ಯಕ್ಚುಲಿ ನನ್ನ ಹತ್ರ ಇದ್ದಿದ್ದಂಥ ಕತೆ ಅದು. ಮುಂಗಾರು ಮಳೆಗೋಸ್ಕರ ಅಂತ ಮಾಡಿದ ಕತೆ ಅಲ್ಲ, ನನ್ನ ಹತ್ರ ಇತ್ತು ಕತೆ, ಒಂದು ಕತೆ. ನಾನು ಫಸ್ಟು ಅದನ್ನೇ ಹೇಳಿದ್ದೆ ಅವ್ರಿಗೆ, ನೋಡಿ ಈ ಕತೆ, ಆ ಕತೆ ಫಸ್ಟು ಒಂದು ನೀನು ಟೈಟ್ಲ್ ಗಿಟ್ಲೆಲ್ಲ ಪಕ್ಕಕ್ಕೆ ಇಟ್ಬಿಡಿ ಅಂದೆ ನಾನು. ಫಿಲಮ್ ಮಾಡೋಣ, ಗಣೇಶ್ ನೀನು ಹೀರೋ, ಇವ್ರು ಪ್ರೊಡ್ಯೂಸರು, ನಾನು ಡೈರೆಕ್ಟ್ರು, ಮಾಡೋಣ ಫಿಲಮ್ ಮಾಡೋಣ, ಫಸ್ಟ್ ಒಂದು ಕತೆ ಹೇಳ್ತೀನಿ ಕೇಳಿ ಅಂತೇಳಿ ಕತೆ ಹೇಳಿದೆ. ಆ ಕತೆ ಕೇಳಿ ಗಣೇಶ್ಗೆ ತುಂಬ ಇಷ್ಟ ಆಗೋಯ್ತು. ಸಕ್ಕದಾಗಿದೆ ಶಶಾಂಕ್ ಇದು, ಹಂಗೆ ಹಿಂಗೆ. ಅವರು ಪಾಪ ಪ್ರೊಡ್ಯೂಸರ್ ಬಿಡಿ, ಅವ್ರ ಪಾಪ ಅವ್ರೇನು ಜಾಸ್ತಿ ನಿಮ್ಗೆ ಓಕೆ ಅಂದರೆ ನನಗೆ ಓಕೆ ಅನ್ನೋರು ಅವರು. ಸಕ್ಕದಾಗಿದೆ ಹಂಗೆ ಹಿಂಗೆ ನೋಡು, ಸಕ್ಕದಾಗಿದೆ ಅಲ್ವ ಕತೆ, ಟೈಟ್ಲ್ ಬಿಟ್ಬಿಡೋರು. ಕತೆ ಹೇಳಿದ್ದೆ ಟೈಟ್ಲ್ ಬೇಡ, ಈ ಕತೆ ಮಾಡ್ಬಿಡೋಣ, ಏನೋ ಬೇರೆ ಇಡೋಣ ಟೈಟ್ಲ್. ಇಲ್ಲ ಮುಂಗಾರು ಮಳೆ ಅಂತ ಅವ್ರ ಪ್ರೊಡ್ಯೂಸರ್ ಅವ್ರ ಸರ್ ನೀವು ಅದೇ ಕತೆ ಮಾಡಿ ಸರ್ ಪರವಾಗಿಲ್ಲ, ಟೈಟ್ಲ್ ಇದನ್ನ ಹೇಳಿ ಅಂತ. ನಾನು ಹೆಂಗೆ ಆಗುತ್ತೆ ಅದು, ಸುಮ್ಮನೆ ಹಂಗಿಟ್ರೆ ಚೆನ್ನಾಗಿರಲ್ಲ, ಏನಾದ್ರು ಅದಕ್ಕೊಂದು ಜಸ್ಟಿಫಿಕೇಶನ್ ಬೇಕಲ್ಲ. ಆಮೇಲೆ ಇಲ್ಲ, ಅವರು ಮುಂದುವರಿದ ಭಾಗ ಅಂತೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಮುಂಗಾರು ಮಳೆ ಮುಂದುವರಿದ ಭಾಗ ಮಾಡಬೇಕು ಅಂದರೆ ಅದೇ ಪಾತ್ರ ಕಂಟಿನ್ಯೂ ಮಾಡಬೇಕು ಅಂದರೆ ಅದೇ ಡೈರೆಕ್ಟ್ರು ಅವ್ರು ಇದ್ದಾಗ ಮಾಡ್ಬೋದು ಅಷ್ಟೇ. ಈಗ ನಾನು ಮಾಡ್ತೀನಿ ಅಂದಾಗ ಬೇರೆ ಕಥೆನೇ ಹೇಳಬೇಕು, ಹೆಸರು ಇದಿಡಬೇಕು. ಸೊ ಈ ಕತೆ ಬೇರೆ ಅವ್ರಿಗೆ ಇಷ್ಟ ಆಗೋಯ್ತು, ನನಗೂ ಅಫ್ಕೋರ್ಸ್ ನನಗೂ ತುಂಬ ಇಷ್ಟ ಆಯಿತು ಕತೆ, ಅದು ಇವತ್ತಿಗೂ ಇಷ್ಟ ಇದೆ. ಅದನ್ನು ಸ್ವಲ್ಪ ಈಗ ಹೆಂಗಾದ್ರೂ ಮಾಡಿ ಈಗ ಅವ್ರ ಆಸೆ ನಮ್ಮ ಆಸೆ ಎಲ್ಲವೂ ಸೇರಿ ಇದಾಗಂಗೆ ಮಾಡೋಣ ಅಂತ ಆ ಕತೆ ಆ ಟೈಟಲ್ನ ಜಸ್ಟಿಫೈ ಮಾಡೋಕ್ಕೆ ಅಂತ ಏನೋ ಒಂದಷ್ಟು ಕತೆಯ ಕರೆಕ್ಷನ್ನು ಅದು ಇದು ಅದೆಲ್ಲ ಏನೇನೋ ಮಾಡಿ ಏನೇನೋ ಆಯಿತು ಅಷ್ಟೇ. ಅದು ಬಟ್ ಓಕೆ. ಎಷ್ಟು ಪ್ರೀತಿಗೋಸ್ಕರ ಎಷ್ಟು ಫಿಲ್ಮ್ ಆಯಿತು? ಈಗ 10 ಆಯಿತು. ಈಗ ಬ್ರ್ಯಾಟ್ 11ನೇ ಸಿನಿಮಾ, 10 ಪಿಕ್ಚರ್ ಮಾಡಿರೋದು.
18 ವರ್ಷಕ್ಕೆ. 18 ವರ್ಷಕ್ಕೆ. ಓಕೆ. ಆಮೆ ನಡಿಗೆ. ಹಾಂ, ಆಮೆ ನಡಿಗೆ ಅದು ಎಲ್ಲ ಸಕ್ಸಸ್ ಅಲ್ಲ, ಹೆಚ್ಚು ಕಮ್ಮಿ ಹೌದೌದು, ಆಲ್ಮೋಸ್ಟ್ ಅಲ್ವಾ? ಒಂದು 80% ಹೌದು ಅಲ್ಲ 90%? ಹೌದು 90% ಅಲ್ವಾ? ಕೆಲವೊಮ್ಮೆ ಈಗ ಮುಂಗಾರು ಮಳೆ ಪ್ರೇಕ್ಷಕರ ನಿರೀಕ್ಷಣೆ ತಲುಪದಲ್ಲೇ ಇರ್ಬೋದು, ಬಟ್ ಕಮರ್ಷಿಯಲಿ ಇಟ್ ಡಿಡ್ ವೆಲ್. ಓಕೆ. ಸೊ ಹಂಗೆ ಈಗ ಜರಾಸಂಧ ಪ್ರೇಕ್ಷಕರ ಎಕ್ಸ್ಪೆಕ್ಟೇಷನ್ ರೀಚ್ ಆಗಲಿಲ್ಲ, ಬಟ್ ಎಕನಾಮಿಕ್ಸ್ ದೃಷ್ಟಿನಲ್ಲಿ ಬ್ಯಾಲೆನ್ಸ್ ಆಗಿತ್ತು ಆ ಥರ. ಬಟ್ ಸ್ಟಿಲ್ ನನ್ನ ಪ್ರಕಾರ ಈಗ ಪ್ರೇಕ್ಷಕ ಯಾವುದು ಒಪ್ಪಿಲ್ಲೋ ಅದು ನನ್ನ ವೈಯಕ್ತಿಕವಾಗಿ ನನಗೆ ಅದು ಸೋತ ಸಿನಿಮಾ ಅಂತ. ಪ್ರೇಕ್ಷಕನಿಗೆ ಸಮಾಧಾನ ಆಗಿಲ್ಲ ಅಂದರೆ, ದುಡ್ಡು ಬಂದಿದ್ರೂ ಅದು ಪ್ರೇಕ್ಷಕನಿಗೆ ಬೇಜಾರಾಗಿತ್ತು ಅಂದರೆ ಅದು ಸೋತ ಸಿನಿಮಾ ನಮ್ಮ ಒಪಿನಿಯನಲ್ಲಿ. ಬ್ರೈಟ್ ಏನದು? ಏನಾಗಂದ್ರೆ ಬ್ರ್ಯಾಟ್ ಅಂದರೆ ತರ್ಲೆ ಅಂತ. ಇಂಗ್ಲಿಷ್ ಕಾನ್ವೆಂಟಲ್ಲಿ ಟೀಚರ್ಗಳು ಮಕ್ಕಳನ್ನ ಬೈಯೋಕ್ಕೆ ಬಳಸೋ ಈಡಿಯಟ್ ರಾಸ್ಕಲ್ ಇವು ಬ್ರ್ಯಾಟ್ ಕೀಪ್ ಕ್ವೈಟ್ ಅಂತ ಬೈತಾ ಇರ್ತಾರೆ. ತರ್ಲೆ ಹುಡುಗರನ್ನ ಬ್ರ್ಯಾಟ್ ಅಂತ ಕರೀತಾರೆ. ಸೊ ಇದು ಬೇಸಿಕಲಿ ಅಪ್ಪ ಮಗನ ಸಂಘರ್ಷದ ಕತೆ ಬ್ರ್ಯಾಟು. ಸೊ ಅದೇ ಈ ಥರ ಟೈಟಲ್ ಅಂತ ಹುಡುಕುವಾಗ ಅಂದರೆ ಪಾತ್ರದ ಮೇಲೆ ಟೈಟಲ್ ಇಡಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಅಂದರೆ ಇದ್ರ ಕ್ಯಾರೆಕ್ಟ್ರು ಓರಿಯೆಂಟೆಡ್ ಸ್ಕ್ರಿಪ್ಟು, ಅಂದರೆ ಆ ಕ್ಯಾರೆಕ್ಟರೈಸೇಷನ್ನೇ ಆ ಕಥೆಯನ್ನು ಡ್ರೈವ್ ಮಾಡೋದು. ಸೊ ಹಂಗಾಗಿ ಆ ಕ್ಯಾರೆಕ್ಟರೈಸೇಷನ್ನ ಡಿಪಿಕ್ಟ್ ಮಾಡೋಂಥ ಟೈಟಲ್ ಇಡಬೇಕು. ಮತ್ತು ಅದಕ್ಕೆ ಹೋಗಿ ಏನೋ ಒಂದು ಹೆಸರು, ಹೀರೋಗೊಂದು ಹೆಸರು ಇಟ್ಬಿಟ್ಟು ಅದನ್ನು ಟೈಟ್ಲು ಮಾಡಿಬಿಡೋದೆಲ್ಲ ಇದೆಯಲ್ಲ, ಹೌದು, ಅದು ನನಗೆ ತುಂಬ ಯಾವತ್ತಿಗೂ ಒಂಚೂರು ಸ್ವಲ್ಪ ಕ್ಲೀಶೆ ಅಂತ ಅನಿಸುತ್ತೆ ಯಾವತ್ತಿಗೂ. ಅಫ್ಕೋರ್ಸ್ ನಾನು ಇಟ್ಟಿಲ್ಲ ಅಂತಲ್ಲ, ಬಟ್ ನಾವು ಅವತ್ತಿನ ದಿನಗಳು ಬೇರೆ, ಇವತ್ತಿಗೆಲ್ಲ ಅದನ್ನೆಲ್ಲ ಇಡೋದು ತುಂಬ ಕ್ಲೀಶೆ ಅಂತ ನನ್ನ ಒಂದು ಫೀಲು. ಅದಕ್ಕೆಲ್ಲ ಆ ಕ್ಯಾರೆಕ್ಟ್ರನ್ನ ಡಿಫೈನ್ ಮಾಡೋ ಥರದ್ದೊಂದು ಹೆಸರಿಟ್ಟರೆ ಚೆನ್ನಾಗಿರುತ್ತೆ ಅನ್ನುವಾಗ ಏನು ಆ ಕ್ಯಾರೆಕ್ಟ್ರು ಬೇಸಿಕಲಿ ಬ್ರ್ಯಾಟ್ ಅವನು. ಸೊ ಅದು ಕನ್ನಡದಲ್ಲಿ ಇಡೋಕ್ಕೆ ಹೋದರೆ ಆಲ್ರೆಡಿ ಎಲ್ಲ ಬಂದ್ಬಿಟ್ಟಿದೆ. ತರ್ಲೆ ನನ್ನ ಮಗ ಬಂದ್ಬಿಟ್ಟಿದೆ, ಪೊರ್ಕಿ ಬಂದ್ಬಿಟ್ಟಿದೆ, ಪೋಲಿ ಬಂದ್ಬಿಟ್ಟಿದೆ, ದಾರಿ ತಪ್ಪಿದ ಮಗ ಬಂದ್ಬಿಟ್ಟಿದೆ, ಅಯೋಗ್ಯ ಬಂದ್ಬಿಟ್ಟಿದೆ, ಎಲ್ಲ ಬಂದ್ಬಿಟ್ಟಿದೆ. ಅಂದರೆ ಈ ಥರದ ಒಬ್ಬ ತರ್ಲೆ ಅಡ್ದಾರಿ ಹಿಡಿದ ಕಿರಾತಕ ಬಂದ್ಬಿಟ್ಟಿದೆ, ಯಾವುದು ಉಳಿಸಿಲ್ಲ ಕನ್ನಡದಲ್ಲಿ. ಸೊ ಯಾಕೆ ಈಗ ಇದು ಇಂಗ್ಲೀಷ್ ಆದರೆ ಏನಂತ, ಈಗೇನು ಕನ್ನಡ ಇಂಗ್ಲೀಷು ಆ ಭೇದ ಭಾವ ಉಳಿದಿಲ್ಲ ಇವತ್ತು. ಎಲ್ಲರ ಮಕ್ಕಳು ಇಂಗ್ಲೀಷ್ ಕಾನ್ವೆಂಟಲ್ಲಿ ಓದ್ತಾ ಇರೋದು ಇವತ್ತು. ಅವನು ಎಂಥ ಆಟೋ ಡ್ರೈವರ್ ಆದರೂ ಕೂಡ ಅವನ ಮಕ್ಕಳನ್ನು ಇಂಗ್ಲೀಷ್ ಮೀಡಿಯಮ್ ಸ್ಕೂಲಿಗೆ ಕಳಿಸ್ತಾ ಇರೋದು ಇವತ್ತು. ಸೊ ಎಲ್ಲ ಅಪ್ಡೇಟೆಡ್ ಆಗಿದ್ದಾರೆ ಜೆನ್ಜಿ ಜನ್ರೇಷನ್ನು. ಈ ಕತೆ ಟಾರ್ಗೆಟೆಡ್ ಆಡಿಯನ್ಸೇ ಯಂಗ್ಸ್ಟರ್ಸು. ಇವತ್ತಿನ ಏನು ಜೆನ್ಜಿ ಆಡಿಯನ್ಸ್ ಇದಾರಲ್ಲ, ಆ ವರ್ಗದ ಏನು ಆಶೆ, ಅವರ ಏನು ತುಮುಲಗಳೇನು, ಅವರ ಡಿಸೈರ್ಸ್ ಏನು, ಅವ್ರ ಒದ್ದಾಟಗಳೇನು, ಅದನ್ನು ಹೇಳೋದೇ ಈ ಸಿನಿಮಾ. ಸೊ ಹಂಗಿದ್ದಾಗ ಓಕೆ, ಇಂಗ್ಲೀಷಲ್ಲೇ ಟೈಟ್ಲ್ ಇಟ್ಟರು ತೊಂದರೆ ಇಲ್ಲಲ್ಲ, ಈಗೆಲ್ಲ ಆಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಎಷ್ಟೋ ಪಿಕ್ಚರ್ಗಳು ಇಂಗ್ಲೀಷಲ್ಲೇ ಬಂದಿದೆ, ಆಕ್ಸೆಪ್ಟ್ ಆಗಿದೆ ಅಂತ ಕಾರಣಕ್ಕೆ, ಹೊಸದಾಗಿದೆ ಸೌಂಡಿಂಗ್ ಅನ್ನೋ ಕಾರಣಕ್ಕೆ ಬ್ರ್ಯಾಟ್ ಅಂತಲೇ ಫ್ರೀಸ್ ಮಾಡಿದ್ವಿ. ಎಸ್. ಅದು ಪ್ರೊಡ್ಯೂಸರು ಮಂಜುನಾಥ್ ಕಂದಕೂರ್ ಅಂತ. ಅವರು ಇದಕ್ಕೆ ಮುಂಚೆ ಫಸ್ಟ್ ರ್ಯಾಂಕ್ ರಾಜು ಅಂತ ಒಂದು ಫಿಲಮ್ ಮಾಡಿದರು. ಅದು ಹಿಟ್ ಫಿಲಮ್ಮು, ಸೂಪರ್ ಹಿಟ್, 17 ಬಂದಿದೆ ಹಿಟ್ ಫಿಲಮ್ ಅದು. ಅವರು ಅದಾದಮೇಲೆ ಅವರು ಫಿಲ್ಮ್ ಮಾಡಿರಲಿಲ್ಲ, ತೆಲುಗಲ್ಲಿ ಹೋಗಿ ಆ ಫಿಲಮ್ ತೆಲುಗಲ್ಲಿ ಮಾಡಿದರು. ಆಮೇಲೆ ಅವರೆಲ್ಲ ಬೇರೆ ಅವ್ರೇನು ಸಿನಿಮಾನೇ ನಂಬ್ಕೊಂಡು ಬದುಕೋಂಥವ್ರಲ್ಲ, ಏನೋ ಬಂದು ಆಸೆಗೋಸ್ಕರ ಮಾಡಿದರು. ಆಮೇಲೆ ಬೇಡ, ಇದೇನು ಕೋವಿಡ್ ಬಂದಲ್ಲಿ ಅವರು ಬೇಡ ಸಿನಿಮಾಗಿನ ಅಂತ ಸೈಲೆಂಟ್ ಆಗಿಬಿಟ್ಟಿದ್ರು. ಆಮೇಲೆ ಎಲ್ಲೋ ಒಂದು ಕಡೆ ನನಗೆ ಪರಿಚಯ ಆಗಿ ಹಂಗೆ ಮಾತಾಡ್ತಾ ಸ್ನೇಹ ಬೆಳೆದಿತ್ತು, ಸ್ನೇಹಿತರಾಗಿದ್ದರು. ಈ ಕೌಸಲ್ಯಸ್ಪುರಜರಾಮ ಆದಮೇಲೆ ಈ ಥರ ನಾನು ಈ ಕತೆ ಅವ್ರಿಗೆ ನೋಡಿ, ಫಿಲ್ಮ್ ಏನಾದ್ರು ಮತ್ತೆ ಮಾಡೋದಾದ್ರೆ ಈ ಥರದ್ದೊಂದು ಕತೆ ಇದೆ ಅಂತ ಹೇಳಿದೆ ಅವರಿಗೆ. ಈ ಕತೆ ಅವ್ರಿಗೆ ಇಷ್ಟ ಆಯಿತು. ಕತೆ ಇಷ್ಟ ಆಗಿ ಅವರು ಆಯಿತು ಮಾಡೋಣ ಈ ಫಿಲ್ಮ್ ಅಂತೇಳಿ ಅವರು ಆನ್ ಬೋರ್ಡ್ ಬಂದರು ಅಷ್ಟೇ. ಇದು ನಮ್ಮ ಎರಡನೇ ಭೇಟಿ. ಮೊದಲ ಭೇಟಿ ಹೈಲ್ಯಾಂಡ್ಸ್ ಹೋಟೆಲ್ನ ಎದುರಿನ ಒಂದು ಗೆಸ್ಟ್ ಹೌಸ್ನಲ್ಲಿ ನಾವು ಮಾತಾಡಿದ್ದು. ತುಂಬ ಕಷ್ಟದ ಪರಿಸ್ಥಿತಿ, ಕಂಗಾಲಾಗಿದ್ರಿ, ಆರ್ಥಿಕವಾಗಿ ಮತ್ತು ಅವಕಾಶ ಇಲ್ಲ ಅಂತೇಳಿ. ಆ ಸಂದರ್ಭದಲ್ಲಿ ಅಳೋದೊಂದು ಬಾಕಿ ಎಲ್ಲ ಮಾತಾಡಿದ್ದೀರಿ. ನಾನು ಅದನ್ನು ಆ್ಯಸ್ ಇಟ್ ಈಸ್ ಹಾಯ್ ಬೆಂಗಳೂರಿನಲ್ಲಿ ಹಾಕಿದ್ದೆ ದೊಡ್ಡ ಐಟಮ್ ಆಗಿ. ಈಗ ಎಲ್ಲವೂ ಇದ್ದು ಹತ್ತಿರ ಬಂದಿದ್ದೀರಿ. ಏನಿಲ್ಲ, ಏನು ಜಾಸ್ತಿ ಬದಲಾವಣೆಗಳೇನಿಲ್ಲ. ಅಲ್ಲ, ಮಾತಿನಲ್ಲಿ ನನಗೆ ವ್ಯತ್ಯಾಸ ಗೊತ್ತಾಗಲ್ಲ. ಆರ್ಥಿಕವಾಗಿ ಆ ತುಮಲ ಎಲ್ಲ ಇಲ್ಲ ಈಗ.
ಅಷ್ಟೊಂದು ಇದರಲ್ಲಿಲ್ಲ. ಬಟ್ ಈಗೊಂದು 2-3 ವರ್ಷದಿಂದ ಅಂದರೆ ಕೌಸಲ್ಯ ಸುಪ್ರಜಾರಾಮ ಮಾಡೋದಕ್ಕೂ ಮುಂಚೆ ಈ ಕೋವಿಡ್ ಟೈಮ್ ಬಂತಲ್ಲ, ಕೋವಿಡ್ ಪೀರಿಯಡ್ ಅಲ್ಲಿ ನೀವು ಅವಾಗ ನೋಡಿದ್ರಲ್ಲ, ಅದಕ್ಕಿಂತ ವರ್ಸ್ಟ್ ಕಂಡೀಷನ್ ಅಲ್ಲಿ ಇದ್ವಿ. ಹೌದಾ? ಅದಕ್ಕಿಂತನೂ ವರ್ಸ್ಟ್ ಕಂಡೀಷನ್ ಅಲ್ಲಿ ಇದ್ದೆ ನಾನು. ಓಕೆ. ಅಂದ್ರೆ ಈ ಹೇಳಿದ್ನಲ್ಲ, ಈ ಪ್ರೊಡಕ್ಷನ್ ಹೌಸು ಅನ್ನೋ ಒಂದು ಇದಕ್ಕೆ ಹೋಗಿ ತಾಯಿಗೆ ತಕ್ಕ ಮಗ ಅನ್ನೋ ಒಂದು ಫಿಲಮ್ ಅನ್ನ ನಾವೇ ಪ್ರೊಡಕ್ಷನ್ ಮಾಡಿ, ಅದು ಎಲ್ಲ ನಮ್ಮ ಕೈ ಮೀರಿ ಹೋಗಿ ಏನೇನೋ ಆಗಿ ನಮಗೆ ಅದರಿಂದ ಡ್ಯಾಮೇಜ್ ಆಗಿ, ಅದ್ರ ಮೇಲೆ ನಾ ಇನ್ನೊಂದು ಏನೋ ಒಂದು ಫಿಲ್ಮ್ ಮಾಡಕ್ ಹೋಗಿ ಒಂದೂವರೆ ವರ್ಷ ಫಿಲ್ಮ್ಸ್ ಮಾಡಕ್ ಟೇಕ್ ಆಫೇ ಆಗಲಿಲ್ಲ. ತಾಯಿಗೆ ತಕ್ಕ ಮಗದಲ್ಲಿ ನನಗೆ ನಷ್ಟ ಆಗಲಿಲ್ಲ. ಆಮೇಲೆ 2 ಫಿಲಮ್ ಪ್ಲಾನ್ ಮಾಡಿದ್ದೆ ನಾನು ಮಾಡಬೇಕು ಅಂತ. ಸೊ ತಾಯಿಗೆ ತಕ್ಕ ಮಗ ನನಗೆ ವೈಯಕ್ತಿಕವಾಗಿ ನಷ್ಟ ಆಗಲಿಲ್ಲ ಅಂದರೂ ಅದನ್ನ ತಗೊಂಡು ಒಂದಷ್ಟು ಜನಕ್ಕೆ ತೊಂದರೆ ಆಗಿತ್ತು. ಅದನ್ನ ಸರಿ ಮಾಡಬೇಕು ಅಂತ ಅಂದ್ಬಿಟ್ಟು ಇನ್ನೊಂದು ಫಿಲಮ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಇನ್ನೊಂದು 2 ಫಿಲಮ್ ಒಂದು ಅನೌನ್ಸ್ ಮಾಡಿ ಮಾಡೋಕ್ಕೆ ಅಂತ ಅವರು ಪ್ಲ್ಯಾನ್ ಮಾಡಿದ್ದೆ 19ನಲ್ಲಿ. ಆ ಸಿನಿಮಾಗಳು ಟೇಕ್ ಆಫೇ ಆಗಲಿಲ್ಲ ಕೆಲವು ಕಾರಣಾಂತರಗಳಿಂದ. ಸೊ ಅಲ್ಲಿ ಕೈಯಲ್ಲಿದ್ದ ದುಡ್ಡೆಲ್ಲ ಹೋಗಿ ದುಡ್ಡು ಖಾಲಿಯಾಗಿ ಅದ್ರ ಮೇಲೆ ಗಾಯದ ಮೇಲೆ ಬರೆ ಹೇಳ್ದಂಗೆ ಕೋವಿಡ್ ಬಂದ್ಬಿಡ್ತಲ್ಲ. ಕೋವಿಡ್ ಬಂದು ಒಂದೂವರೆ ವರ್ಷ ಎಲ್ಲ ಏನು ಕೆಲಸನೇ ಇಲ್ದಂಗೆ ಆಗೋಯ್ತು. ಸೊ ಅವತ್ತಿಗೆ ಎಲ್ಲ ನಾವು ಬೆಂಗಳೂರಿಗೆ ಬಂದಾಗಾದರೂ ನನಗೆ ಸಾಲ ಇರಲಿಲ್ಲ ತಲೆ ಮೇಲೆ, ಕೈಲೇನೂ ಇರಲಿಲ್ಲ, ಬಟ್ ತಲೆ ಮೇಲೆ ತಾಲ ಇರಲಿಲ್ಲ. ಇಲ್ಲಿ ತಲೆ ಮೇಲೆ ತಾಲ ಬೇರೆ ಇತ್ತು. ಕೋವಿಡ್ ಟೈಮಲ್ಲೆಲ್ಲ ಸಾಲದಲ್ಲಿದ್ದಂಥ ಮನೆಯವರು ಸ್ವಲ್ಪ ಖುಷಿ ಪಡುವಾಗ ಇಂಥ ಒಂದು ಏಟು ಬಿತ್ತಲ್ವಾ? ಮನೆಯವರು ಅಂದ್ರೆ ಫ್ಯಾಮಿಲಿ ಸ್ವಲ್ಪ ಖುಷಿ ಪಡೋ ಹೊತ್ತಿನಲ್ಲಿ ಈ ಏಟು ಬಿತ್ತು. ಅಂದ್ರೆ ಅವ್ರಗಳಿಗೆ ಅಷ್ಟಾಗಿ ಅದು ಬಿಟ್ಟಿಲ್ಲ ನಾನು. ಅಂದ್ರೆ ಆಮೇಲೆ ಗೊತ್ತಾಗಿದ್ದೆ ಅವ್ರಿಗೆಲ್ಲ. ಅದೇ ಅವ್ರು ಕಂಗಾಲಾಗ್ತಾರೆ, ಅವ್ರಿಗೆ ಗೊತ್ತಾಗಲ್ಲ. ಈಗ ಬೇಸಿಕಲಿ ನಿಮ್ಮ ಈ ವೈಫ್ ವ್ಯವಹಾರದ ಬಗ್ಗೆ ತಲೆ ಹಾಕಲ್ಲ ಅವರು? ಇಲ್ಲ ನನ್ನ ವೈಫ್ ತುಂಬಾ ಇನ್ನೋಸೆಂಟು, ಎಜುಕೇಟೆಡ್, ಬಟ್ ಅವಳು ಹೌಸ್ ವೈಫ್ ಅಷ್ಟೇನೆ. ಅವಳಾಯ್ತು, ಅವಳ ಮಕ್ಕಳಾಯ್ತು, ಅವಳದೇ ಒಂದು ಪ್ರಪಂಚ. ಸಿನಿಮಾ ಅದು ಇದು ಅದರಲ್ಲೆಲ್ಲ ಅವಳೇನು ತಲೆ ಹಾಕೋದಿಲ್ಲ. ಅವಳು ಅದ್ರಿಗೆ ಗೊತ್ತು, ಸಿನಿಮಾ ನೋಡ್ತಾಳೆ, ಅದು ಇದು ಅದೆಲ್ಲ ಪ್ರೇಕ್ಷಕಿತರ ಅಷ್ಟೇನೆ. ನಮ್ಮ ವ್ಯವಹಾರ ಅದು ಇಲ್ಲ, ನಾವು ವ್ಯವಹಾರದ್ದೆಲ್ಲ ಅವ್ರ ಹತ್ರ ಡಿಸ್ಕಸ್ ಮಾಡಕ್ ಹೋಗೋದಿಲ್ಲ. ಹೀಗಾಗಿ ಅವ್ರಿಗೆ ಗೊತ್ತಿರಲ್ಲ ನಾವೇನು ಮಾಡ್ತಾ ಇದ್ದೀವಿ ಏನು, ಅದೆಲ್ಲ ಗೊತ್ತಿರಲ್ಲ. ರೇಷನ್ ಇದೆಯಾ ಇಲ್ವಾ ಅಷ್ಟೇ ಗೊತ್ತಿರುತ್ತೆ. ರೇಷನ್ ಖಾಲಿ, ಅಕೌಂಟಿಗೆ ದುಡ್ಡು ಹಾಕಿದ್ವಿ, ರೇಷನ್ ಖಾಲಿ ಆಗಿದೆ, ಅಕೌಂಟಿಗೆ ದುಡ್ಡು ಹಾಕ್ಬಿಟ್ರೆ ಅವರು ನಮ್ಮ ಯಜಮಾನ್ರ ಹತ್ರ ದುಡ್ಡಿದೆ ಅಷ್ಟೇ. ನನಗೆ 2 ಹೆಣ್ಮಕ್ಳು, ಒಂದು ಮಗ್ಗಿನ ಮನಸ್ಸು, ಅಲ್ಲ ಒಂದು 6 ಒಂದು ಮಗ್ಗಿನ ಮನಸ್ಸು. ಓಕೆ ಓಕೆ. 6 ಸ್ಟಾರ್ಟ್ ಆಗಕ್ಕೆ ಮುಂಚೆ ಹುಟ್ಟಿದ್ದು ದೊಡ್ಡ ಮಗಳು, ಮಗ್ಗಿನ ಮನಸ್ಸು ನಡೆಯೋ ಟೈಮಲ್ಲಿ 2ನೇ ಹುಟ್ಟೋದು. ಏನು ಓದ್ತಾ ಇದ್ದಾವೆ? ಓದ್ತಾ ಇದ್ದಾರೆ. ಈಗ ನಿಮ್ಮ ಮಾವ ಅವರ ಕಡೆಯವರ ರಿಯಾಕ್ಷನ್ ಹೇಗಿದೆ ಈ 7 ಬೀಳುಗಳ ಮಧ್ಯೆ? ನಮ್ಮ ಮಾವ ಅವ್ರು ಆ್ಯಕ್ಚುಲಿ ನಮ್ಮ ಮದುವೆ ಆಗಿ ಒಂದು 2 ಇಯರ್ಸ್ಗೆ ಎಕ್ಸ್ಪೈರ್ ಆದರು ಪಾಪ ಅವರು. ಅವ್ರಿಗೆ ಕ್ಯಾನ್ಸರ್ ಆಗಿತ್ತು. ಅಂದರೆ ಹಾಗಾಗಿ ಅವರಿಲ್ಲ, ಬಟ್ ಅವರ ನಮ್ಮ ಅತ್ತೆ ಇದ್ದಾರೆ, ಕುಟುಂಬ ಎಲ್ಲ ಇದೆ, ಅವರೆಲ್ಲ ಅವ್ರಿಗೆ ಖುಷಿ ಇದೆ. ಅವ್ರಿಗೆ ಈ ವಿಚಾರಗಳು ಅವ್ರಿಗೆ ಅವಾಗಲೇ ಖುಷಿ ಆಗ್ಬಿಟ್ರು. ನಾನು ಯಾವಾಗ ಅಂದರೆ ಫಸ್ಟ್ ಒಂದು 3-4 ಇಯರ್ಸು ಬೈದಿದ್ದಾರೆ ಚೆನ್ನಾಗಿ ಅವಳನ್ನ. ಅವರಪ್ಪ ಇದ್ದಾಗಲೂ ಎಲ್ಲ ಬೈದಿದ್ದಾರೆ. ಮದುವೆ ಆಗಿ 2 ವರ್ಷ ಆದ್ರೂ ಎಲ್ಲ ಫುಟ್ಪಾತ್ ಅಲ್ಲ ಸರ್, ಏನಿಲ್ಲ. 2003ರಲ್ಲಿ ಮದುವೆ ಆಗಿದ್ದು, ಅದು ಪ್ರಾಜೆಕ್ಟ್ ಡ್ರಾಪ್ ಆಯ್ತಲ್ಲ. ಆಮೇಲೆ ಪ್ರೊಡ್ಯೂಸರ್ಗೆ ಅಲ್ಲಿ ಕಂಡು ಓಡಾಡ್ತಾ ಇದ್ವಲ್ಲ, ಅವಾಗಲೇ ಅವ್ರಿಗೆಲ್ಲ ಹೇಳಿದೆ, ಕೇಳಿಲ್ಲ ಅಂತ ಅವರಪ್ಪ ಎಲ್ಲ ಹೇಳಿದ್ದಾರೆ. ಇವಳು ಸ್ವಲ್ಪ ಜೋಶಲ್ಲಿ ಇರೇ ಹುಡುಕ್ತಾ ಇದ್ದಾರೆ, ಆಗ್ತಾರೆ, ಹಿಂಗೆ ಅಂತ ಎಲ್ಲ ಹೇಳಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ನಾನು ಡೈರೆಕ್ಟರ್ ಆಗಿ ಮುಂಚೆನೇ ನಮ್ಮ ಮಾವ ಎಕ್ಸ್ಪೈರ್ ಆಗಿಬಿಟ್ರು. ಅದೊಂದು ನನಗೆ ಬೇಜಾರಿದೆ. ಅವರು ಒಂದು ಅಲ್ಲ ಖುಷಿಯಾಗಿರೋರು ನೋಡಿದ್ರೆ ಖುಷಿಯಾಗಿರೋರು. ಹಂಗಂತ ಅವ್ರ ಮಗಳ ಮೇಲೆ ಕಾಳಜಿಯಿಂದ ಆ ಥರ ಹೇಳಿದ್ರು ಅಷ್ಟೇ. ಯಾವ ತಂದೆ ಆದ್ರೂ ಹಂಗೆ ಯೋಚನೆ ಮಾಡೋದಲ್ವಾ? ಎಕನಾಮಿಕಲಿ ಸ್ವಲ್ಪ ಸ್ಟೇಬಲ್ ಆಗಿರೋನಿಗೆ ಮಗಳನ್ನು ಕೊಡಬೇಕು ಅಂತ. ಬಟ್ ಅಳಿಯ ಹೌದಲ್ವಾ, ಪರವಾಗಿಲ್ಲ, ನಾನು ಅನ್ಕೊಂಡಿದ್ದಕ್ಕಿಂತ ಪರವಾಗಿಲ್ಲ, ಅಳಿಯ ಡೈರೆಕ್ಟರ್ ಆದ, ಅವನ್ನೆಲ್ಲ ಪೇಪರ್ಲೆಲ್ಲ ಫೋಟೋ ಬರುತ್ತೆ, ಟಿ ವಿಲೆಲ್ಲ ಬರ್ತಾನೆ ಅಂದರೆ ಅವ್ರಿಗೆ ಖುಷಿಯಾಗಿರೋದು. ಬಟ್ ಅದು ನೋಡೋಕೆ ಅವ್ರು ಇಲ್ದಂಗೆ ಆಗೋದ್ರು ಅಷ್ಟೇ, ತೊಂದರೆ ಇಲ್ಲ. ಬಟ್ ಅವ್ರ ಫ್ಯಾಮಿಲಿ ಎಲ್ಲ ಖುಷಿಯಾಗಿದ್ದಾರೆ. ಆ್ಯಕ್ಟ್ ಮಾಡ್ಬೇಕಂತ ಅನ್ಸಿಲ್ಲ ನನಗೆ. ಇಲ್ಲ, ಅದೇನು ಮುಂಚೆಯಿಂದನೂ
ಚಂದ ಇದ್ದೆ ಮಾರ್ರೆ. ಅಲ್ಲ ಆಕ್ಚುಲಿ ನಿಜ ಹೇಳಿದ್ರೆ ಎಲ್ಲೂ ಹೇಳಿಲ್ಲ, ಇಲ್ಲೇ ಫಸ್ಟ್ ಟೈಮ್ ಹೇಳ್ತಾ ಇರೋದು. ನನಗೆ ಜಯಶ್ರೀ ದೇವಿಯವರು ತುಂಬಾ ಫೋರ್ಸ್ ಮಾಡಿದ್ರು ಓಕೆ. ಒಂದು ಫಿಲಮ್ಗೆ ಹೀರೋ ಆಗೋದಕ್ಕೆ. 98 ಅವ್ರ ಫಿಲ್ಮಲ್ಲಿ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡುವಾಗ, ಅವಾಗ ಇನ್ನು ನಾನು ಎಷ್ಟು 23-24 ವರ್ಷ ನನಗೆ ಅಷ್ಟೇ. ತುಂಬ ಚೆನ್ನಾಗಿ ಸ್ಮಾರ್ಟ್ ಆಗಿದ್ದೆ. ಅವರು ಈ ಫಿಲಮ್ ಹೀರೋ ಆಗಿ ನೀನೇ ಮಾಡುವಂಥ ಒಂದು ಹೊಸಬ್ರು ಫಿಲಮ್, ಅದು ತುಂಬ ದೊಡ್ಡ ಹಿಟ್ ಫಿಲಮ್, ಹೆಸರು ಹೇಳೋದು ಬೇಡ. ಸೊ ನೀನೇ ಮಾಡು, ಹೀರೋ ಆಗಿ ಮಾಡು ನೀನು ಅಂತ. ನನಗೆ ಆ್ಯಕ್ಟಿಂಗ್ ಇಂಟ್ರೆಸ್ಟೇ ಇಲ್ಲ ಅವಾಗ. ಯಾಕೆ ನನಗೆ ಅದು ಡೇ ಒನ್ನಿಂದ ನಾನು ಡೈರೆಕ್ಟರ್ ಆಗಬೇಕು ಅಂತ ಆಸೆ, ಯಾವತ್ತೂ ತಲೆನೇ ಪಡಿಸ್ಕೊಂಡಿಲ್ಲ. ಮೇಡಮ್ ಬಿಡ ನಮ್ಗೆ ಯಾಕೆ ಮೇಡಮ್ ಆ್ಯಕ್ಟಿಂಗ್ ಇದೆಲ್ಲ, ಡೈರೆಕ್ಷನ್ ಚಾನ್ಸ್ ಕೊಡಿ ಮಾಡ್ತೀನಿ ಅಂತ. ಆಮೇಲೆ ಡೈರೆಕ್ಷನ್ ಚಾನ್ಸು ಕೊಡ್ತೀನಿ, ಅದೇ ಫಿಲಮ್ಗೆ ಡೈರೆಕ್ಷನ್ ಮಾಡು ಅಂದ್ರು. ಮತ್ತೆ ಹಣೆ ಬರೋಕ್ಕೆ ಅದು ರೀಮೇಕೆ. ಹೀರೋ ಆಗಿ ಬಂದಿದ್ದ ಆಫರು ರೀಮೇಕೆ, ಡೈರೆಕ್ಷನ್ ಆಫರು ರೀಮೇಕೆ. ಅದು ಚಿತ್ರ ಫಿಲಮ್ಗೆ ದೊಡ್ಡ ಹಿಟ್ ಫಿಲಮ್. ಆಮೇಲೆ ದಿನೇಶ್ ಬಾಬು ಅವರು ಅಂದ್ರೆ ಹೀರೋ, ಇವ್ರ ಕಡೆಯಿಂದ ಅವ್ರಿಗೆ ಗೊತ್ತಿರಲ್ಲ ಇದೆಲ್ಲ. ದಿನೇಶ್ ಬಾಬು ಅವ್ರಿಗೆ ಜಯಶ್ರೀ ದೇವಿ ಅವ್ರ ಕಡೆಯಿಂದ ಅವ್ರಿಗೆ ತುಂಬಾ ಇಷ್ಟ ನಾನಂದ್ರೆ. ಜಯಶ್ರೀ ದೇವಿ ಅವ್ರಿಗೆ ಅವ್ರದ್ದೊಂದು ಸುವಿಸುವಾಲಾಲೆ ಅಂತ ಒಂದು ಫಿಲಮು, ಮಹೇಂದರ್ ಸರ್ ಡೈರೆಕ್ಟ್ರು, ನಾನು ಅದಕ್ಕೆ ಕೋ ಡೈರೆಕ್ಟ್ರು. ಸೊ ಆ ಫಿಲಮ್ ಕೆಲಸ ಮಾಡುವಾಗ ನಾನು ಕೆಲಸ ಮಾಡೋ ರೀತಿ ಇದೆಲ್ಲ ನೋಡಿ ಅವ್ರಿಗೆ ತುಂಬ ಅಂದರೆ ಒಳ್ಳೆ ಡೈರೆಕ್ಟರ್ ಆಗ್ತೀಯ ಅಂತ ಯಾವಾಗಲೂ ಹೇಳೋರು. ಹಾಗೆ ಅವರು ಆಫರು ಮಾಡಿದರು. ಆ್ಯಕ್ಚುಲಿ ಒಂದು 2-3 ಫಿಲಮ್ ಆಫರ್ ಮಾಡಿದ್ರು ನನಗೆ. ಚಿತ್ರ ಬೇಡ ಅಂತ ಅದು ಬಿಟ್ಟೆ. ಅದಾದಮೇಲೆ ಇನ್ನೊಂದು 2 ಫಿಲಮ್ ಆಫರ್ ಮಾಡಿದ್ರು, ಇದನ್ನಾದರೂ ಮಾಡೋ ಅಂತ. ಇದೇ ರೀಮೇಕ್ಗಳು, ಎಲ್ಲ ರೀಮೇಕೆ. ರೀಮೇಕ್ ಮಾಡಿರ್ತೀರಿ, ದೊಡ್ಡ ಶ್ರೀಮಂತ ಆಗಿರ್ತೀರಲ್ಲ. 100% ಆಗಿರ್ತಾ ಇದೆ. ಫಾರಿನ್ ಕಾರ್ನಲ್ಲಿ ಓಡಾಡ್ಬೋದು ಸರ್. ಅವತ್ತಿಗೆ ನಾನು 98 ಡೈರೆಕ್ಟರ್ ಆಗ್ಬಿಡ್ತಾ ಇದ್ದೆ ನಾನು. 10 years ಅರ್ಲಿ ಡೈರೆಕ್ಟರ್ ಆಗ್ತಾ ಇದ್ದೆ. ರೀಮೇಕ್ ಒಪ್ಕೊಂಡಿದ್ರೆ ಹಂತದಲ್ಲಿ ಯೋಚನೆ ಮಾಡ್ತಾ ಇರುವಾಗ ನಾನು ಮಾಡ್ಬೇಕಾಗಿತ್ತು ಅಂತ ಅನ್ಸೇ ಇಲ್ಲ. ಇಲ್ಲ ಯಾವತ್ತೂ ಅದ್ರ ಬಗ್ಗೆ ರಿಗ್ರೆಟ್ ಇಲ್ಲ, ಯಾವತ್ತೂ ಇಲ್ಲ. ಯಾಕೆಂದ್ರೆ ನನ್ಗೆ ನಾನು ಮಾಡಿದ್ರೆ ನನ್ನ ಸ್ವಂತ ಕಥೆನೇ ಮಾಡಬೇಕು, ಸ್ವಂತಿಕೆ ಇರೋ ಕಥೆನೇ ಮಾಡಬೇಕು, ಅದೆಲ್ಲ ನಮ್ಮ ಆಸೆ ಇದ್ದಿದ್ದು. ರೀಮೇಕ್ ಡೈರೆಕ್ಟರ್ ಆಗಿ ಮಾಡಿದರೆ ಪ್ರಾಬಬ್ಲಿ ಏನಾಗ್ತಾ ಇತ್ತು, ಒಂದಷ್ಟು ದುಡ್ಡು ಮಾಡಿರ್ತಾ ಇದ್ದೆ. ಈಗ ಅಟ್ಲೀಸ್ಟು ಒಂದು 10 ಜನನಾದರೂ ಗುರುತಿಸ್ತಾರೆ, ಶಶಾಂಕ್ ಒಳ್ಳೆ ಡೈರೆಕ್ಟ್ರು, ಈ ಥರ ಒಳ್ಳೊಳ್ಳೆ ಫಿಲಮ್ ಮಾಡಿದ್ದಾರೆ ಅಂತ. ರೀಮೇಕ್ ಸಿನಿಮಾ ಮಾಡೋ ಡೈರೆಕ್ಟರ್ಗಳನ್ನ ಯಾರು ಗುರುತಿಸ್ತಾರೆ? ಇರ್ತಾರೆ. ಏನು ನಮಗೇನು ಆ ಥರ ಏನು ಅಂದರೆ ರೀಮೇಕ್ ಮಾಡಿದ್ದೆ ನಾನು ಒತ್ತಾಯ ಮಾಡ್ತಾ ಇರೋಲ್ಲ. ಆರ್ಥಿಕ ಪರಿಸ್ಥಿತಿ ಅದು ಚೆನ್ನಾಗಿರ್ತಾ ಇಲ್ವಾ? ಅದು ನಮ್ಮ ಫೋಕಸ್ ಆ ಕಡೆ ಇರಲೇ ಇಲ್ವಲ್ಲ ಸರ್. ನನಗೆ ಎಕನಾಮಿಕ್ಸು ಆಮೇಲೆ ದುಡ್ಡಿನ ವಿಚಾರದಲ್ಲಿ ತುಂಬ ಒಂಥರ ಅನಕ್ಷರಸ್ಥ ನಾನು. ಈಗ ಸ್ವಲ್ಪ ತುಂಬ ಬುದ್ಧಿ ಬಂದಿದೆ. ಏಟೆಲ್ಲ ಬಿದ್ದ ಮೇಲೆ ಪ್ರೊಡ್ಯೂಸರ್ ಆಗಿ ಏಟೆಲ್ಲ ಬಿದ್ದ ಮೇಲೆ ಬುದ್ಧಿ ಬಂತು. ಬಟ್ ದುಡ್ಡು ಕಾಸಿನ ವಿಚಾರದಲ್ಲಿ ತುಂಬ ಅಂದರೆ ಅದ್ರ ಬಗ್ಗೆ ಗಮನನೇ ಇರಲಿಲ್ಲ ನನಗೆ. ನಾನು ಸ್ಟ್ರಗಲಿಂಗ್ ಪೀರಿಯಡಲ್ಲಾದರೂ ಅಷ್ಟೇ. ಈಗ ಏನು ಮನೆಯಲ್ಲಿ ನನ್ನ ಮದುವೆ ಆದಮೇಲೂ ನನ್ನ ಕೆಲಸ ಇಲ್ಲ, ಇದು ಇಲ್ಲ ಅಂದಾಗ ಏನು ಅವಾಗೆಲ್ಲ ಏನು ಟೆನ್ಷನ್ ಆಗ್ತಾರಲ್ಲ. ಅದೇನ ಬಿಡ, ನಮ್ಮ ಅವನ ಹತ್ರ ಹೋಗಿ ಕೇಳಿದ್ರೆ 1-2 ಸಾವಿರ ಕೊಡ್ತಾನೆ. ಈ ಥರ ತುಂಬ ತಲೆ ಕೆಡ್ಸ್ಕೊತಾ ಇರಲ್ಲ ದುಡ್ಡಿಗೆಲ್ಲ ನಾನು. ಯಾರೋ ಒಬ್ಬ ನನ್ನ ಫ್ರೆಂಡ್ ಅವ್ನು ಸಹಾಯ ಮಾಡ್ಬಿಡ್ತಾನೆ, ಇದು ಮಾಡ್ಬಿಡ್ತಾನೆ. ಆಮೇಲೆ ಫುಲ್ ಒಂದು ನೆಕ್ಸ್ಟ್ ಮಂತ್ ನೋಡಮ್ಮ ಅಂತ, ನೆಕ್ಸ್ಟ್ ಇಯರ್ ನೋಡಮ್ಮ, ಹಿಂಗೆ 1 ವರ್ಷ ಅಷ್ಟೇ ಇವೆಲ್ಲ. ನೆಕ್ಸ್ಟ್ ಇಯರ್ ಕಾರಲ್ಲಿ ಓಡಾಡ್ತಾ ಇರ್ತೀನಿ ಅಂದರೆ ಒಂದು ಅಷ್ಟೊಂದು ಕಾನ್ಫಿಡೆನ್ಸ್ ನನಗೆ. ಹಂಗೆ ತುಂಬ ತಲೆ ಕೆಡ್ಸ್ಕೊಳ್ತಾ ಇರಲ್ಲ ದುಡ್ಡು ಕಾಸಿನ ಬಗ್ಗೆ ಅದೆಲ್ಲ. ಹಂಗಾಗಿ ಮನಿ ಅನ್ನೋದು ತಲೆಗೆ ಹೋಗ್ದಲೇ ಇದ್ದಿದ್ದರಿಂದ ನನಗೆ ಡೈರೆಕ್ಟರ್ ಏನು ನನಗೇನು ರೀಮೇಕ್ ಆದರೆ ಏನಾದ್ರೇನು ಡೈರೆಕ್ಟರ್ ಆಗಿಬಿಡ್ತೀನಲ್ಲ, ಹಾಗೆಲ್ಲ ಯೋಚನೆ ಮಾಡೋಕ್ಕಾಗಲಿಲ್ಲ ನನಗೆ. ನನ್ನೊಳಗಡೆ ಇದ್ದಿದ್ದ ಹಸಿವು ಏನು, ನಾನೊಬ್ಬ ನನ್ನದೇ ಆದಂಥ ಒಂದು ಛಾಪ್ ಒತ್ತಬೇಕು, ನನ್ನದೇ ಆದ ಶೈಲಿಯ ಸಿನಿಮಾಗಳನ್ನು ಮಾಡಬೇಕು, ಶಶಾಂಕ್ ಅವರ ಸಿನಿಮಾ ಅಂತ ಜನ ಥಿಯೇಟ್ರಿಗೆ ಬರಬೇಕು, ಈ ಆಸೆ ಇಟ್ಕೊಂಡು ಬಂದಿದ್ದು ನಾನು ಡೈರೆಕ್ಟರ್ ಆಗೋದಕ್ಕೆ. ಇದು ಒಂದು ಉದ್ಯೋಗ, ನಾನು ಇದನ್ನು ಒಂದು ಜಾಬ್ ಥರ ಟ್ರೀಟ್ ಮಾಡಿಕೊಂಡು ನನಗೆ ದುಡ್ಡು ಬಂದರೆ ಸಾಕು, ಅದು ಯಾವತ್ತೂ ನನ್ನ ತಲೆಯಲ್ಲಿಲ್ಲ. ಹಂಗಿದ್ದಿದ್ರೆ ಸಿನಿಮಾಗೆ ಬರೋ ಅವಶ್ಯಕತೆ ಇರಲ್ಲ. ಇಷ್ಟೊಂದು ಸೈಕಲ್ ಏನಕ್ಕೆ ತೊಳಿಬೇಕು? ಸಿವಿಲ್ ಇಂಜಿನಿಯರ್ ನಾನು, ಆರಾಮಾಗಿ ಹೋಗಿ ಯಾವ್ದಾದ್ರು PWDಲಿ ಕೆಲಸ ಸಿಕ್ಕಿರೋದು ಅಪ್ಲೈ ಮಾಡಿದ್ದಿದ್ರೆ, ಇಲ್ಲ ಯಾವ್ದಾದ್ರು ಸೈಟ್ ಇಂಜಿನಿಯರ್ ನನ್ನ ಫ್ರೆಂಡ್ಗಳೆಲ್ಲ ಇದ್ದಾರೆ ಆರಾಮಾಗಿ ಸೆಟ್ಲ್ ಆಗಿರೋರು, ನಾನು ಅವ್ರ ಥರ ಆರಾಮಾಗಿ ಜಾಬ್ ಮಾಡ್ಕೊಂಡು ಇರ್ಬೋದಿತ್ತು. ಇದು ನನ್ನ ಪ್ಯಾಷನ್ ಸಿನಿಮಾ. ಗೆಲ್ಲೋದು ಸೋತ್ರೆ ಆಮೇಲೆ ನೋಡೋಣ ಅಂತ. ಗೆಲ್ತೀವಿ ಅಂತಲೂ ಇರ್ಲಿಲ್ವಲ್ಲ. ಸೋತ್ರೆ ನೋಡೋಣ, ಸೋತ ಮೇಲೆ ನೋಡೋಣ. ಪ್ರಯತ್ನ ಮಾಡಿ ತಾನೇ ಸೋಲ್ತೀವಿ. ಪ್ರಯತ್ನನೇ ಮಾಡ್ದಲ್ಲ ಯಾಕೆ ಸೋಲು ಒಪ್ಕೋಬೇಕು ಅಂತ. ಅಲ್ಲ ಈಗ ಓಕೆ, ಇವತ್ತೇನೋ ಒಂದಷ್ಟು ಗೆದ್ದಿದ್ದೀವಿ, ಒಂದಷ್ಟು ಒಳ್ಳೆ ಫಿಲಮ್ ಮಾಡಿದ್ದೀವಿ, ಬಟ್ ಸೋಲೋ ಸಾಧ್ಯತೆಯೂ ಇತ್ತಲ್ಲ. ಎಷ್ಟೋ ಜನ ಇದ್ದಾರಲ್ಲ ಪಾಪ ನಮ್ಮ ಥರ ಡ್ರೀಮ್ ಇಟ್ಕೊಂಡು ಬಂದು. ಎಲ್ಲರಿಗೂ ಎಷ್ಟೋ ಜನ ಟ್ಯಾಲೆಂಟ್ ಇರ್ತಾರೆ, ಎಲ್ಲರಿಗೂ ಒಳ್ಳೆ ಅವಕಾಶ ಸಿಗಲ್ಲ.
ಎಲ್ಲದೂ ಸೇರ್ಕೊಂಡು ಬರಬೇಕಲ್ಲ. ಹೌದು. ಈಗ ನನ್ನಷ್ಟೇ ಟ್ಯಾಲೆಂಟೆಡ್ ಇರುವಂಥ ಎಷ್ಟೋ ಜನ ಯಂಗ್ಸ್ಟರ್ಸು ಡೈರೆಕ್ಟರ್ಗಳು ಎಲ್ಲ ಇವತ್ತು ಮಾಡ್ತಾ ಇಲ್ಲ ಫಿಲಮ್ಮು. ಸೊ ಅದಕ್ಕೆ ಹಂಗಂತ ಅವ್ರ ಟ್ಯಾಲೆಂಟ್ ಇಲ್ಲ ಅಂತಲ್ಲ, ಅದಕ್ಕೆ ತಕ್ಕಂಗೆ ಏನೋ ಒಂದಷ್ಟು ಅವರ ಪರ್ಸನಲ್ ಲೈಫ್ ಪ್ರೆಷರ್ ತಡ್ಕೊಳ್ಳೋದೇ ಒಂದು ದೊಡ್ಡ ಇದು ಇಲ್ಲಿ ಸಿನಿಮಾದಲ್ಲಿ. ಎಲ್ಲ ಇದ್ರ ಥರ ಆಕ್ಯುಪಂಚರ್ ಥರ ಎಲ್ಲ ಪ್ರೆಷರ್ನ ನಾವು ನುಂಗಬೇಕು. ಈ ಇಂಡಸ್ಟ್ರಿಗೆ ಒಬ್ಬ ನಾಯಕ ಬೇಕು ಅಂತ ಅನ್ಸಲ್ವಾ? ಅದು ಸಬ್ಜೆಕ್ಟೇ ಬೇರೆ. ಒಬ್ರು ಬೇಕು ನಮಗೆ. ರಾಜ್ಕುಮಾರ್ ಇದ್ರು, ಅಂಬರೀಷ್ ಇದ್ರು. ಈಗಿನ ಪರಿಸ್ಥಿತಿಯಲ್ಲಿ ಒಬ್ರು ನಾಯಕ ಬೇಕಿತ್ತು ನಮಗೆ. ಅಲ್ಲ, ಯಾವುದೇ ಒಂದು ಉದ್ಯಮ ಆದರೂ ಅಲ್ಲೊಬ್ರು ಯಾರಾದರೂ ಒಬ್ರು ಲೀಡರ್ ಅಂತ ಇದ್ದು ಗೈಡ್ ಮಾಡೋರು ಇದ್ರೆ ಚೆನ್ನಾಗಿರುತ್ತೆ. ಇದ್ದಾರೆ ಈಗ ಶಿವಣ್ಣ ಎಲ್ಲ ಗೈಡ್ ಮಾಡ್ತಿದ್ದಾರೆ. ಅದನ್ನು ಫುಲ್ ಪ್ರೆಜೆಡ್ ಆಗಿ ಫೋಕಸ್ಡ್ ಆಗಿ ಒಬ್ರು ಯಾರಾದರೂ ಬಂದರೆ, ಅಂದರೆ ಫುಲ್ ಟೈಮ್ ಜಾಬ್ ಥರ ಸ್ವಲ್ಪ ಎಲ್ಲ ಪಾರ್ಟ್ ಟೈಮಲ್ಲಿ ಇದ್ದಾರೆ. ಅವಾಗ ಏನೋ ಸಮಸ್ಯೆ ಬಂದಾಗ ಪಾಪ ಬರ್ತಾರೆ, ಸಾಲ್ವ್ ಮಾಡ್ತಾರೆ, ಹೊರಟೋಗ್ತಾರೆ. ಕಂಪ್ಲೀಟ್ ಆ ಜವಾಬ್ದಾರಿನ ತಗೊಂಡು, ಗೊತ್ತಿಲ್ಲ ಅದು ಯಾಕೆ ಏನು ಅನ್ನೋದು ನಮಗೂ ಗೊತ್ತಿಲ್ಲ, ಅವ್ರವ್ರು ಇದು ಇದ್ರೆ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಆಮೇಲೆ ಅದೊಂದು ಇದು ಅದು ಒಂದು ಎಲ್ಲ ಆ ಥರದೊಂದು ಲೀಡರ್ಶಿಪ್ ತಗೊಳ್ಳೋದಕ್ಕೆ ಅದರ ಮನಸ್ಥಿತಿನೇ ಬೇರೆ. ಅದು ಎಲ್ಲರ ಹತ್ರನೂ ಇರೋದಿಲ್ಲ. ನಮ್ಗೆ ಯಾಕೆ ಬೇಕಪ್ಪ ಸುಮ್ಮನೆ. ಎಷ್ಟೇ ಉಡಾಫೆ ಅಂತೇಳಿ ಹೇಳಿದ್ರು ಕೂಡ ಅಂಬರೀಷ್ ಸಾಲ್ವ್ ಮಾಡೋ ರೀತಿ ಇದೆಯಲ್ಲ, ಸಮಸ್ಯೆ ಅದೇ ಒಂದು ನಾಯಕತ್ವದ ಗುಣ ಅನ್ನೋದು ಅದರದ್ದು ವ್ಯಾಖ್ಯಾನನೇ ಬೇರೆ. ಅದು ಯಾರು ಏನಂತಾರೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಯಾರೋ ಏನೇನು ಅಂದ್ಬಿಟ್ರೆ ನನಗೆ ಅವ್ನು ನನ್ನ ಬಗ್ಗೆ ಏನೇನು ಮಾತಾಡ್ತಾನೆ, ನಾನು ನನ್ನ ಕೆಲಸನ ಕಮೆಂಟ್ ಮಾಡ್ತೇನೆ, ಆ ಥರದ ಭಯ ಇದ್ದಾಗ ಆ ಲೀಡರ್ಶಿಪ್ ತಗೊಳ್ಳೋಕ್ಕೆ ಭಯ ಮುಂದೆ ಬರಲ್ಲ ಯಾರು. ನಮ್ಗೆ ಯಾಕೆ ಬೇಕು, ಅದರಿಂದ ಏನು ಲಾಭ ಅಲ್ಲ, ಏನು ಅದು ತೊಗೊಂಡು ಏನು ಮಾಡೋಣ ಈ ಥರ. ಬಟ್ ಅದು ಲೀಡರ್ಶಿಪ್ ಕ್ವಾಲಿಟಿ ಅದು ಇದರ ಅದು ಬೇರೆ. ಅದು ನನಗೆ ಈ ಸುದೀಪ್ ಅವರನ್ನು ಬಚ್ಚನ್ ಸಿನಿಮಾದಲ್ಲಿ ಹೇಗೆ ನೀವು ಸುಧಾರಿಸಿದ್ರಿ? ಅವರು ಡೈರೆಕ್ಟರ್ ಅಂತ ಸುಧಾರಿಸೋದು ಏನಿಲ್ಲ, ಏನು ಆ ಥರದ್ದೆಲ್ಲ ಏನಿಲ್ಲ. ಸುಧಾರಿಸೋದು ಈಗ ಹೊರಗಡೆ, ಈಗ ನಾನು ಬಚ್ಚನ್ ಮಾಡೋಕ್ಕೆ ಮುಂಚೆ ಯಾವಾಗ ನಾನು ಬಚ್ಚನ್ ಸಿನಿಮಾ ಮಾಡ್ತೀನಿ ಅಂತ ಅಂದಾಗ, ಈಗ ನೀವು ಕೇಳ್ದಂಗೆ ಎಲ್ಲರೂ ಅಂದರೆ ಹೊರಗಡೆ ಇರುವಂಥ ಒಂದು ಪರ್ಸೆಪ್ಷನ್ ಬೇರೆ ಇದೆ. ಕಷ್ಟ ಅವ್ರನ್ನ ಹ್ಯಾಂಡ್ಲ್ ಮಾಡೋದು, ಎಲ್ಲದರಲ್ಲೂ ಇಂಟರ್ಫಿಯರ್ ಆಗ್ತಾರೆ ಹಂಗೆ ಹೆಂಗೆ. ನಾನು ಹೌದಾ ಇಂಟರ್ಫಿಯರ್ ಆಗ್ತಾರೆ, ಏನಕ್ಕೆ ಇಂಟರ್ಫಿಯರ್ ಆಗ್ತಾರೆ ಅಂತ ಕೇಳ್ತಾ ಇದ್ದೆ. ಇಲ್ಲ ಅವರು ಅದು ಆ ಸೀನ್ ಚೇಂಜ್ ಬೇಕು, ಈ ಸೀನ್ ಚೇಂಜ್ ಹಂಗೆ ಕೇಳ್ತಾರೆ, ಶಾರ್ಟ್ ಇಟ್ಟರೆ ಈ ಶಾರ್ಟ್ ಚೇಂಜ್ ಕೇಳ್ತಾರೆ. ನನ್ನ ಸೀನ್ ಕರೆಕ್ಟಾಗಿದ್ರೆ ಯಾಕೆ ಕೇಳ್ತಾರೆ ಅಂತ ನಾನು ಇಟ್ಟರೆ ಶಾರ್ಟ್ ಕರೆಕ್ಟಾಗಿದ್ರೆ ಯಾಕೆ ಕೇಳ್ತಾರೆ. ಬಡ್ಡಿ ಮಗನೇ ಹೋಗಿ ಗೊತ್ತಾಗುತ್ತೀರಿ, ಅವರು ಎದುರುಗಡೆ ಹೇಳಿಲ್ಲ, ನನ್ನ ಮಗನೇ ಏನೋ ಹೇಳ್ತಾ ಇದ್ದೀವಿ ಹೋಗ್ಲಿ ಅಂತ, ನಾವೇನು ನೀನು ಹಣೆ ಬರೋ ಹೋಗಿ ಗೊತ್ತಾಗುತ್ತೆ ಅನ್ನೋ ಥರ ನಾನು ಹಂಗಿದ್ದಿದ್ದು. ನಾನು ಹೇಳೋದು ಕರೆಕ್ಟಾಗಿದೆ, ಕನ್ವಿನ್ಸಿಂಗ್ ಆಗಿದೆ, ಲಾಜಿಕಲ್ ಆಗಿದೆ ಅಂದಾಗ ಎದುರುಗಡೆ ಇರೋ ವ್ಯಕ್ತಿ ಯಾಕೆ ಕನ್ವಿನ್ಸ್ ಆಗಲ್ಲ, ಇದು ನನ್ನ ಪಾಯಿಂಟ್ ಆಗಿದೆ. ನಾನು ಹಂಗೆ ಅವ್ರ ಹತ್ರ ಹೋಗಿದ್ದು. ಆಮೇಲೆ ಇನ್ಫ್ಯಾಕ್ಟ್ ಅದನ್ನೇ ಅವ್ರಿಗೆ ಎದುರುಗಡೆನೇ ಹೇಳ್ಬಿಟ್ಟಿದ್ದೀನಿ ನಾನು. ಅಂದರೆ ಇಷ್ಟು ತುಂಬಿಟ್ಟಿದ್ರು ನನ್ನ ತಲೆಗೆ, ಅವಂಗೆ ಅವ್ರಿಂಗೆ ಅದು ಇದು ಅಂತ. ಏನಾಗೋಗುತ್ತೆ 100 ಸಲ ಕೇಳ್ಬಿಟ್ರೆ ಒಂದು ಸುಳ್ಳನ್ನ ಅದೇ ನಿಜ ಅಂತ ಶುರು ಆಗೋದು ಗೊತ್ತಾ. ಹಂಗಾಗ್ಬಿಟ್ಟು ಏನೋ ಅಷ್ಟೊಂದು ಜನ ಹೇಳ್ತಾ ಇದ್ದಾರೆ ಅವ್ರ ಜೊತೆ ಕೆಲಸ ಮಾಡಿದ್ರು ಅಂದ್ರೆ ಏನು ಇದ್ರೂ ಇರ್ಬೋದೇನೋ, ಯಾಕೆ ಬೇಕು ಅಂತ. ಅಂದ್ರೆ ನಾವೊಂದು ಪ್ರಿಕಾಷನರಿ ಬೇಲ್ ಅಂತ ಇಟ್ಕೊಂಡಿರ್ಬೇಕು ನಾವು ಅನ್ನೋ ಕಾರಣಕ್ಕೆ ಅವ್ರ ಹತ್ರ ಕತೆ ಹೇಳಕ್ ಮುಂಚೆನೆ ಹೇಳ್ಬಿಟ್ಟೆ, ಈಗ ಇದೆ ಸರ್ ಈ ಥರ ಎಲ್ಲ ಕೇಳಿದ್ದೀನಿ ಹೊರಗಡೆ ನಾನು, ನಿಮ್ಮ ಬಗ್ಗೆ ಹಿಂಗೆಲ್ಲ ಆಗ್ತಿರಂತೆ, ಹಂಗೆ ಆಗ್ತಿರಂತ, ಹಂಗೆ ಅಂತ. ಸೊ ನನಗೆ ಅದೆಲ್ಲ ಇಷ್ಟ ಆಗಲ್ಲ. ಹಂಗಂತ ನೀವೇನು ಹೇಳ್ಬಾರ್ದು ಅಂತಲೂ ನಾನು ಹೇಳಲ್ಲ. ಏನಿದೆ ರೂಮ್ ಒಳಗಡೆ ಕೇಳ್ಬಿಡ್ಬೇಕಲ್ಲ. ನೀವು ಕತೆ ಹೇಳ್ತೀನಿ, ಸ್ಕ್ರೀನ್ ಪ್ಲೇ ಹೇಳ್ತೀನಿ, ನೀವು ಡೈಲಾಗ್ ಹೇಳ್ತೀನಿ, ಹೆಂಗೆ ತೆಗಿತೀನಿ ಸೀನ್ ಅದನ್ನು ಹೇಳ್ಬಿಡ್ತೀನಿ. ನಿಮ್ಗೆ ಏನು ಡೌಟ್ ಬಂದರೂ ಇಲ್ಲೇ ಹೇಳ್ಬಿಡಿ. ಸೆಟ್ಟಲ್ಲಿ ಬಂದು ಇದೆಲ್ಲ ಮಾಡಬಾರ್ದು. ಶಶಾಂಕ್ ಯಾರು ಹೇಳಿದ್ದೀನಿ ನಿಮಗೆ ಇದನ್ನೆಲ್ಲ ಅಂತ. ಇಲ್ಲ ಸರ್ ಎಲ್ಲ ಸ್ವಲ್ಪ ನಿಮ್ಮ ಕೆಲಸ ಮಾಡೋದು ಹೆಂಗೆ ಯಾರೋ ಚೆನ್ನಾಗಿ ತಲೆ ತಿಕ್ಬಿಟ್ಟು ಕಳಿಸ್ಬಿಟ್ಟಿದ್ದಾರೆ ನಿಮಗೆ ಅಂತ ಅಂದ್ಬಿಟ್ಟು ಅವರು ತುಂಬ ಒಳ್ಳೆ ಮಾತು ಹೇಳ್ದ. ಶಶಾಂಕ್ ಯಾಕೆ ಭಿನ್ನಾಭಿಪ್ರಾಯ ಅನ್ನೋದು ಯಾಕೆ ಬರುತ್ತೆ ಅಂದರೆ, ಈಗ ಡಿಸ್ಕಷನ್ ಬೇರೆ, ಆರ್ಗ್ಯುಮೆಂಟ್ ಬೇರೆ. ಡಿಸ್ಕಷನ್ ಅನ್ನೋದು ಒಂದು ನಾವು ಮಾಡ್ತಾ ಇರೋ ಪ್ರಾಡಕ್ಟನ್ನ ಬೆಟ್ರ್ ಮಾಡೋದಕ್ಕೆ. ಅಲ್ಲಿ ನಿಮ್ಮ ಅಭಿಪ್ರಾಯ ಹೊಂದಿರ್ಬೋದು, ನನ್ನ ಅಭಿಪ್ರಾಯ ಹೊಂದಿರ್ಬೋದು. ಆದರೆ ನಿಮ್ಮ ಅಭಿಪ್ರಾಯ ನೀವು ಹೇಳುವಾಗ ಅದು ಸರಿ ಅನ್ನೋದಕ್ಕೆ ನೀವು ನನಗೆ ಲಾಜಿಕಲ್ ಆಗಿ ರೀಸನಿಂಗ್ ಕೊಟ್ಟರೆ
ನಾನು ಒಪ್ಕೊಳ್ತೀನಿ, ಅಥವಾ ನಾನು ಹೇಳುವಾಗ ನಾನು ಕೊಟ್ಟರು ನೀವು ಒಪ್ಕೊಳ್ತೀರಲ್ವಾ. ಇಟ್ಸ್ ಅಬೌಟ್ ಕನ್ವಿನ್ಸಿಂಗ್ ಈಚ್ ಅದರ್. ಒಬ್ಬರನ್ನ ಒಬ್ರು ಒಪ್ಪಿಸೋದಷ್ಟೇ. ಈಗ ನೀವು ನನ್ನನ್ನು ಒಪ್ಸಿದ್ರೆ ನೀವು ಹೇಳಿದ್ದಾಗುತ್ತೆ, ಅಥವಾ ನಾನು ನಿಮ್ಮನ್ನು ಒಪ್ಸಿದ್ರೆ ನಾನು ಹೇಳಿದ್ದಾಗುತ್ತೆ. ಬಟ್ ಒಪ್ಸೋಕೆ ಅಂತ ಒಂದು ಪ್ರಾಸೆಸ್ ಇರುತ್ತೆ, ಅದು ಲಾಜಿಸ್ಟಿಕ್ಸ್ ಇರುತ್ತಲ್ವಾ. ಅದಿದ್ದಾಗ ಏನು ಸಮಸ್ಯೆ ಆಗೋದಿಲ್ವಲ್ಲ. ಹೌದು, ಸಮಸ್ಯೆ ಆಗಲ್ಲ ಅಷ್ಟೇ ಅಂದರು ಅವರು. ಐದರ್ ಯು ಕನ್ವಿನ್ಸ್ ಮೀ ಆರ್ ಐ ವಿಲ್ ಕನ್ವಿನ್ಸ್ ಯು ಅಂದರು. ಆಮೇಲೆ ಇಡೀ ಫಿಲ್ಮ್ ನಾನೇ ಅವ್ರನ್ನ ಕನ್ವಿನ್ಸ್ ಮಾಡಿದ್ದು. ಪಾಪ ಅವ್ರೇನು ಮಾತಾಡಿಲ್ಲ. ಅಂದರೆ ಅವಾಗಲೇ ಎಲ್ಲ ಕತೆ ಎಲ್ಲ ಕೇಳಿದ್ಮೇಲೆ ಅವರೆಲ್ಲ ಕೇಳಿದ್ರು ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್. ಈಗ ಶೂಟಿಂಗ್ ಬಂದು ಸೆಟ್ಟಲ್ಲಿ ಬಂದಾಗಲೂ ಅಷ್ಟೇ ಸೀನ್ ಗೊತ್ತು, ಎಲ್ಲ ಗೊತ್ತಿರೋದು ಅವ್ರಿಗೆ. ಸ್ಕ್ರಿಪ್ಟ್ ಬೌಂಡೆಡ್ ಸ್ಕ್ರಿಪ್ಟೇ ಅವ್ರ ಹತ್ರ ಕೊಟ್ಬಿಟ್ಟಿದ್ದೆ ನಾನು. ಅವತ್ತಿಗೆಲ್ಲ ಏನಂದರೆ ಕೆಲವೆಲ್ಲ ಈ ಕಥೆನೇ ಅರ್ಧಂಬರ್ಧ ಹೇಳಿರೋರು, ಆಮೇಲೆ ಸ್ಕ್ರೀನ್ ಪ್ಲೇ ಪೂರ್ತಿ ಆಗದೆ ಶೂಟಿಂಗಿಗೆ ಕರ್ಕೊಂಡು ಹೋಗಿರೋರು, ಆಮೇಲೆ ಡೈಲಾಗ್ ಏನು ಅನ್ನೋದು ಗೊತ್ತಿಲ್ಲದಲೇ ಶಾರ್ಟ್ ಟೈಮಲ್ಲಿ ಡೈಲಾಗ್ ಕೊಡೋದು. ಸಡನ್ನಾಗಿ ನಿಮ್ಗೆ ಯಾರಿಗೋ ಒಬ್ಬ ಆ್ಯಕ್ಟ್ರಿಗೆ ಆ ಕ್ಷಣಕ್ಕೆ ಹೋಗಿ ಸರ್ ಇದು ಸೀನು ಇದು ಡೈಲಾಗ್ ಅಂದರೆ ಅವರು ಅದ್ರ ಒಳಗೆ ಹೋಗಿ ಸ್ವಲ್ಪ ಟೈಮ್ ಬೇಕಲ್ಲ, ಅವಾಗ ಡಿಸ್ಕಷನ್ ಬಂದೇ ಬರುತ್ತೆ. ಈ ಡೈಲಾಗ್ ಯಾಕೆ ಹೇಳಿದಲ್ಲ, ನೀವು ಮುಂಚೆನೇ ಎಲ್ಲದನ್ನು ಹೇಳಿದರೆ ಅವರು ಪ್ರಿಪೇರ್ ಆಗಿ ಬಂದಿರ್ತಾರೆ, ಅಲ್ಲೇನು ಡಿಸ್ಕಷನಿಗೆ ಆಸ್ಪದನೇ ಇಲ್ವಲ್ಲ. ಹಾಗಾಗಿ ನನ್ನ ಮಾತ್ರ ಅದು ಬರಲೇ ಇಲ್ಲ ಯಾವತ್ತಿಗೂ. ಅಲ್ಲಿಂದ ಶೂಟಿಂಗ್ ಸ್ಟಾರ್ಟ್ ಒಂದು ದಿವಸನೂ ಈ ನೆವರ್ ನಾನು ಯಾವ ಸೀನನ್ನು ಚೇಂಜ್ ಮಾಡುವಂತ ಯಾವತ್ತೂ ಕೇಳಲಿಲ್ಲ. ಅವರು ಯಾವ ಡೈಲಾಗನ್ನು ಚೇಂಜ್ ಮಾಡುವಂತನೂ ಯಾವತ್ತೂ ಕೇಳಲಿಲ್ಲ, ಯಾವ ಶಾರ್ಟ್ ಚೇಂಜ್ ಮಾಡುವಂತನೂ ಯಾವತ್ತೂ ಕೇಳಲಿಲ್ಲ. ಯಾಕೆಂದರೆ ಅವ್ರಿಗೆ ಗೊತ್ತಾಗ್ತಾ ಇದೆ, ಅವರು ಕೂಡ ಡೈರೆಕ್ಟರ್ ಆಗಿದ್ದರಿಂದ ಇಲ್ಲ ಅವ್ರು ಏನು ಹೇಳಿದ್ರು ಅದನ್ನೇ ತೆಗಿತಾ ಇದ್ದಾರೆ, ಅಂಡ್ ಚೆನ್ನಾಗಿ ತೆಗಿತಾ ಇದ್ದಾರೆ ಅಂದಾಗ ಯಾಕೆ ಅವ್ರು ಇಂಟರ್ಫಿಯರ್ ಆಗ್ತಾರೆ ಅಷ್ಟೇ. ಹಾಗಾಗಿ ಯಾವತ್ತೂ ಅವ್ರನ್ನ ಹ್ಯಾಂಡ್ಲ್ ಮಾಡೋದು ಆ ಥರದ್ದೆಲ್ಲ ಏನು ಇಲ್ಲವೇ ಇಲ್ಲ. ಅವರು ಈ ವಾಸ್ ಅನ್ ಆ್ಯಕ್ಟರ್, ನಾನು ಡೈರೆಕ್ಟ್ರು ಅಷ್ಟೇ. ಮೀಟು ಏನಾದರೂ ಅಟ್ಯಾಕ್ ಆಗಿದೆ? ಮೀಟುನ ಚಂದ ಇದ್ದು ಮಾಡೋದು, ಅದಕ್ಕೆ ನಾನು ಕೇಳಿದೆ ಯಾರಾದರೂ. ಅವೆಲ್ಲ ನಮ್ಮ ಲೈಫಲ್ಲಿ ಅಂಥ ಪದಗಳಿಗೆ ಎಂಟ್ರಿನೇ ಇಲ್ಲ ನಮ್ಮ ಲೈಫಲ್ಲಿ. ಸುಳ್ಳು ಹೇಳ್ತಾರೆ. 100% ಇಲ್ಲ. ಅಲ್ಲ ಇದ್ರೆ ಯಾರಾದ್ರೂ ಅವ್ರು ಹೇಳ್ಬೇಕು ತಾನೆ, ನಾನೇ ಯಾಕೆ ಹೇಳ್ಬೇಕು? ಮೀಟು ಹೇಳ್ಬೇಕಾದ್ರೆ ಆಪೋಸಿಟ್ ತಾನೆ, ಆ ಕಡೆಯಿಂದ ಬರ್ಬೇಕು. ಇಷ್ಟೊತ್ತಿಗೆ ಬಂದ್ಬಿಡ್ತಾ ಇತ್ತಲ್ಲ ಆ ಥರ ಇದ್ದಿದ್ರೆ. ಭಾರಿ ಸಮಸ್ಯೆ ಅಲ್ಲ ಕನ್ನಡ ಚಿತ್ರರಂಗದಲ್ಲಿ. ಒಂಥರ ಸ್ಟ್ರೇಂಜ್ ಸರ್ ಅದು, ಸುಮ್ಮನೆ ಅದೇನು ಗೊತ್ತಿಲ್ಲ. ಆಮೇಲೆ ಈಗ ಅದರಲ್ಲೂ ಇತ್ತೀಚೆಗೆ ಏನಾಗೋಗ್ಬಿಟ್ಟಿದೆ, ಈ ಸೋಷಿಯಲ್ ಮೀಡಿಯಾ ಅದು ಇದು ಇದೆಲ್ಲ ಬಂದ ಮೇಲೆ ಏನಾಗೋಗ್ಬಿಟ್ಟಿದೆ, ಎಲ್ಲರಿಗೂ ಅವ್ರದ್ದೇ ಏನೋ ಅವ್ರದ್ದೇನೋ ಒಂದು ಎಕ್ಸ್ಪೋಷರು ಇದು ಹಿಂಗೆಲ್ಲ ಯೋಚನೆ ಮಾಡ್ಕೊಂಡು ಏನೇನೋ ಹೇಳಕ್ಕೆ ಸ್ಟಾರ್ಟ್ ಮಾಡಿ, ಕೆಲವ್ರಿಗೆ ಇಲ್ದಲ್ಲೇ ಇರೋದನ್ನೇ ಹೇಳ್ತಾರೆ. ಹಂಗಂತ ಆಗಿಲ್ಲ ಅಂತಲ್ಲ, ಕೆಲವ್ರಿಗೆ ಯಾರಿಗೂ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿರ್ಲೂಬಹುದು. ಕೆಲವೊಮ್ಮೆ ನಾವು ಕೇಳೋದಕ್ಕಿಂತ ಸುಳ್ಳುಗಳೇ ಜಾಸ್ತಿ ಇರುತ್ತೆ. ಅಂದರೆ ಅವ್ರಿಗೆ ಏನೋ ಒಂದು ಪಬ್ಲಿಸಿಟಿಗೋಸ್ಕರ ಪ್ರಚಾರಕ್ಕಾಗಿ ಎಲ್ಲ ಹೇಳ್ತಾ ಇರ್ತಾರೆ. ನಿಜವಾಗ್ಲೂ ಆ ಥರದ್ದಿದ್ರೆ ಅಲ್ಲೇ ಅಪೋಸ್ ಮಾಡ್ಬೋದು. ಆಮೇಲೆ ಇವತ್ತು ಯಾವ ಥರ ಪ್ರಪಂಚದಲ್ಲಿ ನಾವು ಬದುಕ್ತಿದ್ದೀವಿ ಅಂದರೆ, ಇವತ್ತು ಎಲ್ರೂ ತುಂಬ ಕೇರ್ಫುಲ್ಲಾಗೇ ಇರಬೇಕು. ಏಕೆಂದರೆ ಇವತ್ತು ಮೀಡಿಯಾ ಇಸ್ ಸೋ ಸ್ಟ್ರಾಂಗ್. ಮೀಡಿಯಾ ಅಂದರೆ ಬರೀ ಎಲೆಕ್ಟ್ರಾನಿಕ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಅಷ್ಟೇ ಅಲ್ಲ, ಸೋಷಿಯಲ್ ಮೀಡಿಯಮ್ಮು ಅಷ್ಟು ಸ್ಟ್ರಾಂಗ್ ಆಗಿದೆ. ಒಂದು ವಾಯ್ಸು ಎಲ್ಲಿ ತನಕ ಬೇಕಾದ್ರೂ ರೀಚ್ ಆಗುತ್ತೆ ಇವತ್ತು. ಸೊ ಇಮಿಡಿಯೇಟ್ಲಿ ನೀವು ಅಪೋಸ್ ಮಾಡ್ಬೋದು. ಯಾರಾದ್ರು ನಿಮ್ಮನ್ನು ಡಿಸ್ಟರ್ಬ್ ಮಾಡಿದ್ರೆ ಇಮಿಡಿಯೇಟ್ಲಿ ಅಪೋಸ್ ಮಾಡ್ಬೋದು, ಅಥವಾ ಯು ಕ್ಯಾನ್ ವಾಕ್ ಔಟ್ ಆಫ್ ದಟ್ ಪ್ರಾಜೆಕ್ಟ್ ಆರ್ ಎನಿಥಿಂಗ್ ಅಲ್ವಾ. ಎದುರುಗಡೆ ಇರೋಕ್ಕೆ ತೆಗ್ತೀನಿ. ನೀವು ಅಲ್ಲಿ ಪ್ರೊಟೆಸ್ಟ್ ಮಾಡಿದೆ, ಅದು ಮುಗಿದು ಒಂದು 10 ವರ್ಷ ಆದಮೇಲೆ ನನಗೆ ಹಂಗಾಗಿತ್ತು ಈಗ ಅಂದರೆ ಅದು ಪಬ್ಲಿಸಿಟಿಗೋಸ್ಕರ ಹೇಳೋದು ಅಷ್ಟೇ ಅಂತ. ಬಟ್ ಅವಕಾಶಕ್ಕಾಗಿ ಪರ್ಸನಲ್ ಇದರಲ್ಲಿ ಕಾಂಟ್ಯಾಕ್ಟ್ ಮಾಡೋದು ಇದ್ದೇ ಇದೆ ಅಲ್ಲ ಇಂಡಸ್ಟ್ರಿಯಲ್ಲಿ. ಅವಕಾಶ ಬೇಕು ಅಂತ ಅದು ಎಲ್ಲ ಫೀಲ್ಡಲ್ಲೂ ಇದೆ ಸರ್. ಅದು ಎಲ್ಲ ನಾನು ಸಿನಿಮಾ ಒಂದೇ ಅಂತ ಅಲ್ಲ, ಎಕ್ಸ್ಪ್ಲಾಯಿಟೇಷನ್ ಅನ್ನೋದು ನಿಮಗೆ ಪ್ರತಿ ಕ್ಷೇತ್ರದಲ್ಲೂ ಇದೆ. ಇದು ಎಕ್ಸ್ಪ್ಲಾಯಿಟೇಷನ್ ಅಲ್ಲ, ಇದು ಅವಕಾಶಕ್ಕಾಗಿ ತಾನೇ ಒಪ್ಪಿಕೊಂಡು ಹೋಗಿ ಜೊತೆಲಿರುವಂಥದ್ದು. ಅದನ್ನ ಇರ್ಬೋದೇನು, ಆ ಥರದ್ದೆಲ್ಲ ಇದೆ ಅಂತ ಕೇಳಿದ್ದೀವಿ ನಾವು. ನಮಗೇನು ಆ ಥರ ಯಾರು ಬಂದು ಅವಕಾಶಕ್ಕೋಸ್ಕರ ಅಂತ ಆ ಥರ ಯಾರು ಬಂದು ನಮ್ಮನ್ನು ಅಪ್ರೋಚ್, ಯಾಕಂದ್ರೆ ನಮ್ಮನ್ನು ಹೊರಗಡೆಯಿಂದ ನೋಡಿದ್ರೆ ಗೊತ್ತಾಗುತ್ತೆ ಮನುಷ್ಯ ಭಯಂಕರ ಸ್ಟ್ರಿಕ್ಟು. ಟ್ಯಾಲೆಂಟ್ ಇದ್ರೆ ಮಾತ್ರ ಅವ್ರ ಆಫೀಸ್ಗೆ ಹೋಗ್ಬೇಕು. ಟ್ಯಾಲೆಂಟ್ ಇಲ್ದಲೆ ಬೇರೆ ಟ್ಯಾಲೆಂಟ್ ಎಲ್ಲ ಇಟ್ಕೊಂಡು ಹೋದ್ರೆ ನಮ್ಗೆ ಅಲ್ಲಿ ಒಳಗಡೆ ಇಂಟರ್ವ್ಯೂ ಸಿಗಲ್ಲ ಅನ್ನೋದು ನಮ್ಮನ್ನ ಬರೀ ಇಂಟರ್ವ್ಯೂ ಅಲ್ಲಿ ಮಾತಿಗೆ ತರಲ್ಲ ಅಲ್ಲೇ ಗೊತ್ತಾಗ್ಬಿಡುತ್ತೆ ಆ ಥರ. ಸೊ ಆಮೇಲೆ ಐ ನೆವರ್ ಬಿಹೇವ್ ಲೈಕ್ ದಟ್. ಈಗ
ನಮ್ಮ ಸುತ್ತ ಒಂದು ಒಪಿನಿಯನ್ ಫಾರ್ಮ್ ಆಗಬೇಕು ಅಂದರೆ, ಈಗ ನಾನು ಯಾವುದೋ ಒಂದು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ಅಲ್ಲಿ ಸಾವಿರಾರು ಜನ ನೋಡಿರ್ತಾರೆ. ಒಂದು ಸಿನಿಮಾ ಕೆಲಸ ಮಾಡುವಾಗಲೇ ನಾವು ಒಂದು 100 ಜನದ ಜೊತೆ ಇಂಟ್ರಾಕ್ಷನ್ ಮಾಡ್ತೀವಿ. ಅದೇ ಥರ ಸೋ ಮೆನಿ ಫಿಲ್ಮ್ಸ್ ಮಾಡ್ತೀವಿ ಅಂದರೆ ಬಹುತೇಕ ಎಲ್ಲರಿಗೂ ಗೊತ್ತಾಗಿರುತ್ತೆ. ಈಗ ನಿಮಗೆ ಗೊತ್ತಿರುತ್ತಲ್ಲ ಎಷ್ಟು ಜನ ಡೈರೆಕ್ಟರ್ಗಳಿದ್ದಾರೆ, ಎಷ್ಟು ಜನ ಪ್ರೊಡ್ಯೂಸರ್, ಆ್ಯಕ್ಟ್ರ್ಗಳು. ಮೇಲ್ನೋಟಕ್ಕೆ ಹೊರಗಡೆ ಗೊತ್ತಿಲ್ಲದಲೇ ಇರ್ಬೋದು, ಕಾಮನ್ ಮ್ಯಾನ್ಗೆ ಗೊತ್ತಿಲ್ಲದಲೇ ಇರುವಂಥ ಸಾಕಷ್ಟು 100,000 ವಿಚಾರಗಳಿದೆ. ಅವನು ಅಂದ್ಕೊಂಡಿರೋ ವ್ಯಕ್ತಿತ್ವ ಬೇರೆ, ರಿಯಲ್ ವ್ಯಕ್ತಿತ್ವ ಬೇರೆ, ಎರಡೆರಡೆಲ್ಲ ಇದೆ. ಬಟ್ ಇಂಡಸ್ಟ್ರಿ ಒಳಗಿರೋ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಆ ಡೈರೆಕ್ಟರ್ ಕ್ಯಾರೆಕ್ಟರ್ ಏನು, ಆ ಹೀರೋ ಕ್ಯಾರೆಕ್ಟರ್ ಏನು. ಯಾಕೆಂದರೆ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡಿರ್ತಾರಲ್ವ, ಅಥವಾ ಮಾಡಿದವ್ರ ಜೊತೆ ಅವರು ಓಡಾಡಿರ್ತಾರೆ. ಹಾಗಾಗಿ ಆ ವ್ಯಕ್ತಿತ್ವ ಅನ್ನೋದು ನಾವೇನು ಬೆಳೆಸ್ಕೊಂಡಿರ್ತೀವಿ ಅದ್ರ ಮೇಲೆ. ಸೊ ನಮ್ಮದು ಸ್ವಲ್ಪ ಕ್ಲೀನ್ ಇಮೇಜ್ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಇಂಥದ್ದೆಲ್ಲ ನನಗೆ ಅವೆಲ್ಲ ಆ ವರ್ಡ್ ಕೇಳೋದಾಗಲೇ ಎಲ್ಲಿಂದ ಬಂತ ಇದು ಮೀಟೋಣ ಇದು ಯಾವುದು ಹಿಂಗಂದ್ರೆ ಅಂತ. ಅಲ್ಲ, ದೊಡ್ಡ ದೊಡ್ಡ ಸ್ಟಾರ್ ಎಲ್ಲ ಅದಕ್ಕೆ ಬಲಿಯಾಗಿದ್ದಾರೆ. ಅದಕ್ಕೆ ಅದನ್ನ ಪಾರಾಗಿದ್ರು ಕೂಡ ಒಂದು ಹಂತದಲ್ಲಿ 1 ವರ್ಷ 2 ವರ್ಷದವರೆಗೆ ಹೆಸರು ಕೆಟ್ಟಾಗೋಗಿತ್ತು. ಅದೇ ಅದು ತುಂಬ ಕ್ಯಾರೆಕ್ಟರ್ ಅಸಾಸಿನೇಷನ್ನು ಈಸಿ. ಅದು ಅದೇ ಹೇಳಿದೆ, ಈಗ ನಮ್ಮ ಕಾನೂನಲ್ಲೂ ಆ ಥರದ್ದು ಒಂದಷ್ಟು ಎಷ್ಟೋ ಜನ ನಾವು ವಿಕ್ಟಿಮ್ಸನ್ನ ಗಂಡಸರನ್ನ ನೋಡಿದ್ದೀವಿ. ಡೌರಿ ಕೇಸಲ್ಲಿ ಅವನು ತಪ್ಪೇ ಮಾಡಿರಲ್ಲ, ಅವ್ರಿಗೆ ಗೊತ್ತಿರಲ್ಲ ಆದರೆ ಲಾ ಅಷ್ಟೊಂದು ಸ್ಟ್ರಾಂಗ್ ಆಗಿರೋದ್ರಿಂದ ಒಂದು ಫೇಕ್ ಕಂಪ್ಲೇಂಟು ಒಂದು ಇದು ಕೂಡ ಅವ್ರನ್ನ ಇಟ್ಕೊಂಡು ಕೂಡ ಅವ್ರನ್ನ ಅರೆಸ್ಟ್ ಮಾಡೋದು. ಅಂದರೆ ಅದು ಏನು ಮಾಡೋಕ್ಕಾಗಲ್ಲ. ಈಗ ದುಷ್ಟತನ ಅನ್ನೋದು ಗಂಡಸ್ನಲ್ಲೂ ಇದೆ, ಹೆಂಗಸ್ನಲ್ಲೂ ಇದೆ. ಗಂಡಸ್ ಮಾತ್ರ ದುಷ್ಟ ಅಲ್ಲ, ದುಷ್ಟೇನೂ ಇದ್ದಾಳೆ ಅಲ್ವಾ? ಎಲ್ಲರಲ್ಲೂ ಇರುವಂಥದ್ದು ಅದು. ಜೆಂಡರ್ ಇಲ್ಲ, ಅದಕ್ಕೆ ದುಷ್ಟತನಕ್ಕೆ ಜೆಂಡರ್ ಅನ್ನೋದು ಇದಿಲ್ಲ. ಹಂಗಾಗಿ ಅಂಥ ಕ್ಯಾರೆಕ್ಟರ್ಗಳಿದ್ದಾಗ ಅಂಥ ಕಡೆ ಅಂಥದ್ದು ನಡೀತದೆ ಅಷ್ಟೇ. ನಾವು ಹುಷಾರಾಗಿರ್ಬೇಕು. ಈ ಥರ ಅಂದ ತಕ್ಷಣ ಸ್ವಲ್ಪ ದುಷ್ಟರಿಂದ ದೂರ ಇದ್ರೆ ಒಳ್ಳೇದು. ನಾವು ದೂರ ಇದ್ಬಿಟ್ರೆ ನಾವು ಸೇಫ್ ಅಷ್ಟೇ. ಈಗ ನಾನು ಇದೊಂದು ಚದುರು ಚಿತ್ರಗಳು ಅಂತ ಬರಿತಾ ಇದ್ದೆ, ನೆನಪಿದೆಯಾ ಅಂಕಣ? ಗೊತ್ತು. ಸೊ ಅಸಹಾಯಕ ಕಲಾವಿದರು ಅನ್ನೋಕ್ಕಿಂತ ಹೆಚ್ಚಾಗಿ ಮೂಲೆ ಗುಂಪಾದ ಕಲಾವಿದರು ಅವರನ್ನು ಹೋಗಿ ಮಾತಾಡಿಸ್ತಾ ಇದ್ದೆ. ಇದ್ರನ್ನ ನೀವು ಯಾವ ಜಾಗ್ರತೆ ತಗೊಂಡ್ರಿ? ಅದರಿಂದ ಅಂಥ ಸ್ಥಿತಿಗೆ ಹೋಗೋದಿದ್ದಾಗೆ ನೀವು ಜಾಗ್ರತೆ ಏನು ತಗೊಂಡಿದ್ದೀರಿ? ಅದೇ ಅರ್ಥ ಆಯ್ತಲ್ಲ, ಅದು ಗೊತ್ತಾಯ್ತು. ಅಲ್ಲ, ಸ್ವಲ್ಪ ಫೈನಾನ್ಷಿಯಲ್ ಡಿಸಿಪ್ಲಿನ್ ತುಂಬ ಇಂಪಾರ್ಟೆಂಟ್. ಅದೇ ಹೇಳಿದ್ನಲ್ಲ, ನಾವು 400, 500, 600 ಸಿನಿಮಾ ಎಲ್ಲ ಮಾಡಿರ್ತಾರೆ. ನೋಡಿದರೆ 15,000, 10,000 ಕೊಟ್ಟರು ಅವ್ರಿಗೆ ಖುಷಿ ಆಗುತ್ತೆ. ಅಲ್ಲ, ಅದೇ ಅದು ಈಗ ಫೈನಾನ್ಷಿಯಲ್ ಡಿಸಿಪ್ಲಿನ್ ಅನ್ನೋ ಅದ್ರ ಜೊತೆಗೆ ನಾವು ಹೇಗೆ ಒಬ್ಬ ವ್ಯಕ್ತಿಯಾಗಿ ನಾವು ಹೆಂಗೆ ನಮ್ಮನ್ನು ಡೆವಲಪ್ ಮಾಡೋ ಅದು ಇಂಪಾರ್ಟೆಂಟ್. ಅಂದರೆ ನಮಗೇನು ಚಟಗಳಿದೆ ಅದು ಮ್ಯಾಟ್ರ್ ಆಗುತ್ತೆ. ದುಶ್ಚಟಗಳು ಅಲ್ವಾ? ನಾನು ಒಂದು ಕಾಲದಲ್ಲಿ ತುಂಬ ಬ್ಯುಸಿ ಆಗಿದ್ದೆ. ಅದಾದ್ಮೇಲೆ ನೋಡಿದ್ರೆ ನಾನು ಸ್ಟ್ರೈಟ್ ಫುಟ್ಪಾತಿಗೆ ಬಂದಿದ್ದೀನಿ ಅಂದರೆ ಅದಕ್ಕೆ ಕಾರಣ ಆ ವ್ಯಕ್ತಿನೇ, ಬೇರೆ ಯಾರೂ ಕಾರಣ ಅಲ್ಲ. ಯಾಕೆಂದರೆ ಎಲ್ಲರಿಗೂ ಯಾವುದೇ ಪ್ರೊಫೆಷನ್ಗೆ ಹೋದ್ರೂ ಒಂದು ಹೈ ಒಂದು ಲೋ ಬಂದೇ ಬರುತ್ತೆ. ಹೈ ಇದ್ದಾಗ ನಮ್ಮ ಮುಂದಿನ ಜೀವನಕ್ಕೆ ಏನು ಫೈನಾನ್ಷಿಯಲ್ ಡಿಸಿಪ್ಲಿನ್ ಆಗಿರ್ಬೋದು, ಅಥವಾ ಕ್ಯಾರೆಕ್ಟರ್ನ ನಾವು ರಿಫೈನ್ ಮಾಡ್ಕೊಳ್ಳೋದಾಗೋದು, ಅಥವಾ ಸಂಸಾರನ ನೀಟ್ ಅವೆಲ್ಲ ಮಾಡ್ಕೊಂಬಿಡ್ಬೇಕು. ಹೈ ಇದ್ದಾಗ ನನ್ನ ಹತ್ರ ದುಡ್ಡಿದೆ, ಎಲ್ಲ ನಡೀತಾ ಇದೆ ಅಂದಾಗ ನಾವು ತುಂಬ ಎರಾಡಿಕೇಟ್ ಆಗಿ ಬಿಹೇವ್ ಮಾಡಿ ಅತಿರೇಕದ ವರ್ತನೆ ಅವೆಲ್ಲ ತೋರಿಸ್ಕೊಂಡು ಹೋದರೆ, ಡಿಸಿಪ್ಲಿನ್ ಎಲ್ಲ ಕಳ್ಕೊಂಡಾಗ ಅದು ಕಾಯ್ತಾ ಇರುತ್ತೆ ಟೈಮು. ಬಾ ಮಗನೇ ಕೆಳಗಡೆ ನೋಡ್ಕೊತೀನಿ ಅಂತ ಬಂದ ತಕ್ಷಣ ಹಾಕೋದು ಮತ್ತೆ. ಸೊ ಅದು ಬಿಗಿನಿಂಗಿಂದನೇ ಡಿಸಿಪ್ಲಿನ್ ಆಗಿ ಇದ್ಬಿಟ್ರೆ ಅದು. ಆಮೇಲೆ ಎಲ್ಲದಕ್ಕಿಂತ ಇಂಪಾರ್ಟೆಂಟು ಫೈನಾನ್ಷಿಯಲ್ ಡಿಸಿಪ್ಲಿನ್. ಈಗ ನಮ್ಮದೇ ವಿಷಯ ತೊಗೊಂಡ್ರೆ ನಮಗೇನೀಗ ನನಗೆ ಚಟಗಳಾಗಲಿ ಅದಾಗಲಿ ಬೇರೆ ಯಾವುದೋ ಆ ಕಾರಣದಿಂದ ನಾನು ಕಷ್ಟಕ್ಕೆ ಹೋಗಿಲ್ಲ, ಇಲ್ಲ ಎಲ್ಲ ಮಾಡ್ತೀನಿ ನಾನು ಆ ಥರ. ಬಟ್ ಎಲ್ಲದು ಫನ್ಗೋಸ್ಕರ. ಓಕೆ, ಎಲ್ಲೂ ಚಟ ಇಲ್ಲ. ಚಟ ಅಂತ ಇರೋದು ಒಂದೇ, ಈ ಫಿಲ್ಮ್ ಡೈರೆಕ್ಷನ್ ಮಾಡೋದು, ಸಿನಿಮಾ ಡೈರೆಕ್ಷನ್ ಮಾಡೋದು ಅನ್ನೋದು ಒಂದೇ ಚಟ ಅಷ್ಟೇ. ಇನ್ನು ಬೇರೆ ಯಾವುದು ಚಟ ಅಂತ ಇಲ್ಲ. ಇನ್ನು ಮಿಕ್ಕಿದ್ದು ಪಾರ್ಟಿ ಮಾಡ್ತೀವಿ, ಗೆಳೆಯರ ಜೊತೆ ನಾನು ಪಾರ್ಟಿ ಮಾಡ್ತೀನಿ, ಅದು ಎಲ್ಲ ಕಾಮನ್. ಅದು ಈಗೇನು ನಾನು ಡೈರೆಕ್ಟರ್ ಆದಾಗ ಬಂದಿರೋದಲ್ಲ, ನಾನು ಕಾಲೇಜ್ ಡೇಸಿಂದನೂ ಮಾಡ್ಕೊಂಬಂದಿದ್ದೀವಿ ಅದೆಲ್ಲ. ಅದು ಸೋಷಿಯಲ್ ಲೈಫಲ್ಲಿ ಅದು ಕಾಮನ್ ಆಗೋಗ್ಬಿಟ್ಟಿದೆ, ಅದರದ್ದೆಲ್ಲ ಏನಿಲ್ಲ. ಬಟ್ ಫೈನಾನ್ಷಿಯಲ್ ಡಿಸಿಪ್ಲಿನ್ ಅನ್ನೋದು ಸಮಥಿಂಗ್, ಅದು ಎಲ್ಲರೂ ಅದರಲ್ಲೂ ನಮ್ಮ ಇಂಡಸ್ಟ್ರಿನಲ್ಲಿ ನಾವು ಕಲೀಲೇಬೇಕದು. ಇನ್ನು ನನಗೂ ಗೊತ್ತಿರಲಿಲ್ಲ ಫೈನಾನ್ಷಿಯಲ್ ಡಿಸಿಪ್ಲಿನ್ ಅನ್ನೋದು. ಹೇಳಿದ್ದಾರೆ ದುಡ್ಡಿನ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊತಾ ಇರಲಿಲ್ಲ. ಆಮೇಲೆ ಒದೆ ಬಿದ್ದ ಗೊತ್ತಾಗಿದ್ದು, ಇಲ್ಲ ಇದು ತುಂಬ ಇಂಪಾರ್ಟೆಂಟ್ ಎಲ್ಲದಕ್ಕಿಂತ. ನಾನು ಎಷ್ಟೇ ಒಳ್ಳೆಯವನಾಗಿದ್ರು ಬೇರೆ ಚಟ ಇಲ್ಲ ಏನಿಲ್ಲ ಅಂದರೂ ಯಾವುದೋ ಒಂದು ಟೈಮಲ್ಲಿ ನಾವು ಆಮೇಲೆ ಕೆಳಗೆ ಹೋದರೆ ಓದಂಗೆ ಅದು
ಅದರಲ್ಲೂ ನಮ್ಮ ಟೆಕ್ನಿಷಿಯನ್ಗಳ ಲೈಫ್ ಇದೆಯಲ್ಲ ಅದು ತುಂಬ ಅನ್ಸರ್ಟನ್. ಈಗ ಒಬ್ಬ ಹೀರೋ ನೀವು ಒಂದು ಹಿಟ್ ಸಿನಿಮಾ ಕೊಟ್ಟು 5 ವರ್ಷ ಆದರೂ ಅವ್ನು ಸರ್ವೈವ್ ಆಗಬಲ್ಲ ಒಬ್ಬ ಹೀರೋ. ಫ್ಲಾಪ್ ಸಿನಿಮಾಗಳನ್ನೇ ಕೊಟ್ಕೊಂಡು 5 ವರ್ಷ ಆದಮೇಲೆ ಇನ್ನೊಂದು ಹಿಟ್ ಸಿನಿಮಾ ಕೊಟ್ಟರೆ ಇನ್ನು 5 ವರ್ಷ. ಡೈರೆಕ್ಟ್ರಿಗೆ ಒಂದೇ ಒಂದು ಫ್ಲಾಪ್ ಸಿನಿಮಾ ಸಾಕು ಮನೆಗೆ ಹೋಗೋಕ್ಕೆ. ಒಂದು ಫ್ಲಾಪ್ ಸಿನಿಮಾ ಕೊಟ್ಟರೆ ಮುಗಿದು ಗುರು ಅಷ್ಟೇ ಒಂದು ಅಂತಾರೆ ಟೆಕ್ನಿಷಿಯನ್ಗಳಿಗೆ, ಅದರಲ್ಲೂ ಪರ್ಟಿಕ್ಯುಲರ್ಲಿ ಡೈರೆಕ್ಟರ್ಗಳಿಗೆ. ಯಾಕೆಂದರೆ ಸಕ್ಸಸ್ಸನ್ನು ಫೇಲ್ಯೂರನ್ನು ಡೈರೆಕ್ಟರ್ ತಲೆಗೆ ಬರುತ್ತೆ. ಈಗ ನಿಮ್ಗೆ ಅದು ಒಬ್ಬ ಮ್ಯೂಸಿಕ್ ಡೈರೆಕ್ಟ್ರಿಗೆ ಬರಲ್ಲ, ಒಬ್ಬ ಎಡಿಟ್ರಿಗೆ ಬರಲ್ಲ, ಒಬ್ಬ ಕ್ಯಾಮ್ರಾಮನ್ನಿಗೆ ಬರಲ್ಲ. ಅವನಿಗೆ ಸಕ್ಸಸ್ಗೂ ಅವನಿಗೂ ಸಂಬಂಧ ಇಲ್ಲ. ಸಕ್ಸಸ್ ಆದರೆ ಅವನು ಇನ್ನೂ ಎತ್ತರಕ್ಕೆ ಹೋಗ್ತಾನೆ. ಈಗ ಒಬ್ಬ ಕ್ಯಾಮ್ರಾಮನ್ನು ಅವ್ನು ಒಳ್ಳೆ ಸಿನಿಮಾಟೋಗ್ರಫಿ ಮಾಡಿದ್ದ ಅಂದರೆ ಆ ಪಿಕ್ಚರ್ ಸಕ್ಸಸ್ ಆದರೆ ಅವ್ನಿಗೆ ಇನ್ನೂ ಒಳ್ಳೊಳ್ಳೆ ಅವಕಾಶಗಳು ಸಿಗುತ್ತೆ, ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾನೆ. ಫಿಲ್ಮ್ ಫೇಲ್ಯೂರ್ ಆದ್ರೂ ಏನು ಮ್ಯಾಟ್ರ್ ಆಗಲ್ಲ ಅವನಿಗೆ. ಯಾರೋ ಒಬ್ರು ಅವ್ನ ಕೆಲಸ ಚೆನ್ನಾಗಿತ್ತಪ್ಪ, ಸಿನಿಮಾ ಫೇಲ್ಯೂರ್ಗೆ ಅವ್ನಿಗೇನು ಸಂಬಂಧ, ಅವ್ನಿಗೆ ಇನ್ನೊಂದು ಸಿನಿಮಾ ಸಿಗುತ್ತೆ. ಬಟ್ ಡೈರೆಕ್ಟ್ರಿಗೆ ಹಂಗಲ್ಲ, ಸೋತ್ರೆ ಅವನ್ನೇ ಕಾರಣ, ಈ ನನ್ನ ಮಗನೇ ಫ್ಲಾಪ್ ಮಾಡಿದ ಪಿಕ್ಚರ್ ಅಂತಾರೆ. ಸೊ ಹಂಗಾಗಿ ಸಕ್ಸಸ್ ಆಮೇಲೆ ಡೈರೆಕ್ಟರ್ ಕೈಯಲ್ಲೇ ಇರುತ್ತೆ ಕೂಡ ಅಲ್ವಾ. ಈಸ್ ದ ಡಿಸಿಷನ್ ಮೇಕರ್. ಹಂಗಂತ ನಾವು ಎಸ್ಕೇಪ್ ಆಗೋಕ್ಕಾಗಲ್ಲ. ಫೇಲ್ಯೂರ್ ಆದರೆ ನಾನು ಕೇಳಬಾರ್ದಪ್ಪ ಅಂತ ಹೇಳೋಕ್ಕಾಗಲ್ಲ. ಸಕ್ಸಸ್ ಆದರೂ ನಾವೇ ಕಾರಣ, ಫೇಲ್ಯೂರ್ ಆದರೂ ನಾವೇ ಕಾರಣ, ಎರಡಕ್ಕೂ ನಿರ್ದೇಶಕನೇ ಕಾರಣ. ಬಟ್ ಸಕ್ಸಸ್ಸನ್ನೇ ಎಲ್ಲರೂ ಹಂಚ್ಕೊಂಡ್ಬಿಡ್ತಾರೆ, ಫೇಲ್ಯೂರ್ ಮಾತ್ರ ಒಬ್ಬನಿಗೆ ಬಿಟ್ಟು ಹೋಗ್ತಾರೆ, ತಲೆ ಕಟ್ಬಿಟ್ಟು ಹೋಗ್ಬಿಡ್ತಾರೆ. ಅದು ಗೊತ್ತಿರೋ ಅಂಥದ್ದೇ, ಅದು ಏನು ಮಾಡೋಕ್ಕಾಗಲ್ಲ. ನಮ್ಗೆ ಅದೆಲ್ಲ ಮುಂಚೆಯಿಂದನೂ ಗೊತ್ತಿರೋದು. ಅಂದರೆ ಡೈರೆಕ್ಟ್ರಾಗಿ ಮುಂಚೆ ಗೊತ್ತಿರಲಿಲ್ಲ ಇದೆಲ್ಲ. ಗೊತ್ತಿದ್ದಿದ್ರೆ ಮಟ್ಟಿ ಡೈರೆಕ್ಟರ್ ಆಗ್ತಾ ಇರಲಿಲ್ಲ. ಅವ್ರು ಹೇಳಿದ್ರಲ್ಲ ಹೀರೋ ಹಾಕ್ಕೊಂಡು ಪರವಾಗಿಲ್ಲ ಅಂತ ಆ ಕಡೆ ಹೋಗ್ಬಿಡ್ತಾ ಇದ್ದೆ. ನಮ್ಗೆ ಯಾವಾಗ ಫೇಲ್ಯೂರೆಲ್ಲ ನೋಡಿದಾಗಲೇ ಗೊತ್ತಾಗಿದ್ದು, ಇಷ್ಟೊಂದು ಒದ್ದಾಟ ಇದೆ ಇಲ್ಲಿ, ಸಕ್ಸಸ್ಸೇ ಇರೋಲ್ಲ ಯಾವಾಗಲೂ ಅಂತ. ನಾವು ಸಕ್ಸಸ್ ಆಗೋಕ್ಕೆ ಮುಂಚೆ ಎಷ್ಟು ಒದ್ದಾಡಿದ್ರೂ ಪ್ರಾಬ್ಲಮ್ ಇಲ್ಲ. ಆದರೆ ಒಂದು ಸಾರಿ ಸಕ್ಸಸ್ ನೋಡಿ ಆಮೇಲೆ ಫೇಲ್ಯೂರ್ ನೋಡೋದಿದೆಯಲ್ಲ, ಅದು ತುಂಬ ಕಷ್ಟ. ಅದು ತುಂಬ ಆಮೇಲೆ ಅಲ್ಲಿ ಆ ಪೀರಿಯಡಲ್ಲಿ ಆಗೋ ಹ್ಯೂಮಿಲೇಷನ್ನು, ಅವಮಾನ ಅಂದರೆ ಯಾರು ಬಂದು ನಮ್ಮನ್ನು ನೇರವಾಗಿ ಮಾಡಲ್ಲ. ಅದು ಸಂದರ್ಭಗಳೇ ನಮಗೆ ಅದನ್ನೆಲ್ಲ ಅರ್ಥ ಮಾಡಿಸ್ತಾ ಹೋಗುತ್ತೆ. ನಮ್ಮನ್ನು ಜನ ಹೆಂಗೆ ನೋಡ್ತಾರೆ, ಫೇಲ್ಯೂರ್ಲಿದ್ದಾಗ ನಮ್ಮನ್ನು, ಸಕ್ಸಸ್ಸಲ್ಲಿದ್ದಾಗ ನಮ್ಮನ್ನು ಹೆಂಗೆ ನೋಡ್ತಾ ಇದ್ರು, ಅದೇ ಜನ ಫೇಲ್ಯೂರಲ್ಲಿ ನಮ್ಮನ್ನು ಹೆಂಗೆ ನೋಡ್ತಾ ಇದ್ದಾರೆ. ದುಡ್ಡಿದ್ದಾಗ ನಮ್ಮ ಜೊತೆ ಹೆಂಗೆ ಬಿಹೇವ್ ಮಾಡ್ತಾಯಿದ್ರು, ಮಾರ್ಕೆಟ್ ಇದ್ದಾಗ ಹೆಂಗೆ ಬಿಹೇವ್ ಮಾಡ್ತಾಯಿದ್ರು, ಮಾರ್ಕೆಟ್ ಇಲ್ಲದೇ ಇರುವಾಗ ಅದೇ ಜನ ಸೇಮ್ ವ್ಯಕ್ತಿಗಳು ನಮ್ಮನ್ನು ಹೆಂಗೆ ಟ್ರೀಟ್ ಮಾಡ್ತಾ ಇದ್ದಾರೆ. ಸೊ ಅದೇ ಆವಾಗಲೇ ಗೊತ್ತಾಗೋದು. ಆ ಗೆಳೆಯರೆಲ್ಲ ಈಗ ಈಗಲೂ ಗೆಳೆಯರೇ ಅಲ್ಲ, ಸಾಲ ಕೊಡ್ತಾರೆ ಅಂತೇಳಿ ಹೇಳಿ ಅವರೆಲ್ಲ ಸೇರಿಸ್ಕೊಂಡೇ ನಾನು ಕಂಪ್ನಿ ಮಾಡಿದ್ದು. ನನ್ನ ಕಂಪ್ನಿನಲ್ಲಿ ಈಗಲೂ ಪಾರ್ಟ್ನರ್ಸ್ ಅವರು. ಸೂಪರ್ ಅಲ್ಲ. ಅದೇ ಅದೊಂದು ಅಂದರೆ ನಾವು ಅಂದ್ಕೊಂಡಂಗೆ ಒಂದು ಕಂಪ್ನಿ ದೊಡ್ಡದಾಗಿ ಮಾಡೋಕ್ಕಾಗಲಿಲ್ಲ, ಅದೊಂದು ಬೇಜಾರಿದೆ. ಅಂದರೆ ನಾನು ಕಂಪ್ನಿ ಮಾಡಬೇಕು ಅನ್ನೋ ಆಸೆ ಇದ್ದಿದ್ದೇ ಅವ್ರಿಗೋಸ್ಕರ. ಓಕೆ. ಸೊ ನನ್ನ ಗೆಳೆಯರೆಲ್ಲ ಸೇರ್ಕೊಂಡು ಯಾವಾಗಲೂ ಜೊತೆಯಲ್ಲಿ ಹಂಗೆ ಇರಬೇಕು ಅಂತ, ಕಂಪ್ನಿ ದೊಡ್ಡದು ಮಾಡಿಕೊಂಡು. ಲೈಫು ಬೇರೆ, ಅವ್ರು ಬೇರೆ ಬೇರೆ ಕೆಲಸ ಮಾಡ್ತಾರೆ, ಅವ್ರಿಗೆ ಅವ್ರದ್ದೇ ಆದ ಜವಾಬ್ದಾರಿ ಇದೆ, ದುಡಿಮೆಗೆ ಅದು ಇದೆಲ್ಲ ಏನು ಸಮಸ್ಯೆ ಇಲ್ಲ. ಬಟ್ ಒಂದು ಡ್ರೀಮು, ನಾವು ಗೆಳೆಯರು ಸೇರಿ ಒಂದು ಕಂಪ್ನಿ ಮಾಡಬೇಕು, ಆ ಕಂಪ್ನಿ ದೊಡ್ಡದಾಗಿ ಬೆಳಿಬೇಕು, ಆ ಥರದ್ದು ಒಂದು ಡ್ರೀಮು ರಿಯಲೈಸ್ ಮಾಡ್ಕೊಳಕ್ಕೆ ಆಗಲಿಲ್ಲ. ಅದು ಕಲ್ಪ್ರಿಟ್ ಮೇಯ್ನ್ ನಾವೇ. ಪಾಪ ಅವ್ರದ್ದೇನಿಲ್ಲ, ಅವ್ರು ಇನ್ನೋಸೆಂಟ್ ಪೀಪಲ್ಲು. ನಾವೇನು ಹೇಳ್ತೀವಿ ಜೈ ಓಕೆ ಮಗ ಅಂತಾರೆ ಅಷ್ಟೇ. ಅವರು ಮಿಕ್ಕಿದ್ದೆಲ್ಲ ನಾವು ತಾನೇ ಮಾಡಬೇಕು. ಒಳ್ಳೆ ಪಿಕ್ಚರ್ ಮಾಡ್ತಾನೆ ಅಂತ ಅವ್ರು ಅಂದ್ಕೊಂಡಿದ್ರೆ, ನಾನು ಕೆಟ್ಟ ಪಿಕ್ಚರ್ ಮಾಡಿದ್ರೆ ಅವ್ರು ಏನು ಮಾಡ್ತಾರೆ ಪಾಪ. ಅವ್ರು ಬ್ಲೈಂಡಾಗಿ ನಂಬ್ತಾರೆ ನಾವು ಹೇಳೋದನ್ನ ಅಷ್ಟೇ, ಅವ್ರಿಗೆ ಗೊತ್ತಿರಲ್ವಲ್ಲ. ಬಟ್ ಸ್ಟಿಲ್ ವಿ ಆರ್ ಫ್ರೆಂಡ್ಸ್. ಅದರದ್ದೆಲ್ಲ ಏನು ಸಮಸ್ಯೆ ಇಲ್ಲ. ನಾನು ಫೋನ್ ಮಾಡಿದಾಗ ಕೇರಳದಲ್ಲಿದ್ದೀರಿ ಅಲ್ವಾ? ಹೌದು. ಏನು ಮಾಡ್ತಾ ಇದ್ರಲ್ಲಿ? ಕೇರಳದಲ್ಲಿ ನಮ್ಮ ಸಿನಿಮಾದು DTS ಕೆಲಸ ನಡೀತಾ ಇತ್ತು. ಅಲ್ಲೇ ಅಟ್ಮಾಸ್ ಈಗ DTS ಇಲ್ಲಿ ಅಟ್ಮಾಸ್ ಸ್ಟುಡಿಯೋಸ್ ಬೆಂಗಳೂರಲ್ಲಿಲ್ಲ. ಓಕೆ ಓಕೆ. ಡಾಲ್ಬಿ ಅಟ್ಮಾಸು ಬೆಂಗಳೂರಲ್ಲಿಲ್ಲ. ಅಂದರೆ ಒಂದೇ ಒಂದು ಸ್ಟುಡಿಯೋದಲ್ಲಿದೆ. ಬಟ್ ಅಷ್ಟು ಏನು ಅಂದರೆ ನಮ್ಮ ಚಾಯ್ಸಸ್ ಅಲ್ಲ ಅದೆಲ್ಲ. ಸೊ ಅಲ್ಲಿ ಅದೊಂದು ಸ್ಟುಡಿಯೋ ತುಂಬ ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ, ಈ ಸಿನಿಮಾಗೆ ಅಟ್ಮಾಸ್ ಬೇಕು ಅನ್ನೋ ಕಾರಣಕ್ಕೆ ಆ ಸ್ಟುಡಿಯೋ. ಟೆನ್ಷನಲ್ಲಿದ್ರಿ ಮಾತಾಡ್ತಾ, ಫೋನಲ್ಲಿ ಮಾತಾಡುವಾಗ ಅಲ್ಲಿ ಕೆಲಸ ಅಂದರೆ ಡೇ ಆ್ಯಂಡ್ ನೈಟ್ ಕೆಲಸ ಸರ್. ನಾನು ಲಾಸ್ಟ್ ಮಂಡೇ ನಾನು ಕೊಚ್ಚಿನ್ಗೆ ಹೋಗಿದ್ದು. ಮಂಡೆಯಿಂದ ಫ್ರೈಡೇ ತನಕ ನಾನು ಡೈಲಿ 1 ಅವರ್ ಅಷ್ಟೇ ಮಲಗಿದ್ದು. ಓಕೆ. ಬೆಳಗ್ಗೆಯಿಂದ ರಾತ್ರಿ 3 ಗಂಟೆ 4 ಗಂಟೆವರೆಗೂ ಕೆಲಸ. ಅಷ್ಟು ಕೆಲಸ ಇತ್ತು. ಅಂದರೆ ಎಲ್ಲವೂ ಲಾಸ್ಟ್ ಮಿನಿಟಿಗೆ ಬಂದಿದ್ದು. ಈಗ ಪೋಸ್ಟ್ ಪ್ರೊಡಕ್ಷನ್ನು ತುಂಬ ಹೆಕ್ಟಿಕ್ ಇವಾಗೆಲ್ಲ. ಎಲ್ಲವೂ ಕುತ್ತಿಗೆಗೆ ಬಂದಾಗ ಬರುತ್ತೆ ಎಲ್ಲ. ಬಟ್ ರಿಲೀಸ್ ಡೇಟ್ ಫಿಕ್ಸ್ ಆಗಿಬಿಟ್ಟಿರುತ್ತೆ. 1 ವಾರ ಮುಂಚೆ ಕಂಟೆಂಟ್ ರೆಡಿ ಆಗಬೇಕು. ಬಟ್ ನಮ್ಮ ಕೆಲಸ ಮುಗಿಸ್ಲೇಬೇಕಲ್ಲ.
ಸೊ ನಿಮಗೆ 10 ದಿವಸದಲ್ಲಿ ಮಾಡೋ ಕೆಲಸನ 5 ದಿವಸದಲ್ಲಿ ಮಾಡಬೇಕು ಅಂದರೆ ಡೇ ಆ್ಯಂಡ್ ನೈಟ್ ಕೆಲಸ ಮಾಡಲೇಬೇಕು. ರಿಷಬ್ ಶೆಟ್ಟಿ ಅವ್ರ ಮನೆ ಹೇಳ್ತಾ ಇದ್ರಲ್ಲ ಇಂಟರ್ವ್ಯೂಲಿ, ನಿದ್ದೆ ಮಾಡಿ 1 ತಿಂಗಳಾಯ್ತು ಮಾರ್ರೆ, ಬಿಟ್ಬಿಟ್ರೆ ಮನೆಗೆ ಹೋಗಿ ಮಲ್ಕೊತೀನಿ ಅಂತ. ಎಲ್ಲರದ್ದು ಅದೇ ಪ್ರಾಬ್ಲಮ್ಮು, ಪ್ರತಿಯೊಬ್ಬ ಡೈರೆಕ್ಟರ್ದು ಅದೇ ಪ್ರಾಬ್ಲಮ್ ಇವತ್ತು. ಸ್ವಲ್ಪ ಈ ಒಂಚೂರು ದೊಡ್ಡ ಸಿನಿಮಾಗಳನ್ನು ಮಾಡಿಬಿಟ್ರೆ, ಚಿಕ್ಕ ಸಿನಿಮಾ ಮಾಡುವಾಗ ಡೇಟ್ ಗೀಟ್ಗಳೆಲ್ಲ ಫಿಕ್ಸ್ ಆಗಿರಲ್ಲ, ಸಿನಿಮಾ ರೆಡಿ ಮಾಡಿಕೊಂಡು ಆಮೇಲೆ ಎಲ್ಲ ನಡೀತದೆ. ಈ ಸ್ವಲ್ಪ ದೊಡ್ಡ ಸಿನಿಮಾಗಳು ಅಂದರೆ ಎಲ್ಲ ಬಿಸ್ನೆಸ್ಸು, ಅದು ಇದು, ಸೋ ಮೆನಿ ಥಿಂಗ್ಸು, ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟು, ಬಡ್ಡಿ ಓಡ್ತಾ ಇರುತ್ತೆ. ಸೊ ಅಲ್ಲಿ ಟೈಮ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಅಲ್ಲಿ ಎಷ್ಟು ಫಾಸ್ಟಾಗಿ ಮಾಡ್ತೀವೋ ಅಷ್ಟು ಸೇವಿಂಗ್ಸ್ ಇರುತ್ತೆ ಪ್ರೊಡ್ಯೂಸರ್ಗೆ. ಸೊ ಈ ಥರದ ಒಂದು ಕಂಪಲ್ಷನ್ ಎಲ್ಲ ಟಾರ್ಗೆಟು, ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ಹೆಂಗೆ ಟಾರ್ಗೆಟ್ ಕೊಡ್ತಾರೋ ಹಂಗೆ ನಮಗೂ ಟಾರ್ಗೆಟ್ ಕೊಡ್ತಾರೆ ಪ್ರೊಡ್ಯೂಸರ್ಗಳು. ಮುಂದೆ ಏನು ಗೊತ್ತಿಲ್ಲ ಸರ್, ಆ ಥರ ನನ್ನ ಕೆರಿಯರಲ್ಲಿ ಒಂದು ಸಿನಿಮಾ ಮುಗಿಯೋಕೆ ಮುಂಚೆನೇ ಇನ್ನೊಂದು ಸಿನಿಮಾ ಒಪ್ಕೊಂಡಿರೋದು ಒಂದೇ ಸಲ. ನಾನು ಮುಂಗಾರು ಮಳೆ 2 ಕೃಷ್ಣಲೀಲಾ ನಡೆಯುವಾಗಲೇ ಮುಂಗಾರು ಮಳೆ 2 ಕಮಿಟ್ ಆಗಿದ್ದೆ. ಅದು ಏನು ಅವರಾಗೆ ಬಂದು ಇಲ್ಲ ಮಾಡಲೇಬೇಕು ಅಂತ ಇದು ಮಾಡಿದ್ದಕ್ಕೆ. ನಾನು ಒಂದು ಸಿನಿಮಾ ಮುಗಿಯೋವರೆಗೂ ಇನ್ನೊಂದು ಸಿನಿಮಾ ಯೋಚನೆ ಮಾಡೋಕ್ಕೆ ಗೊತ್ತಿಲ್ಲ, ಏನು ಹೆಂಗೆ ಅಂತ ಮಾಡೋದು ಗೊತ್ತಿಲ್ಲ ನನಗೆ ಹೆಂಗೆ ಅಂತ. ಅದು ಹೇಳಿದೆ, ನೀವು ಈ ಜಾಬು ನನಗೆ ಇದೊಂದು ಉದ್ಯೋಗ ಅನ್ನೋ ಥರ ನೋಡಿದ್ರೆ ಓಕೆ, ಇದು ಮುಗೀತು, ಈ ಕೆಲಸ ಮುಗೀತು, ಇದಾದ ತಕ್ಷಣ ನನ್ನ ಕೈಲಿ ಇನ್ನೊಂದು ಕೆಲಸ ಇರಬೇಕು, ಸೇಫ್ಟಿ ಅದು ಇದು, ಆವಾಗ ಮೈಂಡ್ ಹುಡ್ಕೋಕೆ ಸ್ಟಾರ್ಟ್ ಮಾಡುತ್ತೆ. ಅದು ಮೋಸ್ಟ್ಲಿ ಬರಲ್ಲ ನನಗೆ, ಈ ಜನ್ಮಕ್ಕೆ ಬರಲ್ಲ. ನಾವು ಒಂದು ಪ್ರಾಜೆಕ್ಟ್ ಒಳಗಡೆ ಹೋದರೆ ನನಗೆ ಆ ಕೆಲಸ ಏನು ಮಾಡ್ತಾ ಇದ್ದೀನಿ ಅದನ್ನು ನನಗೆ ಸಮಾಧಾನ ಆಗಂಗೆ, ಫಸ್ಟ್ ನನಗೆ ಸಮಾಧಾನ 100% ನನಗೆ ಸಮಾಧಾನ ಇರಬೇಕು, ಹಂಗೆ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಸೊ ಐ ವಿಲ್ ಗಿವ್ ಮೈ 100% ಟು ದಟ್ ಪ್ರಾಜೆಕ್ಟ್. ಅದು ಮುಗಿದ ಮೇಲೆ ಮುಂದಿನ ಪ್ರಾಜೆಕ್ಟ್ ಯೋಚನೆ ಮಾಡೋದು ನಾನು. ಇದ್ರ ಮಧ್ಯದಲ್ಲಿ ಯಾರಾದರೂ ಬಂದು ಇಲ್ಲ ಇದು ಏನೋ ಒಂದು ಸೆಟಪ್ ಆಯಿತು ಅಂದರೆ ಅದು ಬೇರೆ ವಿಚಾರ. ಮುಂಚೆ ಎಲ್ಲ ಹಂಗೆ ಆಗ್ತಾಯಿತ್ತು, ಈಗ ಸ್ವಲ್ಪ ಕಡಿಮೆ. ಈಗೆಲ್ಲ ಕಾರ್ಪೊರೇಟ್ ಸಿಸ್ಟಮ್ ಬಂದಿರೋದ್ರಿಂದ ಎಲ್ಲ ಇಂಡಸ್ಟ್ರಿ ಆಪ್ರೇಷನ್ನೇ ಬೇರೆ ರೀತಿ. ಈಗ ಮುಂಚೆ ಎಲ್ಲ ಇಂಡಿವಿಜುವಲ್ ಪ್ರೊಡ್ಯೂಸರ್ಗಳಿದ್ರು, ಈಗ ಅವರಾಗೆ ಬಂದು ಎಲ್ಲ ಸೆಟಪ್ ಮಾಡೋರು. ಸರ್ ನನ್ನ ಹತ್ರ ಈ ಹೀರೋ ಡೇಟ್ ಇದೆ, ನಿಮ್ಮ ಹತ್ರ ಒಂದು ಕತೆ ಇದ್ರೆ ಹೇಳಿ, ಹಿಂಗೆ ನೆಕ್ಸ್ಟ್ ಮಾಡ್ಬಿಡ, ಹಿಂಗೆಲ್ಲ ಸೆಟಪ್ ಮಾಡೋರು. ಈ ಕಾರ್ಪೊರೇಟ್ ಕಂಪ್ನಿಗಳು ದೇ ಆರ್ ವೆರಿ ಬರಲಿ, ಅವನೇ ನೋಡೋಣ, ಅವ್ನು ಬಂದು ಏನಾರು ಹೇಳಿ ಆಮೇಲೆ ನೋಡೋಣ ಈ ಥರ. ಯಾವುದು ತಪ್ಪಲ್ಲ, ಅಲ್ಟಿಮೇಟ್ಲಿ ಅವ್ರಿಗೆ ಅವ್ರ ದುಡ್ಡು ಇಂಪಾರ್ಟೆಂಟು, ಅವ್ರ ಬಿಸ್ನೆಸ್ ಇಂಪಾರ್ಟೆಂಟು, ಕ್ರೋಸ್ ಟುಗೆದರ್ ಇನ್ವೆಸ್ಟ್ ಮಾಡ್ತಾರೆ. ಸೊ ಅವ್ರ ಪಾಲಿಸಿ ನಮ್ಮ ಪಾಲಿಸಿನಲ್ಲೇ ಎಲ್ಲ ಕೆಲಸ ಮಾಡಬೇಕು ಅಂತ ಅವ್ರಿಗೆ ಅನ್ನಿಸ್ತಾ ಇರುತ್ತೆ ಹಿಂಗೆ. ಸೊ ಅದಕ್ಕೆ ತಕ್ಕಂಗೆ ನಾವು ಫ್ರೀ ಆದಮೇಲೆ ನೆಕ್ಸ್ಟ್ ನೋಡೋಣ, ಒಂದು ಸಿನಿಮಾ ಆದಮೇಲೆ ಇನ್ನೊಂದು ಸಿನಿಮಾ ಮಾಡೋಣ. ಆಮೇಲೆ ಹೆಂಗೆ ಏನಂತ ಯೋಚನೆ ಮಾಡೋದು ಗೊತ್ತಾಗಲ್ಲ ನನಗೆ. ಫಸ್ಟ್ ಆಫ್ ಆಲ್ ನೆಕ್ಸ್ಟ್ ಸಿನಿಮಾ ಒಂದು ಸ್ಟೋರಿ ಲೈನ್ ಅಂತ ಹೆಂಗೆ ಆಯಿತು, ಈಗ ನನ್ನ ಒಂದು ಕತೆ ಅಂತ ಯೋಚನೆ ಮಾಡ್ಬಿಡ್ತೀನಿ. ಕತೆ ನನ್ನ ಹತ್ರ ಬೇಕಾದಷ್ಟಿದೆ, ಯಾವ ಕತೆ ಸಿನಿಮಾ ನನಗೆ ಗೊತ್ತಿಲ್ಲ. ಈಗ ನನ್ನ ಹತ್ರ ತುಂಬ ಒಳ್ಳೆ ಕತೆ ಇದೆ, ಅದಕ್ಕೆ ಎಲ್ಲ ಹೀರೋಯಿನ್ ಹೊಸಬ್ರು ಬೇಕು ಅಂದರೆ ಪ್ರೊಡ್ಯೂಸರ್ ಸಿಗಬೇಕಲ್ಲ. ಅದಕ್ಕೆ ಹೊಸಬ್ರ ಮೇಲೆ ದುಡ್ಡು ಹಾಕಿ ಪ್ರೊಡ್ಯೂಸರ್ ಸಿಗಬೇಕಲ್ಲ. ಅಥವಾ ನನಗೊಂದು ದೊಡ್ಡ ಸ್ಟಾರ್ಗೆ ಒಂದು ಕತೆ ಇದೆ ನನ್ನ ಹತ್ರ ಅಂದರೆ ನಾನು ಹೋಗಿ ಹೇಳಿದಾಗ ಆ ಸ್ಟಾರ್ ಅವೈಲಬಲ್ ಇರಬೇಕಲ್ಲ. ಅಥವಾ ಆ ಸ್ಟಾರ್ಗೆ ನಾನು ಹೇಳಿದ ಕತೆ ನಾನು ಒಪ್ಕೋಬೇಕಲ್ಲ. ಒಪ್ಕೊಂಡ ಮೇಲೆ ತಾನೇ ಅದೆಲ್ಲ. ಅದು ಗೊತ್ತಿಲ್ಲ, ಅದು ಆ ಥರದ ಇದರಲ್ಲಿ. ಸೊ ಗೊತ್ತಿಲ್ಲದಲ್ಲೇ ಇರೋದ್ರು ಯಾಕೆ ತಲೆ ಕೆಡಿಸ್ಕೋಬೇಕು? ಈಗೇನು ಇದೆಯೋ ಇದನ್ನು ಮುಗಿಸೋಣ. ಇದು ಮುಗಿದ ಮೇಲೆ ನೆಕ್ಸ್ಟ್ ಅನ್ನುವಾಗ ನನ್ನ ಹತ್ರ ಆಮೇಲಿಂದ ಓಕೆ, ಯಾರು ಅವೈಲಬಲ್ ಇದ್ದಾರೆ ಅದನ್ನು ನೋಡೋದು, ಯಾವ ಹೀರೋಗಳು ಅವೈಲಬಲ್ ಇದ್ದಾರೆ ಈಗ ಅಂತ ನಾವು ಅವ್ರ ಹತ್ರ ಅಥವಾ ಕತೆ ಇದ್ದರೆ ಆ ಕಥೆಯನ್ನು ಯಾರಾದರೂ ಒಪ್ಕೊಳ್ಳೋಂಥ ಪ್ರೊಡ್ಯೂಸರ್ ಇದ್ದಾರೆ ಅಂತ ನೋಡೋದು. ಅಥವಾ ಯಾರಾದರೂ ಅವರಾಗೆ ಬಂದಿದ್ದರೆ ಪ್ರೊಡ್ಯೂಸರು, ಅವ್ರಿಗೆ ನಮ್ಮ ಹತ್ರ ಇರೋದನ್ನೆಲ್ಲ ಹೇಳೋದು, ಕತೆ ನೋಡಿ ಇದರಲ್ಲಿ ಯಾವ್ದು ನಿಮ್ಗೆ ಇಷ್ಟ ಅದನ್ನು ಮಾಡೋಣ ಅಂತ. ಅಲ್ಲಿ ಅವ್ರು ಯಾವ್ದು ಫಸ್ಟ್ ಒಪ್ಕೋಬೇಕಾಗಿರೋದು ಇನ್ವೆಸ್ಟರು, ದುಡ್ಡು ಹಾಕೋರು. ಅವ್ರಿಗೆ ಒಂದು ಕತೆ ಇಷ್ಟ ಆಗಬೇಕು. ಅದಾದಮೇಲೆ ಯಾವುದೋ ಒಂದು ಹೀರೋ ಅಂದರೆ ಆ ಹೀರೋ ಹತ್ರ ಹೋಗಬೇಕು. ಸೊ ಅದೇ ಹೀರೋ ಬೇಕು ಅಂದರೆ ಕಾಯೋಷ್ಟು ಪೇಷನ್ಸ್ ಇದ್ದರೆ ಕಾಯ್ಬೋದು. ನನಗೆ ಸ್ವಲ್ಪ ಕಡಿಮೆ, ಯಾರಿಗೋಸ್ಕರನೂ ಕಾಯೋ ಪೇಷನ್ಸ್ ಇಲ್ಲ ನನಗೆ. ಸೊ ಈ ಥರ ಹಂಗಾಗಿ ಯಾಕೆ ಸುಮ್ಮನೆ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ. ನೆಕ್ಸ್ಟ್ ಮುಂದೆ ಏನು ಬರ್ತದೋ ಅದೇ ಲೈಫ್ ಹೆಂಗೆ ಬರುತ್ತೋ ಹಂಗೆ ನೋಡ್ಕೊಂಡು ಹೋಗೋಣ ಅಂತ. ಈ ಸಂಭಾವನೆ ಬಗ್ಗೆ ನನ್ನ ಸಂಭಾವನೆ ಇಷ್ಟು ಅಂತ ಏನಾದರೂ ಕಡ್ಡಾಯ ಇದೆಯಾ ಪ್ರೊಡ್ಯೂಸರಿಗೆ ಹೇಳಲಿಕ್ಕೆ?
ಅಲ್ಲ ನಂದು ನಾನು ಅದು ನನ್ನ ಹೇಗೋ balance ಸಂಭಾವನೆನೇ ಇಷ್ಟು ಅಂತ ಹಾ. ನನ್ನ ಕೆರಿಯರ್ ಬಿಗಿನಿಂಗಲ್ಲಿ ಅಷ್ಟೇ ನಾನು ತಗೊಂಡಿದ್ದು. ಹಾಂ ಅಂದರೆ ನಾನು ನನ್ನದೇ ಒಂದು ಹೆಸರು, ನನ್ನ ಹೆಸರಿಗೂ ಒಂಚೂರು ಏನೋ ಬಿಸ್ನೆಸ್ ಆಗುತ್ತೆ ಅಂತ ಎಲ್ಲ ಆಗೋವರೆಗೂ, ಅದಾದ ಮೇಲಿಂದ ನಾನು ಎಲ್ಲ ಪ್ರಾಜೆಕ್ಟಲ್ಲೂ ನಾನು ಒಂದು ಬೇಸಿಕ್ ನನ್ನ ಜೀವನ ನಡೆಸೋದಕ್ಕೆ ಮಿನಿಮಮ್ ಇಷ್ಟು ಬೇಕೇ ಬೇಕು. ಈಗ ನಾನು ಒಂದೂವರೆ ವರ್ಷ ಈ ಫಿಲ್ಮ್ ಮಾಡ್ತೀನಿ ಅಂದರೆ ನನಗೆ ಗೊತ್ತು ಈಗ ನನಗೆ, ಆದರೆ ಅವತ್ತಿನ ಸ್ಟ್ಯಾಂಡರ್ಡ್ಗೆ ನನ್ನ ಲೈಫ್ ಲೀಡ್ ಮಾಡೋದಕ್ಕೆ ಎಷ್ಟು ದುಡ್ಡು ಬೇಕು ಅನ್ನೋದು. ಸೊ ಅದ್ರ ಪ್ರಕಾರ ನೋಡಿ, ಇಷ್ಟು ಬೇಸಿಕ್ ಅಂತೂ ನನಗೆ ಬೇಕೇ ಬೇಕು ದುಡ್ಡು. ಯಾಕೆಂದರೆ ನಾನು ಏನು ಬೆಳಗ್ಗೆ ಎದ್ದರೆ ಅಲ್ಲಿ ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಅಲ್ಲಿ ಕೆಲಸದ ಬಗ್ಗೆ ಅಷ್ಟು ಕೊಡಿ, ಇನ್ನು ಮಿಕ್ಕಿದ್ದನ್ನು ನನಗೆ ಸ್ಟೇಕ್ಸ್ ಆಗಿ ಕೊಡಿ ಅಂತ ಹಂಗೆ ಮಾಡ್ಕೊಂಬಂದಿರೋದು. ಅಂದರೆ ಅದಕ್ಕೂ ಒಂದು ವ್ಯಾಲ್ಯೂ ಇರುತ್ತೆ, ಮಾರ್ಕೆಟ್ ವ್ಯಾಲ್ಯೂ ಅನ್ನೋದು ಒಂದು ಇದ್ದೇ ಇರುತ್ತೆ, ಎಲ್ಲರಿಗೂ ಮಾರ್ಕೆಟ್ ವ್ಯಾಲ್ಯೂ ಇರುತ್ತೆ. ಸೊ ನಮ್ಮದು ಒಂದು ಮಾರ್ಕೆಟ್ ವ್ಯಾಲ್ಯೂ ಅಂತ ಇರುತ್ತೆ, ಅದು ಪ್ರತಿ ಸರಿ ಚೇಂಜ್ ಆಗ್ತಾ ಇರುತ್ತೆ. ಆ ಮಾರ್ಕೆಟ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿ, ಸೊ ಇದಿಷ್ಟೂ ನಿಮಗೆ ಕೊಡೋಕೆ ಹೋದರೆ ಅದು ಕೊಟ್ರೂ ಸಂತೋಷ, ಫುಲ್ ಕೊಟ್ಬಿಡ್ತೀರಾ ನನ್ನ ಮಾರ್ಕೆಟ್ ವ್ಯಾಲ್ಯೂ ಅಂದರೆ ಕೊಟ್ರೂ ಓಕೆ, ಇಲ್ಲ ಒಂದಿಷ್ಟು ಪರ್ಸೆಂಟ್ ಕೊಡಿ, ಇನ್ನಿಷ್ಟು ಪರ್ಸೆಂಟನ್ನು ನೀವು ಸ್ಟೇಕ್ಸ್ ಆಗಿ ಕೊಡಿ ಅಂತ, ಹಂಗೆ ಯಾರು ಹೆಂಗೆ ಒಪ್ಕೊಳ್ತಾರೋ ಆ ಥರ. ಅದು ಆಲ್ಮೋಸ್ಟ್ ಎಲ್ಲ ಫಿಲ್ಮ್ಸು ನಾನು ಅಂದರೆ ಬೇಸಿಕ್ ಪೇಮೆಂಟ್ ಪ್ಲಸ್ ಸ್ಟೇಕ್ಸು. ಈಗ ಈ ಬ್ರ್ಯಾಟ್ ಸಿನಿಮಾ ಮಾಡಿದ್ದೀನಿ ಅಂದರೆ ಅದು ಹಂಗೆ ಮಾಡಿರೋದು. ಅಂದರೆ ಅದು ಎರಡೂ ಕಡೆನೂ ಬೆನಿಫಿಟ್ಟು. ಈಗ ಒಬ್ಬ ಪ್ರೊಡ್ಯೂಸರ್ಗೂ ಸೇ ಫಾರ್ ಎಕ್ಸಾಂಪಲ್ ನಿಮಗೆ ಈಗ 1 ಕೋಟಿ ಕೊಡಬೇಕು ಪೇಮೆಂಟು ಅನ್ನೋ ಜಾಗದಲ್ಲಿ, ಸರ್ ನನಗೆ 50 ಲಕ್ಷ ಕೊಡಿ ಸಾಕು, ಇನ್ನು 50 ಲಕ್ಷನ ನೀವು ಅದನ್ನು ಸ್ಟೇಕ್ಸ್ ಅಂತ ಕನ್ವರ್ಟ್ ಮಾಡ್ಕೊಳ್ಳಿ, ಅದರಲ್ಲಿ ಇಷ್ಟು ಪರ್ಸೆಂಟ್ ಕೊಡಿ. ಈ ನಾಳೆ ಫಿಲ್ಮ್ ಚೆನ್ನಾಗಿ ಆಗ್ಬಿಡ್ತು ಅಂತ ಇಟ್ಕೊಳ್ಳಿ, ತುಂಬ ಚೆನ್ನಾಗಾದರೆ 1 ಕೋಟಿ ಬರೋ ಜಾಗದಲ್ಲಿ 2 ಕೋಟಿ ಬರುತ್ತೆ ಚೆನ್ನಾಗಾದರೆ. ಚೆನ್ನಾಗಿ ಆಗಲಿಲ್ಲ ಅಂತ ಇಟ್ಕೊಳ್ಳಿ, ಅಯ್ಯ ಏನು ಬೇಸಿಕ್ ಪೇಮೆಂಟು ಬರಲ್ಲ, ಯಾರು ಡೈರೆಕ್ಟ್. ಬಟ್ ಮಾಡಿರೋದು ನಾವೇ ಅಲ್ವಾ, ಪ್ರೊಡ್ಯೂಸರ್ಗೆ ಏಟ್ ಬಿದ್ದಾಗ ಅದರಲ್ಲಿ ಒಂದು ಅಂಶ ನಮಗೂ ಏಟ್ ಬೀಳುತ್ತಲ್ಲ. ಹೌದು, ನಾನು ಮಾತ್ರ ದುಡ್ಡು ತೊಗೊಂಡ್ಬಿಟ್ಟೆ ಆಮೇಲೆ ಅವ್ರಿಗೆ ಏನಾದ್ರೇನು ಇದಿಲ್ಲ ಅಂದರೆ ಈ ಥರ ಆಪ್ಷನ್ ಇರುತ್ತೆ. ನನ್ನ ಮುಂಚೆಯಿಂದ ನಾನು ಅದನ್ನು ಫಾಲೋ ಮಾಡ್ಕೊಂಬಂದಿನಿ ಅಷ್ಟೇ. ಬಂದರೆ ಪ್ರೊಡ್ಯೂಸರ್ಗೆ ಅವ್ರಿಗೂ ಒಳ್ಳೇದಾಗಬೇಕು, ನನಗೂ ಒಳ್ಳೇದಾಗಬೇಕು. ಕೆಟ್ಟದ್ದಾದರೆ ಅವ್ರಿಗೂ ಕೆಟ್ಟದ್ದಾದರೆ ನನಗೂ ಕೆಟ್ಟದ್ದಾಗಬೇಕು. ಇದು ನಮ್ಮ ಪಾಲಿಸಿ. ನಮಗೂ ಅಫೆಕ್ಟ್ ಆಗಬೇಕು, ಆವಾಗಲೇ ನಮಗೂ ಒಂದು ತಪ್ಪು ಮಾಡಬಾರ್ದು ಅನ್ನೋದು ಒಂದು ಎಚ್ಚರಿಕೆ ಥರ ಇರುತ್ತೆ. ಅದು ಯಾವುದೇ ವ್ಯಕ್ತಿ ಆಗಲಿ ನನಗೇನು ಲಾಸ್ ಆಗಲ್ಲ ಅಂತ ಗೊತ್ತಾದರೆ ಬೇಕಾಬಿಟ್ಟು ಕೆಲಸ ಮಾಡ್ತಾರೆ. ಹೌದು, ನಂದೇನು ಹೋಗ್ಬೇಕು ಗುರು ಅಂತ. ಅದೇ ನಮ್ದು ಏನಾದ್ರು ಹೋಗುತ್ತೆ, ನಮ್ಮ ಬುಡಕ್ಕೆ ಬೆಂಕಿ ಬೀಳುತ್ತೆ ಅಂತ ಗೊತ್ತಾದ್ರೇ ಎಲ್ಲ ಎಚ್ಚರಿಕೆಯಿಂದ ಇರ್ತಾರೆ. ಸೊ ಅದಕ್ಕೆ ನಾವು ಯಾವಾಗಲೂ ಒಂದು ಬೆಂಕಿ ನಾವೇ ಇಟ್ಕೊಂಡಿರ್ತೀವಿ ಬುಡದಲ್ಲಿ, ಮಗನೇ ಹುಷಾರಾಗಿರು ಅಂತ. ಸೊ ಇಷ್ಟು ವರ್ಷ ಆದರೂ ನಾವು ಉಳ್ಕೊಂಡಿರೋದೇ ಪ್ರಾಯಶಃ ಅದಕ್ಕೋಸ್ಕರನೇ ಅಂತ ಅನಿಸುತ್ತೆ. ಈ ನಮ್ಮ ಸಮಕಾಲೀನ ಎಷ್ಟೋ ಜನ ಡೈರೆಕ್ಟರ್ಗಳು ಇವತ್ತು ಡೈರೆಕ್ಷನ್ನೇ ಮಾಡ್ತಾ ಇಲ್ಲ. ಅಂದರೆ ನಾವು ನಮ್ಮ ಉದ್ಯೋಗ, ನಮ್ಮ ಪ್ರೊಫೆಷನನ್ನು ನೋಡೋ ದೃಷ್ಟಿಕೋನ ಅದು ಅಷ್ಟೇ. ಅಂದರೆ ನಾವು ಗೆಲ್ಲಲೇಬೇಕು ಅನ್ನೋ ಹಠ ಇದೆಯಲ್ಲ, ನಾವು ಗೆಲ್ಲಬೇಕು, ಅದ್ರ ಜೊತೆಗೆ ನಮ್ಮನ್ನು ನಂಬಿ ಯಾರೋ ದುಡ್ಡು ಹಾಕಿರ್ತಾರೆ. ಅಂದರೆ ಡೈರೆಕ್ಟರ್ದು ತುಂಬ ಕಾಂಪ್ಲಿಕೇಟೆಡ್ ಜಾಬ್ ಇದು, ತುಂಬಾ ಕಾಂಪ್ಲಿಕೇಟೆಡ್. ಹಂಗಂತ ಈಗ ಒಬ್ಬ ಹೀರೋ ಆದರೆ, ಒಬ್ಬ ಹೀರೋ ಯಾರೋ ಒಬ್ಬರು ಪ್ರೊಡ್ಯೂಸರ್ಗೆ ಡೇಟ್ ಕೊಟ್ಟಿರ್ತಾರೆ, ಆ ಫಿಲ್ಮ್ ಏನೋ ನಷ್ಟ ಆದರೆ ಓಕೆ, ಇನ್ನೊಂದು ಫ್ರೀ ಡೇಟ್ ಕೊಡೋದು ಹೀರೋಗೆ ದೊಡ್ಡ ವಿಷಯ ಅಲ್ಲ. ಹೌದು, ಯಾಕೆಂದರೆ ಅವರು ಮಲ್ಟಿಪಲ್ ಪ್ರಾಜೆಕ್ಟ್ಸ್ ಮಾಡ್ತಾ ಇರ್ತಾರೆ. ಆಮೇಲೆ ಒಂದು ಸಿನಿಮಾಗೆ ಒಂದು ಡೇಟ್ಸ್ ಅಂದರೆ ಒಂದು 2 ತಿಂಗಳು 3 ತಿಂಗಳು ಡೇಟ್ ಕೊಟ್ಟರೆ ಸಾಕು ಅವರು ಒಂದು ವರ್ಷದಲ್ಲಿ. ಇನ್ನೊಂದು 9 ತಿಂಗಳಲ್ಲಿ ಅವರು ಬೇರೆ ಪಿಕ್ಚರ್ ಮಾಡ್ಬೋದು ಅವ್ರು ಬದುಕೋದಕ್ಕೆ. ಬಟ್ ಒಬ್ಬ ಡೈರೆಕ್ಟರ್ದ ಲೈಫ್ ಹಂಗೆ ಆಗಲ್ಲ. ನಾವು ಕಂಪ್ಲೀಟಾಗಿ ಇದರೊಳಗಡೆ ಮುಳುಗಿ 1.5 ವರ್ಷ ಒಂದೇ ಪ್ರಾಜೆಕ್ಟಲ್ಲಿ ಇರಬೇಕು ಅಲ್ವಾ. ನಾವು ಏನಾರು ಕಾಂಪನ್ಸೇಟ್ ಮಾಡೋಕ್ಕಾಗತ್ತೆ ಆ ಪ್ರೊಡ್ಯೂಸರ್ಗಳಿಗೆ? ಪಾಪ ಸೋತ್ರೆ, ಸಿನಿಮಾ ಸೋತ್ರೆ ನಾವೇನು ಕಾಂಪನ್ಸೇಟ್ ಮಾಡೋಕ್ಕಲ್ಲ. ಸರ್ ಪರವಾಗಿಲ್ಲ, ಇದು ಸೋತ್ಬಿಡ್ತು, ನಾನು ಇನ್ನೊಂದು ಫಿಲಮ್ ಮಾಡ್ತೀನಿ ಬಡ್ಡಿ ಮಗನೇ, ಈಗ ಮುಳುಗಿಸಿರೋದು ಸಾಲದು, ಇನ್ನೊಂದು ಪಿಕ್ಚರ್ ಬೇಕಾ ನಿನಗೆ ಅಲ್ವಾ? ಏನು ಕಾಂಪನ್ಸೇಟ್ ಮಾಡೋಕ್ಕಾಗಲ್ಲ. ಹಂಗಂತ ನಾನು ಫ್ರೀಯಾಗಿ ಒಂದು ಫಿಲಮ್ ಮಾಡ್ಕೊಡ್ತೀನಿ ಅಂತಲೂ ಹೇಳೋ ಸ್ಥಿತಿನಲ್ಲಿ ಎಲ್ಲರೂ ಇರಲ್ಲ. ಯಾಕೆಂದ್ರೆ 1.5 ವರ್ಷ ನೀವು ಏನೂ ಸಂಪಾದನೆ ಮಾಡ್ದಲ್ಲ ಇನ್ನೊಂದು ಪಿಕ್ಚರ್ನ ಮಾಡೋ ಅಷ್ಟು ಲಕ್ಸುರಿ ಎಲ್ಲ ಡೈರೆಕ್ಟರ್ಗಳಿಗೂ ಇರಲ್ಲ. ಯಾಕೆಂದರೆ ಅವ್ರದ್ದೇ ಯಾವುದೋ ಒಂದು ಫ್ಯಾಮಿಲಿ ಇರುತ್ತೆ. ಸೊ ಅದಕ್ಕೆ ಮಾಡುವಾಗಲೇ ಹುಷಾರಾಗಿದ್ದುಬಿಟ್ರೆ, ಆ ಥರ ಏನೂ ಇದಾಗದಂಗೆ ಕೇರ್ ತೊಗೊಂಡ್ಬಿಟ್ರೆ ಅದು ಸೇಫ್. ಅದೇ ಈ ಜಾಬಿಗೆ ಮಾತ್ರ, ಅದು ಡೈರೆಕ್ಟ್ರಿಗೆ ಮಾತ್ರ ಈ ಸಮಸ್ಯೆ. ಬಟ್ ಏನು ಮಾಡೋಕ್ಕಾಗಲ್ಲ, ಉದ್ಯೋಗ ಇರೋದೇ ಹಂಗೆ ಅದು. ಈ ಆಗ ಪ್ರೆಸ್ ಮೀಟಲ್ಲಿ ಅಟೆಂಡ್ ಮಾಡ್ತಾ ಇದ್ರಲ್ಲ, ಈಗ ಅಟೆಂಡ್ ಮಾಡ್ತಾ ಇದ್ರಿ, ವ್ಯತ್ಯಾಸ ಏನಾದರೂ ಗೊತ್ತಾಗುತ್ತಾ? ಈಗ ಯಾರು ಪ್ರಶ್ನೆನೇ ಕೇಳಲ್ಲ ನಿಮ್ಮ ಥರ, ಎದುರುಗಡೆಯಿಂದ ಪ್ರಶ್ನೆನೇ ಬರಲ್ಲ, ಏನು ಪ್ರಶ್ನೆನೇ ಬರಲ್ಲ. ಆಮೇಲೆ ಪರಸ್ಪರ ಪರಿಚಯನೂ ಇರಲ್ಲ, ಪರಿಚಯ ಎಲ್ಲ ಹೊಸ ಹುಡುಗರು.
ಮೊಬೈಲ್ ಇದ್ದವರೆಲ್ಲ ಅದು ಎಷ್ಟು ಜನನಂತ ಒಂದು 100 ಜನ ಇರ್ತಾರೆ. ಹೌದು, ಈಗ ಮುಂಚೆ ಅಂದರೆ ಪ್ರೆಸ್ ಮೀಟ್ ಅಂದರೆ ಒಂದು 15ರಿಂದ 20 ಜನ. 20 ಜನ ಇವನ್ ಎಲೆಕ್ಟ್ರಾನಿಕ್ ಮೀಡಿಯಾ ಬಂದ್ಮೇಲೆ ಒಂದು 30 ಜನ ಅಷ್ಟೇ. ಹೌದು. ಅವರೊಂದು 15 ಜನ, ಇವರೊಂದು 15 ಜನ ಅಂತ. ಇವತ್ತು ರೋಡಿಗೆ ಒಬ್ಬೊಬ್ಬ ಯೂಟ್ಯೂಬರ್. ಕರೆಕ್ಟ್. ಅವ್ರು ಯಾರು ಏನು, ಆಮೇಲೆ ಇವತ್ತೊಬ್ರು ಬಂದಿರ್ತಾರೆ, ನೆಕ್ಸ್ಟ್ ಪಿಕ್ಚರ್ ಅಷ್ಟೊತ್ತಿಗೆ ಇನ್ನೊಬ್ರು ಬಂದಿರ್ತಾರೆ, ಗೊತ್ತಾಗಲ್ಲ. ಬಟ್ ಇಲ್ಲಿ ಇದ್ದಾರೆ ಈಗ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಮತ್ತು ಪ್ರಿಂಟ್ ಮೀಡಿಯಾದಲ್ಲಿ ಇರುವಂಥವರೆಲ್ಲ ಅವಾಗಿಂದ ಯಾರು ಫ್ರೆಂಡ್ಸ್ ಇದ್ದಾರೆ, ತುಂಬ ದಿನಗಳಿಂದ ಇರೋರೆಲ್ಲ ಈಗಲೂ ಪರಿಚಯನೇ. ಅವ್ರ ಜೊತೆ ಎಲ್ಲ ಹಂಗೆ ಒಡನಾಟ ಹಂಗೆ ಇದೆ. ಈ ಯೂಟ್ಯೂಬರ್ಸ್ ಅದು ಇದು ಗೊತ್ತಾಗಲ್ಲ. ಅವರು ಯಾರೋ ಬರ್ತಾರೆ, ಕೆಲವೊಮ್ಮೆ ಹೋಗ್ತಾರೆ. ನೆಕ್ಸ್ಟ್ ಅವರೇ ಆ ಯೂಟ್ಯೂಬರ್ ಬಿಟ್ಟು ಅವನು ಆಲ್ರೆಡಿ ಬೇರೆ ಏನೋ ಉದ್ಯೋಗ ಮಾಡ್ತಾ ಇರ್ತಾನೆ. ಈ ಚಾನಲ್ ಹುಡುಗರು ಅಷ್ಟೇ. ಇವತ್ತು ಈ ಪಿಕ್ಚರ್ಗೆ ಯಾವುದೋ ಚಾನಲ್ ಇರ್ತಾರೆ, ನೆಕ್ಸ್ಟ್ ಪಿಕ್ಚರ್ಗೆ ಬಂದರೆ ಅದ್ಯಾವ ಇನ್ನೊಂದು ಚಾನಲ್ ಲೋಗೋ ನೋಡಿದ್ರೆ ನಮ್ಗೆ ಗೊತ್ತಾಗೋದು. ನನಗೆ ಅದು ಹೆಸರು ಅವ್ನು ಗೊತ್ತಿರುತ್ತೆ, ಕೇಳೋದನ್ನ ಬಿಟ್ಬಿಟ್ಟಿದ್ದೀನಿ. ಇವರು ಅವನ ಹೆಸರು ಗೊತ್ತಿರುತ್ತೆ ನನಗೆ, ಲೋಗೋ ಚೇಂಜ್ ಆಗ್ಬಿಟ್ಟಿರುತ್ತೆ. ಅವ್ರು ಹೇಳಿ ಸರ್ ನಾನು ಈಗ ಆ ಚಾನಲ್ ಅಲ್ಲ ಈ ಚಾನಲ್ ಹಂಗೆ. ಎಸ್ ಬ್ರಾಡ್, ಸಿನಿಮಾಕ್ಕೆ ಶುಭ ಹಾರೈಸ್ತಾ ನಮ್ಮ ಮಾತನ್ನು ಇಲ್ಲಿ ಮುಗಿಸ್ಬೋದು ಸರ್. ಇನ್ನು ದೊಡ್ಡ ಹಿಟ್ ಆದಾಗ ಮತ್ತೆ ನಾವು ಸೇರ್ತೀವಿ ಖಂಡಿತ ಅಲ್ವಾ? ಹಾಂ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.